ಅರಿವು ಕ್ರಾಂತಿ ಹೋರಾಟ ಕಾರ್ಯಕ್ರಮಕ್ಕೆ ಇವತ್ತು ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಹಾಗೆ ಮಹಿಳಾ ತಂಡದವರು, ಚಿತ್ರದುರ್ಗ ಜಿಲ್ಲಾ ತಂಡದವರು, ಮತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಕೋಲಾರದವರಾಗಿರ್ಬೋದು, ಕೊಪ್ಪಳದವರು, ರಾಯಚೂರವರು, ಗದಗದವರು, ಮತ್ತೆ ಚಳ್ಳಕೆರೆ ಅವರು, ಎಲ್ಲ ಗ್ರಾಮದಿಂದ ಬಂದಿದ್ದಾರೆ. ಬೆಳಗಾವಿಯವರು, ರಾಜ್ಯದ ಮೂಲೆ ಮೂಲೆ ಕೂಡ ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಇವತ್ತು ಕಾರ್ಯಕ್ರಮಕ್ಕೆ, ಈ ಹೋರಾಟಕ್ಕೆ ಸ್ವಾಗತ. ನಾನು ಇಂಥವ್ರು ನಾನು ಸ್ವಾಗತ ಮಾಡ್ತಿದ್ದೀನಿ ಅಂತ ಹೇಳಿ ಇವತ್ತಿನ ಸಭೆ ಅಧ್ಯಕ್ಷತೆಯನ್ನ ಅವ್ರ ಮೊದಲು ಕೂತ್ಕೊಳ್ಳಿ, ಆಮೇಲೆ ಎಲ್ಲರೂ ಕರೀರಿ. ಹಂಗೆ ಆಮೇಲೆ ಅದು ಗಾಳಿಯಿಂದ ಅದ ಶಬ್ದ ಗುಯ್ಯುವ ಸ್ವಲ್ಪ ಮುಂದೆ ಬರೋ ಅದು ಗಾಳಿ ಗಟ್ಟ ಬರೋ ಅಲ್ಲಿ ಗಾಳಿಗಳು. ನಾನು ಆಶಾ ವೀರೇಶ್ ಅಂತ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ. ಇವತ್ತಿನ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನ ಮಹಿಳಾ ಘಟಕದ, ಚಿತ್ರದುರ್ಗ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಪ್ರೇಮ ಅವರು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಮತ್ತೆ ಅವರಿಗೆ ಹೂವಿನ ಮುಖಾಂತರ ಪರವಾಗಿಲ್ಲ, ಅದು ಆಮೇಲೆ ಕೊಟ್ಟರೆ ಆಮೇಲೆ ಇವ್ರು ಕರೀರಿ ಶರಣಪ್ಪ. ಕಡ್ಲೆಗುದ್ದ ಗ್ರಾಮದ ಹಿರಿಯ ಮುಖಂಡರಾದಂತಹ ಗ್ರಾಮಸ್ಥರಾದಂತಹ ಜಿ.ಕೆ. ಶರಣಪ್ಪ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಚಿತ್ರದುರ್ಗ ಜಿಲ್ಲೆಯ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂತಹ ಮಮತಾ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಧಾನ ಕಾರ್ಯದರ್ಶಿ ಆದಂತಹ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ರೇಖಾ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮಹಿಳಾ ಘಟಕದ ಉಸ್ತುವಾರಿಗಳಾದಂತಹ ರಾಜ್ಯ ಕಾರ್ಯದರ್ಶಿ ಹಾಗೂ ಮಹಿಳಾ ಘಟಕದ ಉಸ್ತುವಾರಿಗಳಾದಂತಹ ಇಂದಿರಾ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆದಂತಹ ಧರಣಿ ವತ್ಸಲ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಎಸ್ಸಿ ಘಟಕದ ಉಪಾಧ್ಯಕ್ಷರಾದಂತಹ ಮಹಾದೇವಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪಕ್ಷದ ಚಿತ್ರದುರ್ಗ ಜಿಲ್ಲೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗದ ಉಸ್ತುವಾರಿಗಳಾದಂತಹ ವೀರಭದ್ರಪ್ಪ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನೇತೃತ್ವ ವಹಿಸಿಕೊಂಡು ಬೆಂಗಳೂರಿಂದ ಬಂದಂತಹ ನಮ್ಮ ಪಕ್ಷದ ಸಿಂಹ ಸ್ವಪ್ನವಾದಂತಹ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಹರಿಕೃಷ್ಣ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾದಂತಹ ಮಹೇಶ್ ನರಗಮ್ಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಇವತ್ತು ಚಿತ್ರದುರ್ಗದ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಜಾಗ ಇದೆ ತಾನೆ ಆಶಾಗೆ ವೇದಿಕೆ ಮೇಲೆ ಆಸೀನರಾಗಿದ್ದವರಿಗೆ ಸ್ವಾಗತ ಭಾಷಣವನ್ನ ಶ್ರೀಮತಿ ಪದ್ಮಾ ಅವರು ಕೋರುತ್ತಾರೆ. ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಬರಬೇಕು. ಯಾರ ಪ್ರಸ್ತಾವನೆ ಯಾರೊಬ್ರು ಮಾಡ್ಲಿ, ಯಾರು ಮಾಡ್ತಾರೆ? ಇಲ್ಲಿರೋರು ವೇದಿಕೆ ಮೇಲೆ ಇರೋರು ಯಾಕೆ ಬಂದಿದ್ದೀವಿ, ಏನಕ್ಕೆ ಮಾಡಿದೀವಿ, ಯಾರು ಮಾಡ್ಬೇಕಲ್ಲ. ಪ್ರೇಮಕ್ಕನೆ ಮಾಡ್ಲಿ, ಎಲ್ಲ ಪ್ರೇಮಕ್ಕ ಸಭಾಧ್ಯಕ್ಷತೆ ಮಮತಾ ಮಾಡ್ಲಿ. ಅಯ್ಯೋ ಬಂದಿದ್ ಮಾಡಮ್ಮ, ಎಲ್ಲ ನಮ್ಮವರೇ. ಊರವರು ಸ್ವಾಗತ ಇಲ್ಲ, ಸ್ವಾಗತ ಪ್ರಸ್ತಾವನೆ ಮಮತಾ ಮಾಡವ ಇಲ್ಲ, ಈಗಲೇ ಅನುಭವ ಆಗುತ್ತೆ. ಈಗ ಎಲ್ರಿಗೂ ಸ್ವಾಗತ. ಬಂದಿದ್ದಾರೆ, ಇವರೆಲ್ಲ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಷ್ಟು ಹೇಳವ ಸಾಕು. ನಿಮ್ಮ ಭಾಷೆ ಹೇಳ. ಇವತ್ತಿನ ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಸ್ವಾಗತ ಭಾಷಣವನ್ನು ಶ್ರೀಮತಿ ಮಮತಾ ಅವರು ಅಲ್ಲೇ ಮೇಡಮ್, ಇಲ್ಲ ಅಲ್ಲೇ ಮಾತಾಡಿ. ಪೋಡಿಯಂ ಇಲ್ಲ, ಧೈರ್ಯವಾಗಿ ಮಾತಾಡವ. ಏನಕ್ಕೆ ಬಂದಿದ್ದೀವಿ ಏನವ ಜೋರಾಗಿ ಹೇಳು. ಮನೇಲಿ ಹೆಂಗ್ ಮಾತಾಡ್ತಿ ಹಂಗ್ ಮಾಟವ. ವೆರಿ ಗುಡ್, ಕಮ್ಮಪ್ಪ. ನಮಸ್ಕಾರಗಳು. ನನಗೆ ಹೆಚ್ಚಿಗೆ ಮಾತಾಡೋಕೆ ಬರ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲ ಈಗ ಯಾಕೆ ಬಂದಿದ್ದೀವಿ? ಮೊಟ್ಟೆ ಮಾರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಯಾಕೆ ನಿಮ್ಮೂರಲ್ಲಿ ಮಾಡ್ತಿದ್ದೀವಿ? ನಾನು ಏನ್ ಹೇಳಿದ್ದೆ, ನೀನು ಹೇಳೋದನ್ನ. ಮೊಟ್ಟೆ ಮಾರಾಟ ನಿಲ್ಲಿಸಬೇಕು ಅಂತ ಹೇಳಿ ನಮ್ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಹೇಳ್ಕೊಂಡಿದ್ದೆ. ಯಾವಾಗ ಹೇಳ್ತೀನಿ.
ಎಲ್ಲಿ ಇದೇ ನಿಮ್ಮೂರ್ ಮೇಲೆ ಹೋಗ್ತಿರೋವಾಗ ಅಲ್ವಾ ನಾವು ಕರ್ಸ್ಕೊಂಡಿದ್ದೀವಿ. ಅವ್ರು ನಿಲ್ಸಕ್ ಬಂದಿದ್ದಾರೆ. ನಿಲ್ಸಕ್ ಬಂದಿಲ್ಲ. ಅವತ್ತಿನ ಹೇಳ್ದಾಗ ಏನ್ ಹೇಳಿದೆ, ನಾನೇನ್ ಹೇಳಿದೆ ಹೇಳವ. ಮನೆ ನಾನೇ ತೋರಿಸ್ತೀನಿ ಅಂತ ಹೇಳಿದ್ದೆ, ನಾನು ತೋರಿಸ್ತಿಲ್ಲ. ಅವರೇ ಹುಡುಕಿ ಅದೇನೋ ಪುಣ್ಯ ನೋಡು, ಅಲ್ಲೇ ಅವ್ರ ಮನೆ ಮುಂದೆ ನಿಂತಿದ್ವಿ. ವೆರಿ ಗುಡ್. ನನಗೆ ಹೆಚ್ಚಿಗೆ ಮಾತಾಡಕ್ ಇಲ್ಲ ಇಲ್ಲ, ಇನ್ನೊಂದ್ ಸ್ವಲ್ಪ ಹೇಳು. ಸೈನಿಕರಿಗೆ ನಮಸ್ಕಾರ. ಎಲ್ಲ ಬೇರೆ ಬೇರೆ ಊರಿಂದ ಬಂದಿದಾರಲ್ಲ, ಅವ್ರೆಲ್ರಿಗೂ ನಮ್ಮೂರ್ ಸ್ವಾಗತ. ಆದಷ್ಟು ಜನಗಳಿಗೆ ಹೇಳವ ಜನಗಳಿಗೆ ಹೇಳು. ಅದನ್ನೇ ನಮ್ಮ ಹತ್ರ ನೋಡಿದ್ರೆ ಜೋರಾಗಿ ಹೇಳ್ತೀಯ. ಅವತ್ತಲ್ಲಿ ರಸ್ತೆ ನಿಲ್ಸ್ಬಿಟ್ಟು ನಮ್ಮೂರಿಗೆ ಬರ್ಲೇಬೇಕು ನೀನು ಒಂದೇ. ನಮ್ಮ ಮನೆಯಲ್ಲಿ ಜಾಸ್ತಿ ಕುಡ್ತಾ ಇದ್ರು ಕಣಪ್ಪ. ನಿಲ್ಸಕ್ ಬಂದಿದ್ದಾರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು. ದಯವಿಟ್ಟು ಯಾರು ಕುಡಿಬೇಕಪ್ಪ. ಇವತ್ತು ಕಲಾವಿದರು ಶ್ರೀಮತಿ ಮಮತಾ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇನ್ನೊಬ್ಬರು ಬಿಡ್ತಿದ್ವಿ. ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಅವರು ಮತ್ತೆ ಶ್ರೀಮತಿ ಗಂಗಾನಾಯ್ಕ ಅವರು ವೇದಿಕೆ ಮೇಲೆ ಬರಬೇಕಂತ ಹೇಳ್ತೀವಿ. ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಅವರು ಮಹಿಳಾ ಘಟಕದಿಂದ. ಆಶಾಗ ಒಂದು ಚೇರ್ ಕೊಡಿ. ಈಗ ವತ್ಸಲಾನೋ ಇಂದಿರಾ ರೆಡ್ಡಿನೋ ಯಾರೋ ಒಂದ್ ಸ್ವಲ್ಪ ಪ್ರಸ್ತಾವನೆ ಇನ್ನೊಂದ್ ಸ್ವಲ್ಪ ಮಾತಾಡಿ. ಹೆಣ್ಮಕ್ಳು ಎಲ್ಲರೂ ಮಾತಾಡ್ಬೇಕು. ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಜನನಿ ವತ್ಸಲ್ ಅವರು ಪ್ರಸ್ತಾವನೆ ಈ ಕಾರ್ಯಕ್ರಮವನ್ನ ಕುರಿತು ಮಾತಾಡ್ಬೇಕಂತ ಕೇಳ್ಬೋದು. ಮಾಡ್ರಪ್ಪ, ಇಟ್ಕೊಡ್ರಪ್ಪ. ಬ್ಯಾನರ್ ಹಾಕ್ಬೇಕಾಗಿತ್ತು ಪ್ರೇಮಕ್ಕ. ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ. ಸ್ನೇಹಿತರೆ, ಇವತ್ತು ನಮ್ಮ ಪಕ್ಷದ ಹಲವಾರು ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ, ಗ್ರಾಮದಿಂದ ಮಹಿಳೆಯರು ಇಡೀ ಕರ್ನಾಟಕದಿಂದ ಬಂದಿದ್ದೇವೆ. ಮುಖ್ಯವಾದ ಕಾರಣ ಏನಂದ್ರೆ ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಅನ್ನುವಂತಹ ದೊಡ್ಡ ಮಟ್ಟದ ಒಂದು ಅರಿವಿನ ಕಾರ್ಯಕ್ರಮ. ಇದು ಕ್ರಾಂತಿ. ಈ ಕ್ರಾಂತಿ ಈ ಒಂದು ಹಳ್ಳಿಯಿಂದ ಕಡ್ಲೆಗುಡ್ಡು ಗ್ರಾಮದಿಂದ ಶುರುವಾಗ್ತಿದೆ. ಈ ಕ್ರಾಂತಿ ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ, ಗ್ರಾಮದಲ್ಲಿ ಮುಟ್ಟುವಂತಹ ಕ್ರಾಂತಿ ಇವತ್ತು ಇಲ್ಲಿಂದ ಶುರುವಾಗ್ತಿದೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸೋಕೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಎಲ್ಲ ಮಹಿಳಾ ತಂಡದವರು ಸಹ ಬಂದಿದ್ದೀವಿ. ಕುಡಿತ ನಿಲ್ಲಿಸಿ ಸಂಸಾರ ಉಳಿಸಿ ಅನ್ನುವಂತಹ ಕಾರ್ಯಕ್ರಮ. ನಿಮಗೆ ಗೊತ್ತಿದೆ ಕುಡಿತ ಎಷ್ಟರ ಮಟ್ಟಿಗೆ ನಮ್ಮ ಸಂಸಾರವನ್ನ ಬೀದಿಗೆ ತಂದು ನಿಲ್ಲಿಸ್ತಾ ಇದೆ ಅಂತ. ಇದನ್ನ ನಿಲ್ಲಿಸ್ಲೇಬೇಕಾ ಬೇಡವಾ ಹೇಳಿ? ಕೇಳಿಸ್ತಾರೆ? ನಿಲ್ಲಿಸ್ಬೇಕಾ ಬೇಡವಾ? ನಿಲ್ಲಿಸ್ಬೇಕು. ಈಗ ತಂದೆ ಕುಡಿತಾ ಇದ್ದಾರೆ, ಅದನ್ನ ನೋಡಿ ಮಗ ಕುಡಿತಾರೆ, ಅದನ್ನ ನೋಡಿ ಅವ್ರ ಮಕ್ಕಳು ಕುಡಿತಾರೆ. ಇದನ್ನ ಎಲ್ಲಿಂದ ನಿಲ್ಲಿಸ್ಬೇಕಾಗಿದೆ? ಇವತ್ತಿನಿಂದ, ಈ ಕ್ಷಣದಿಂದ ನಿಲ್ಲಿಸ್ಬೇಕಾಗಿದೆ. ಆ ರೀತಿಯಾದಂತಹ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮದಲ್ಲ. ಇದು ತುಂಬಾ ಹಿಂದೆಯಿಂದ ಕಾರ್ಯಕ್ರಮ ಶುರುವಾಗ್ತಿದೆ. ಅದು ನಮ್ಮ ಮಹಿಳಾ ತಂಡ ಇವತ್ತು ಗಟ್ಟಿಯಾಗಿ ನಿಂತು ಇಲ್ಲಿಂದ ಶುರು ಮಾಡಬೇಕು ಅನ್ನುವಂಥದ್ದು ಒಂದು ಕ್ರಾಂತಿಯಾಗಿ, ಅರಿವಿನ ಕ್ರಾಂತಿಯಾಗಿ ಶುರು ಮಾಡಿದ್ದಾರೆ. ಮದ್ಯಪಾನ ನಿಲ್ಲಿಸಿ ಅನ್ನುವಂತಹದ್ದು ಇದು ಸಣ್ಣ ಮಟ್ಟದ ಅನ್ಕೋಬೇಡಿ, ಇದು ದೊಡ್ಡ ಮಟ್ಟದ. ಇಡೀ ಸಂಸಾರನೇ ಬೀದಿಗೆ ತಂದು ನಿಲ್ಲಿಸುವಂತಹ ಕುಡಿತದ ಚಟ, ಇದೊಂದು ಚಟ. ಇದೊಂದು ಚಟವನ್ನ ನಿಲ್ಲಿಸಬೇಕು ಅನ್ನುವಂತಹದ್ದು ದೊಡ್ಡ ಮಟ್ಟದ ಕ್ರಾಂತಿ ಶುರುವಾಗಿದೆ. ಇದಕ್ಕೆಲ್ಲ ನಿಮ್ಮೆಲ್ಲ ಗ್ರಾಮದಲ್ಲಿರುವಂತಹ ಎಲ್ಲರೂ ಸಹ ನಮಗೆ ಬೆಂಬಲವನ್ನ ನೀಡಬೇಕಾಗಿದೆ. ಹಾಗೂ ಇದು ಬೆಂಬಲ ಬರೀ ಹೆಣ್ಮಕ್ಳೇ ಬಂದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಗಂಡಸರು ಕುಡಿತದಿಂದ ಬಂದು ತಮ್ಮ ಸಂಸಾರದಲ್ಲಿ ಆಗ್ತಿರುವಂತಹ ಎಷ್ಟೋ ಕಷ್ಟಗಳನ್ನ ನೋಡ್ಕೊಳ್ತಾ ಇಲ್ಲ. ಏನಕ್ಕೋ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಡುವಂತಹ ಹಣ, ಏನೋ ಒಂದು ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡಬೇಕಾಗಿರುವಂತಹ ಹಣ, ಅವತ್ತಿನ ಕೂಲಿಯನ್ನ ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ತೆಗೆದುಕೊಂಡಿರುವಂತಹ 200-300 ರೂಪಾಯಿನೂ ಸಹ ಬಿಡದೇ ಇರುವಂತಹ ಈ ಒಂದು ಚಟದಿಂದ ಇಡೀ ಸಂಸಾರವೇ ಹಾಳಾಗ್ತಾ ಇದೆ. ಇದಕ್ಕೋಸ್ಕರನೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಹಿಳಾ ತಂಡ ಇವತ್ತು ಇಷ್ಟು ಕಡಿಮೆ ಮಟ್ಟದಲ್ಲಿ ಇರ್ಬೋದು, ಆದ್ರೆ ನೀವೆಲ್ಲರೂ ಇಡೀ ಜಿಲ್ಲೆಯಿಂದ ಶುರುವಾದಂತದ್ದು. ಇದು ಯಾರಿಗೆ ಹೇಳ್ಬೇಕಾಗಿದೆ ಹೇಳಿ? ನಾವು ಸರ್ಕಾರಕ್ಕೆ ಹೇಳ್ಬೇಕಾಗಿದೆ ಅಲ್ವಾ? ನೀವೆಲ್ಲ ಓಟ್ ಹಾಕ್ತೀರಾ, ಯಾರಿಗೆ ಓಟ್ ಹಾಕ್ತಿದ್ದೀರಾ? ಇದನ್ನ ಪ್ರೋತ್ಸಾಹ ಮಾಡ್ತಿರೋರಿಗೆ ಓಟ್ ಹಾಕ್ತಿದ್ದೀರಾ. ಸೊ ಅದಕ್ಕೋಸ್ಕರ ಅಂತದ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಾವು ಈ ಒಂದು ಅರಿವಿನ ಕ್ರಾಂತಿ, ಮದ್ಯಪಾನ ನಿಷೇಧ ಮಾಡಬೇಕು ಅನ್ನೋ
ಒಂದು ಶಿಕ್ಷಣ ಬೇಕಾ ಬೇಡವಾ ಹೇಳಿ? ಶಿಕ್ಷಣ ಬೇಕಾ ಕುಡಿತ ಬೇಕಾ? ಶಿಕ್ಷಣ ಬೇಕಾ ಕುಡಿತ ಬೇಕಾ? ಶಿಕ್ಷಣ ಬೇಕು. ನೀವು ಶಿಕ್ಷಣವಂತರಾಗ್ಬೇಕು. ನೀವು ಶಿಕ್ಷಣವಂತರಾದ್ರೆ ಮಾತ್ರ ಈ ಒಂದು ಕುಡಿತ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ಕೊಂಡು ಅಡವಿನ ಕ್ರಾಂತಿಯ ಹೋರಾಟವನ್ನ ಈಗಲೇ ಪ್ರಾರಂಭ ಮಾಡಬೇಕು ಮತ್ತೆ ಅದನ್ನ ರಾಜ್ಯಾದ್ಯಂತ ಮಾಡಿ ನಿಷೇಧ ಮಾಡಲೇಬೇಕಂತ ನಿರ್ಧಾರಗಳನ್ನು ತಗೊಂಡಂತ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಜನನಿವಾಸನ್ ಅವರಿಗೆ ಧನ್ಯವಾದಗಳು. ಈಗ ಪ್ರಸ್ತಾವನೆಯನ್ನು ಮತ್ತೆ ಇದೇ ಕಾರ್ಯಕ್ರಮವನ್ನು ಕುರಿತು ಹೋರಾಟವನ್ನು ಕುರಿತು ನಮ್ಮ ರಾಜ್ಯ ಮಹಿಳಾ ಘಟಕದ ಉಸ್ತುವಾರಿಗಳಾದಂತಹ ಇಂದಿರಾ ರೆಡ್ಡಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಕೆಆರ್ಎಸ್ ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರೇ ಹಾಗೂ ಇಲ್ಲಿ ಕೂತಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳೇ, ಈ ಗ್ರಾಮಸ್ಥರಾದ ಶರಣಪ್ಪ ಅವರೇ ಹಾಗೂ ಇದೇ ಗ್ರಾಮದ ಎಲ್ಲ ಗ್ರಾಮಸ್ಥರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ಯಾಕೆ ಮಾಡ್ಬೇಕು ಕಾರ್ಯಕ್ರಮ? ಎಷ್ಟು ಜನ ಮದ್ಯ ನಿಷೇಧ ಆಗ್ಬೇಕು ಅಂತ ಕೋರ್ಕೊಳ್ತೀರಾ ಇಲ್ಲಿರೋಂಥದ್ದು? ನಮ್ಮ ಊರಲ್ಲಿ ಯುವಕರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಸಣ್ಣ ಮಕ್ಕಳು ವಿದ್ಯಾಭ್ಯಾಸಕ್ಕಂತ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಮದ್ಯ ನಿಷೇಧ ಆಗ್ಬೇಕು ಅಂತ ಎಷ್ಟು ಜನ ಕೋರ್ಕೊಳ್ತಾ ಇದ್ದೀರಾ? ಕೆಲವೊಂದಷ್ಟೇ ಜನ. ಹೆಣ್ಮಕ್ಳಿಗೋಸ್ಕರ ನಾವು ಅಲ್ಲಿಂದ ಬೆಂಗಳೂರು, ಕೋಲಾರ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ. ಈ ಕಾರ್ಯಕ್ರಮದಿಂದ ನಮ್ಗೆ ಏನೂ ಲಾಭ ಇಲ್ಲ. ಆದ್ರೆ ಇಲ್ಲಿವರೆಗೂ ಯಾಕೆ ಬಂದಿದ್ದೀವಿ ಅಂತಂದ್ರೆ ಮೊದಲು ನಿಮ್ಮಲ್ಲಿ ಅರಿವನ್ನ ಮೂಡಿಸ್ಬೇಕು. ಇಲ್ಲಿ ಆಗ್ತಾ ಇರುವಂತಹ ಅಕ್ರಮ ಮದ್ಯ ಅನ್ನೋದು ನಿಮ್ಮ ಕುಟುಂಬಗಳಲ್ಲಿ ಬಂದು ಯಾವ ರೀತಿ ತೊಂದರೆಗಳನ್ನ ಮಾಡ್ತಾ ಇದೆ ಅಂತ ಅರಿವನ್ನ ಮೂಡಿಸೋದಕ್ಕೆ ಇವತ್ತು ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ತಪ್ಪು ಮಾಡೋಂಥವ್ರಿಗೆ ಶಿಕ್ಷೆ ಆಗ್ಬೇಕಾ ಆಗ್ಬಾರ್ದ? ಜೋರಾಗಿ ಬರ್ಬೇಕು. ಆಗ್ಬೇಕಾ ಆಗ್ಬಾರ್ದ? ಇಲ್ಲಿರುವಂತವ್ರಲ್ಲಿ ಕೆಲವೊಂದು ವಯಸ್ಸಾಗಿರೋರ್ನ ನೋಡಿದ್ರೆ ನನ್ನ ಅಜ್ಜಿ ತಾತಂದ್ರ ತರ ಅನ್ನಿಸ್ತೀರ. ನನ್ ಸಣ್ಣ ವಯಸ್ಸಲ್ಲಿ ನನ್ನ ಅಜ್ಜಿ ತಾತಂದ್ರು ನಾನು ಏನಾದ್ರು ಅವ್ರ ಮನೆಗೆ ಹೋದ್ರೆ ಹೇಳ್ಕೊಡ್ತಾ ಇದ್ರು, ಏನಮ್ಮ ಚೆನ್ನಾಗಿದ್ಯಾ, ಮನೆಗೆ ಯಾರಾದ್ರೂ ಬಂದ್ರೆ ಗೌರವಿತವಾಗಿ ನಡ್ಕೋಬೇಕು, ಚೆನ್ನಾಗಿದ್ಯಾ ಅಂತ ಕೇಳ್ಬೇಕು, ಊಟ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಇವತ್ತು ಎಷ್ಟು ಜನ ಮನೆಯ ಮಕ್ಕಳು ಈ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇನ್ ಕೇಸ್ ನೀವು ಹೇಳ್ಕೊಟ್ಟು ಅವರು ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಕಾರಣ ಏನು? ಕಾರಣ ಏನು? ನೀವ್ ಹೇಳಿದ್ದೆಲ್ಲ ಕೇಳ್ತಾ ಇದ್ದಾರ ನಿಮ್ ಮನೆಯಲ್ಲಿರುವಂತಹ ಮಕ್ಕಳು? ಯಾಕೆ ಹೇಳ್ತಾ ಇಲ್ಲ? ಅದೇ ನಿಮ್ಮ ಮೊಮ್ಮಕ್ಕಳು ಕೇಳ್ತಾ ಇಲ್ಲ. ನಿಮ್ಮ ಮಕ್ಕಳು ಅಷ್ಟೋ ಕೇಳ್ತಾ ಇದ್ರಲ್ವಾ? ಕೇಳ್ತಾ ಇದ್ರ ಇಲ್ವಾ? ಅದೇ ನಿಮ್ಮ ಮೊಮ್ಮಕ್ಕಳು ಇವತ್ತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಕಾರಣ ಏನು? ನೀವೇ ಕುಡಿತೀರಾ? ಸೊ ಇದಕ್ಕೆಲ್ಲ ಜೋಕ್ಸ್ ನ ಸೈಡ್ ಇಟ್ರೆ ಇವತ್ತು ಮದ್ಯಪಾನ ಅನ್ನೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಆ ಬಾಟಲ್ ಮೇಲೆ ಹಾಕಿದ್ರು ಸಹ ಇತ್ತೀಚೆಗಷ್ಟೇ ಬೀರ್ ಬಾಟಲ್ ಗಳ ಮೇಲೆ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಆಗಿದೆ. ಗೊತ್ತಿದ್ಯಾ? ಯಾರಿಗಾದ್ರು ಟ್ಯಾಕ್ಸ್ ಜಾಸ್ತಿ ಹಾಕಿದ್ದಾರೆ ಗೊತ್ತಿದ್ಯಾ? ನಿಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಏನಾದ್ರೂ ಮಾಡಿ ಕುಡಿಬೇಕು ಅಂತ ಹೇಳಿ ಸಾಲ ಮಾಡ್ಕೊಳ್ತೀರಾ. ಎಷ್ಟು ಜನ ಕಷ್ಟಪಟ್ಟು ದುಡಿತೀರಾ? ಕೆಲವರಷ್ಟೇ ದುಡಿತೀರಾ. ಯಾಕೆ? ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಕುಡಿತದ ಅಂಗಡಿಗೆ ಹೋಗ್ತೀರಾ. ನೀವು ಮನೆಗಳಲ್ಲಿದ್ದು ಒಂದಷ್ಟು ನ್ಯಾಯಬದ್ಧವಾಗಿ ಸಂಸಾರವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಾ. ಆದ್ರೆ ಕೆಲವೊಂದು ಮನೆಗಳಲ್ಲಿ ಹೆಂಡತಿರು ಹೋಗಿ ಕಾಲಿಗೆ ಬಿದ್ದು
ದೇವಸ್ಥಾನದಲ್ಲಿ ಯಾವುದೋ ಒಂದು ಹೆಣ್ಣಿನ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ, ನಿಮ್ಮ ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ. ಒಂದು ಹಬ್ಬ ಬಂತು ಅಂತಂದ್ರೆ ಆ ಹೆಣ್ಣು ಮಗುವಿನ ಫೋಟೋ, ಹೆಣ್ಣು ದೇವತೆಯ ಫೋಟೋ ಇಟ್ಟು ಅಮ್ಮ ನನ್ನ ಕುಟುಂಬ ಚೆನ್ನಾಗಿರ್ಲಿ, ಎಲ್ಲಾರು ಸಂತೋಷವಾಗಿರ್ಲಿ, ನೆಮ್ಮದಿಯಾಗಿರ್ಲಿ ಅಂತ ಕೋರ್ಕೊಳ್ತೀವ ಇಲ್ವಾ? ನಾವು ಒಂದೊಂದು ಉಪವಾಸ ಆದ್ರೂ ಇದು ನಮ್ಮ ಕುಟುಂಬಕ್ಕೋಸ್ಕರ ಬೇಡ್ಕೊಳ್ತೀವ ಇಲ್ವಾ? ಆದ್ರೆ ಅಂತ ಸಂದರ್ಭದಲ್ಲಿ ಅದೇ ಊರಲ್ಲಿ ಯಾರೋ ಒಬ್ಬ ದುಡ್ಡು ಮಾಡೋ ಒಂದು ದುರುದ್ದೇಶ ಇಟ್ಕೊಂಡು ನಿಮ್ಮ ಮನೆಯ ಗಂಡಂದಿರನ್ನ ಹಾಳು ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಬದಲಾವಣೆ ಆಗ್ಬೇಕು? ಮೊದಲು ನಾವು ಬದಲಾವಣೆ ಆಗ್ಬೇಕು. ಹೆಣ್ಣು ಅಂತ ಕರೀತಾರೆ, ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತಾರೆ. ಒಂದು ಹೆಣ್ಣು ಕಲ್ತ್ಕೊಂಡ್ರೆ ಒಂದು ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಇರುವಂತಹ ನೂರಾರು ಮಕ್ಕಳಿಗೆ ಹೇಗೆ ಒಂದು ಶಿಕ್ಷಣ ಕೊಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಮದ್ಯ ಅಂದ್ರೆ ಏನು, ಈ ಸಾರಾಯಿ ಯಾಕೆ ಬಂದ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಒಂದಷ್ಟು ಜ್ಞಾನ ಬಂದಿದೆಯಾ ಇಲ್ವಾ? ಇವತ್ತು ನಾವು ಮಾಡಿರೋದಕ್ಕೆ ಹೆಣ್ಮಕ್ಳು ಈ ಕಡೆ ಬಂದು ಕೂತ್ಕೊಳ್ರಿ. ನಮ್ಮವ್ರು ಎದ್ದೇಳ್ರಪ್ಪ, ನಮ್ಮವ್ರು ಎದ್ದೇಳಿ ಹೆಣ್ಮಕ್ಳಿಗೆ ಊರವ್ರು ಬಿಡ್ರೋಣ. ಮುಂದುವರ್ಸಿ ನಾಗರೆಡ್ಡಿ, ಊರವ್ರು ಕೂಡ್ಸಿ, ನೀವು ನಾವು ಕೂತ್ಕೊಳ್ಳೋದಲ್ಲ. ಸೊ ಇಷ್ಟು ಅರಿವನ್ನ ಮೂಡಿಸಿ ನಿಮ್ಮಲ್ಲಿ ಜ್ಞಾನ ತುಂಬಿ ಒಂದು ಬದಲಾವಣೆ ಮಾಡಬೇಕು. ಇವತ್ತು ಈ JCB ಪಕ್ಷಗಳು ಅಂತ ಏನಂತೀವಿ, JDS, ಕಾಂಗ್ರೆಸ್, ಬಿಜೆಪಿ, ಎಲೆಕ್ಷನ್ ಬಂತಂತಂದ್ರೆ ಎಲ್ಲಾರ್ಗೂ ಗೊತ್ತಿರೋ ಫ್ಯಾಕ್ಟ್, ಮೊದಲು ಮನೆಗೆ ಬರೋದೇ ಬಾಟಲ್ಸ್ಗಳು, ಮೊದಲು ಆಚೆ ಹೋಗೋದೇ ನಿಮ್ಮ ಮನೆಯಲ್ಲಿರುವಂತಹ ಯುವಕರು, ಯುವ ಜನಾಂಗ ಆ ಮನೆಯಿಂದ ಆಚೆ ಹೋಗಿ ಪಾರ್ಟಿಗಳು ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಮನೆಗೆ ಬಂದು ತಾಯಿ ಅಂತ ನೋಡಲ್ಲ, ಅಜ್ಜಿ ಅಂತ ನೋಡಲ್ಲ, ಅಜ್ಜ ಅಂತ ನೋಡಲ್ಲ, ತಂದೆ ಅಂತ ನೋಡಲ್ಲ, ಹೊಡಿತಾರೆ, ಬಡಿತಾರೆ, ನಿಮ್ಮನ್ನ ಸುಲಿಗೆ ಮಾಡ್ತಾರೆ, ನಿಮ್ಮ ಜೇಬಲ್ಲಿರುವಂತಹ ಹಣನ ಕತ್ಕೊಂಡು ಹೋಗಿ ಮತ್ತೆ ಕುಡ್ಕೊಂಡು ಬಂದು ಮತ್ತೆ ಅದೇ ಜಗಳ ಮಾಡ್ತಾರೆ. ಓದುವಂತಹ ವಿದ್ಯಾರ್ಥಿಗಳು ಇಲ್ಲಿ ಎಲೆಕ್ಷನ್ ಹೋಗಿ ಕುಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಿಮ್ಮ ಕುಟುಂಬಗಳು ಉದ್ಧಾರ ಆಗುತ್ತಾ? ಮತ್ತೆ ಯಾಕೆ ಕಳಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನ ಎಲೆಕ್ಷನ್ ಕ್ಯಾಂಪೇನ್ಗೆ? ಆ ವಯಸ್ಸಲ್ಲಿ ಕಲಿಬೇಕು. ಅವರ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಕ್ಕೆ ಅರ್ಹರಲ್ಲ. ನೀವು ನಿಮ್ಮ ಊರಲ್ಲಿ ಯಾರಾದ್ರೂ ಎಲೆಕ್ಷನ್ಗೆ ನಿಲ್ತಾ ಇದೀವಿ ಅಂತಂದ್ರೆ ಮೊದಲು ನೀವು ಕೇಳ್ಬೇಕಾಗಿರುವಂತದ್ದೇ ಮದ್ಯ ನಿಷೇಧ ಮಾಡ್ತೀರಾ? ನಮ್ಮ ಕುಟುಂಬಗಳು ಕಷ್ಟದಲ್ಲಿದೆ. ಎಷ್ಟು ಜನ ನಾವು ಬಡವರು ಅಂತ ಹೇಳ್ತೀರಾ? ಇಲ್ಲಿ ಎಷ್ಟು ಜನ ಬಡವರು ಅಂತ ಹೇಳ್ಕೊಳ್ತೀರಾ, ಘೋಷಣೆ ಮಾಡ್ಕೊಳ್ತೀರಾ ನಿಮ್ಮಷ್ಟಕ್ಕೆ ನೀವೇ? ಯಾಕೆ ಬಡವರಾದ್ರಿ? ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ, ಯಾಕೆ ಬಡವರಾದ್ರಿ? ಭ್ರಷ್ಟಾಚಾರ. ನೀವ್ ಯಾವ್ದಾದ್ರು ತಾಲೂಕ್ ಆಫೀಸ್ ಹೋಗಿ ನಿಮ್ ಜಮೀನು ಪಾರಿ ಮಾಡಿಸ್ಕೋಬೇಕು, ಖಾತಾ ಮಾಡಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಇವತ್ತು ಈಸಿಯಾಗಿ 1000 ರೂಪಾಯಿ ಒಳಗಡೆ ಯಾವ್ದು ಕೆಲಸಗಳು ಆಗೋದಿಲ್ಲ. 1000 ಮೀರಿ ಹೋಗ್ಬೇಕು. ಒಂದ್ ಕಡೆ ಗಂಡ ಕುಡಿತಾನೆ, ಇನ್ನೊಂದ್ ಕಡೆ ಮಕ್ಕಳು ಕುಡಿತಾರೆ, ಇನ್ನೊಂದ್ ಕಡೆ ನಿಮ್ ಮನೆ ಪಾನಿ ಮಾಡಿಸ್ಕೋಬೇಕು, ನಿಮ್ಮ ಜಮೀನ್ಗೆ ಪಾನಿ ಮಾಡಿಸ್ಕೋಬೇಕು ಅಂತಂದ್ರೆ ಎಲ್ಲಾದ್ರೂ ಆಫೀಸ್ಗೆ ಹೋದ್ರೆ ಪಂಚಾಯತ್ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರ? ಮಾಡಲ್ಲ. ನೀವು ಸಂಪಾದನೆ ಮಾಡಿದ್ದೆಲ್ಲ ಒಂದ್ ಕಡೆ ಲಂಚ ಕಡಿಮೆ ಕೊಟ್ರೆ ಮತ್ತೊಂದ್ ಕಡೆ ನೀವು ಸಂಪಾದನೆ ಮಾಡಿದ್ದೆಲ್ಲ ನಿಮ್ಮ ಗಂಡಂದ್ರು ನಿಮ್ಮ ಮಕ್ಕಳು ಕುಡಿಯೋದಕ್ಕೆ ಬಳಸುವಂತಹ ಕೆಲಸಗಳು ಇವತ್ತು ಆಗ್ತಾ ಇದೆ. ನಿಮ್ ಪುಣ್ಯ ಇವತ್ತು ನಿಮ್ ಊರಿಗೆ ಡ್ರಗ್ಸ್ ಬಂದಿಲ್ಲ ಇನ್ನು. ಇವತ್ತು ನಾವಿರುವಂತಹ ಏರಿಯಾಗಳಲ್ಲಿ ಮನೆಗೂ ಸಣ್ಣ ಮಕ್ಕಳು 3ನೇ ತರಗತಿ 4ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳು ಡ್ರಗ್ಸ್ ತಗೊಳ್ತಾ ಇದ್ದಾರೆ. 10 ರೂಪಾಯಿಗೆ ಡ್ರಗ್ಸ್ ನ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಚಿತ್ರದುರ್ಗದಲ್ಲಿ ಒಬ್ಬ MLA ಅರೆಸ್ಟ್ ಆಗಿದ್ದಾನೆ. ಏನು ಗ್ಯಾಮ್ಲಿಂಗ್ ಮಾಡಿಸ್ತಾರೆ, ಗೇಮ್ಸ್, ಮೊಬೈಲ್ ಗೇಮ್ಸ್ ಆಡಿಸಿ ಅದರಲ್ಲಿ ಬೆಟ್ಟಿಂಗ್ ಕಟ್ಟೋ ತರಕ್ಕೆ ಮಾಡಿ ಮತ್ತೆ ಡ್ರಗ್ಸ್ ನ ಮಾರಾಟ ಮಾಡಿ ಆ ತರ ಮಾಡಿದ್ರೆ ಆ ಮಕ್ಕಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಶಾಲೆಗೆ ಹೋಗಿ ಕಾಲೇಜ್ ಹೋಗಿ ಓದಿ ನಮ್ಮನ್ನು ಉದ್ಧಾರ ಮಾಡಿ ಅಂತಂದ್ರೆ ಮಾಡ್ತಾರ ಅವರು? ಮತ್ತೆ ಆ ತರ ನಾಯಕರನ್ನ ಅವರನ್ನ ನಮ್ಮ ದೃಷ್ಟಿಯಲ್ಲಿ ನಾಯಕರಲ್ಲ, ನಿಮ್ ದೃಷ್ಟಿಯಲ್ಲಿ ಆ ತರಹದ MLAಗಳು, FPಗಳು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರೇ ಆಗಿರ್ಲಿ ಆ ತರಹದಕ್ಕೆ ಅಕ್ರಮಗಳಿಗೆ ಒಂದು ಸಾಥ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರು ನಮ್ಮ ಪ್ರಕಾರ ಅವರೇ ದೊಡ್ಡ ದೇಶದ ಒಂದು ಟೆರರಿಸ್ಟ್ಗಳು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಊರಲ್ಲಿ ಒಗ್ಗಟ್ಟನ್ನೋದಿದೆಯಾ ಇವತ್ತು? ಒಂದು 50 ವರ್ಷದ ಹಿಂದೆ ಇತ್ತು. ಹೇಗಿತ್ತು? ದೊಡ್ಡವರು ಚಿಕ್ಕವರು ಅನ್ನೋ ಏನು ಪ್ರೀತಿ, ವಿಶ್ವಾಸ, ಗೌರವ ಮತ್ತೆ ಸಂಸ್ಕಾರ ಇಟ್ಕೊಂಡು ಹೋಗಿದ ಕಾರಣಕ್ಕೆ ಎಲ್ಲ ಸರಿ ಹೋಗ್ತಾ ಇತ್ತು. ಆದ್ರೆ ಇವತ್ತು ಅದು ಯಾವುದು ಉಳ್ಕೊಂಡಿಲ್ಲ. ಸಣ್ಣ
ಮನೆಯಲ್ಲಿ ಬಿದ್ದಿರು. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಯಾವನ MLA ಜೊತೆ ಸುತ್ಕೊಂಡು ಅಥವಾ ZP ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಜೊತೆ ಸುತ್ಕೊಂಡು ಬಾರ್ಗಳಲ್ಲಿ ಕುತ್ಕೊಂಡು ಎಣ್ಣೆ ಹೊಡ್ಕೊಂಡು ಬಂದು ಮನೆಯಲ್ಲಿ ಮತ್ತೆ ರಂಪಾಟ ಮಾಡ್ತಾ ಇರ್ತಾರೆ. ಅದರಿಂದ ಆರೋಗ್ಯ ಚೆನ್ನಾಗಿದೆಯಾ ನಿಮ್ಗೆ? ಕುಡಿತಾರೆ, ಚೆನ್ನಾಗಿ ಮಾಂಸ ತಿಂತಾರೆ, ಅದರಿಂದ ಬೊಜ್ಜು ಬೆಳೆಸ್ಕೊಳ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗ್ತಾ ಇದೆ. ಅದರಲ್ಲಿ ಕಲ್ಪಿ ಬೇರೆ ಇವತ್ತು ಕಲ್ಪಿ ಮಾಡಿ ಇದನ್ನ ಕುಡಿಯೋದ್ರಿಂದ ಕ್ಯಾನ್ಸರ್ಗಳು, ಲಿವರ್ ಪ್ರಾಬ್ಲಮ್, ಹಲವಾರು ತರಹದ ಅನಾರೋಗ್ಯಗಳು ಉಂಟಾಗ್ತಾ ಇದೆ. ಇದೆಲ್ಲ ಗೊತ್ತಿದ್ರು ಸಿನಿಮಾಗಳಲ್ಲಿ ತೋರಿಸ್ತಾರೆ, ಸಿಗರೇಟ್ ಯಾರಾದ್ರೂ ಸೇರ್ತಾ ಇದ್ರೆ ಕೆಳಗಡೆ ಹಾಕ್ತಾರೆ, ಮದ್ಯಪಾನ ಧೂಮಪಾನ ಮಾಡಬಾರ್ದು, ಆರೋಗ್ಯಕ್ಕೆ ಏನು ಹಾನಿಕರ ಅಂತ ಹೇಳಿ. ಅದು ಗೊತ್ತಿದ್ರು ಮತ್ತೆ ಸ್ಟೈಲಿಶ್ ಆಗಿ ಕಾರ್ ಹತ್ರ ಹೋಗಿ ಸಿಗರೇಟ್ ಹೊಡಿತಾರೆ, ಮತ್ತೆ ಸ್ಟೈಲಿಶ್ ಆಗಿ ಬಾರ್ಗಳಲ್ಲಿ ಹೋಗಿ ಎಣ್ಣೆ ಹೊಡಿತಾರೆ. ಏನಾದ್ರೂ ಬರ್ತಾ ಇದೆಯಾ? ಅವತ್ತು ಪಂಚೆ ಲುಂಗಿ ಉಟ್ಕೊಂಡೇ ಇದ್ರಿ, ಇವತ್ತು ಪಂಚೆ ಲುಂಗಿ ಉಟ್ಕೊಂಡೇ ಇದ್ದೀರಾ ನೀವು? ಅಪ್ಡೇಟ್ ಬೇಡವಾ? ಈ ಸಮಾಜ ಪರಿವರ್ತನೆ ಆಗ್ತಾ ಇದೆ, ಅದ್ರ ಪ್ರಕಾರ ನಾವು ಬೆಳಿಬೇಕಂತ ಮನ್ಸಲ್ಲಿದ್ರು ಬೆಳೆಯಕ್ ಆಗ್ತಾ ಇಲ್ಲ. ಈ ಬಡತನ ಕಾಡ್ತಾ ಇದೆ, ಹೆಣ್ಮಕ್ಳು ಅಸಹಾಯಕರಾಗ್ತಾ ಇದ್ದಾರೆ. ನಿಮ್ಗೆ ಹೇಳಿ ಹೇಳಿ ಸಾರಿ ಆ ಮನೆಯಲ್ಲಿರುವಂತಹ ಹುಡುಗರಿಗೆ ಹೇಳಿ ಹೇಳಿ ಆ ಹೆಣ್ಮಕ್ಳು ದಿನನಿತ್ಯ ಯಾಕಪ್ಪ ಈ ಸಂಸಾರ ನಮ್ಗೆ ಯಾಕೆ ನರಕ ಕೊಟ್ಟಿದ್ಯಾ ಅಂತ ಮಲಗುವಾಗ ಕಣ್ಣೀರು ಹಾಕೊಂಡು ಮಲ್ಕೊಳ್ತಾ ಇದ್ದಾರೆ. ಆ ಶಾಪ ನಮ್ಗೆ ಒಳ್ಳೇದಲ್ಲ, ಹೆಣ್ಮಕ್ಳ ಶಾಪ ಒಳ್ಳೇದಲ್ಲ. ನಿಮ್ಮ ಮನೆಯಿಂದ ನಡ್ಸೋದಿಕ್ಕೆ ಸಾಕಷ್ಟು ಕಷ್ಟ ಪಡ್ತಾರೆ ಅವರು. ಬೆಳಗಾಗ್ಲೇ ಎದ್ದು ನನ್ನ ಗಂಡ ಆಚೆ ಹೋಗ್ತಾನೆ, ಎಲ್ಲಿ ಊಟ ಸಿಗಲ್ವೋ, ನನ್ನ ಮಕ್ಳು ಆಚೆ ಹೋಗ್ತಾರೆ, ಎಲ್ಲಿ ಊಟ ಸಿಗಲ್ವೋ ಅಂತ 5 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಕೆಲಸ ಮಾಡಿ ನಿಮ್ಗೆ ತಿಂಡಿ ಮಾಡಿ ಮತ್ತೆ ಮನೆಗೆ ವಾಪಸ್ ಬಂದ್ರೆ ನೀವು ಅಲ್ಲಿ ಆಚೆ ಹೋಗಿ ಕೆಲಸ ಮಾಡ್ತಿರೋ ಬಿಡ್ತಿರೋ, ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಮತ್ತೆ ನಿಮಗೆ ಊಟ ರೆಡಿ ಆಗಿರುತ್ತೆ. ಅಂತ ಹೆಣ್ಮಕ್ಳನ್ನ ಹೊಡಿತೀರಾ, ಬಡಿತೀರಾ, ಅವರ ಆರೋಗ್ಯಕ್ಕೆ ಏನಾದ್ರು ಸಮಸ್ಯೆ ಆಗಿದೆ ಅಂತ ಕನಿಷ್ಠ ಪಕ್ಷ ಒಂದು ಮನುಷ್ಯ ಜೀವಿ ಕೇಳೋದಿಲ್ಲ. ಏನಾದ್ರು ನಿನ್ ಸಮಸ್ಯೆ ಆಗಿದೆಯಾ, ನನ್ನ ಕುಟುಂಬವನ್ನ ನೀನ್ ನೋಡ್ಕೊಳ್ತಾ ಇದೀಯ ಅಂತ ಒಂದು ಮನುಷ್ಯ, ಒಂದು ಜೀವಿ ಕೇಳಲ್ಲ ಅಂತಲ್ಲ. ಹೆಣ್ಣು ಏನ್ ಶಾಪ ಮಾಡಿ ಭೂಮಿಗೆ ಬಂದಿದ್ದೆ ಅನ್ನೋ ತರಕ್ಕೆ ಮನ್ಸಿಗೆ ನಾಟ್ಕೊಳ್ಳುತ್ತೆ. ಈ ಹಿಂದೆ ಹೆಣ್ಮಕ್ಳಿಗೆ, ಹೆಂಡತಿಯರಿಗೆ ಇಂಥ ವಯಸ್ಸಲ್ಲಿರುವಂತ ಸಂದರ್ಭದಲ್ಲಿ ಎಷ್ಟೋ ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಎಷ್ಟೋ ಗೌರವ ಕೊಡ್ತಾ ಇದ್ರು. ಆದ್ರೆ ಇವತ್ತು ಅದೆಲ್ಲ ನಾಶ ಆಗಿ ಹೋಗಿದೆ. ಎಷ್ಟೋ ಜನ ವಯಸ್ಸಾಗಿರುವಂತ ಅವ್ರ ಕಣ್ಮುಂದೆ ನಡೀತಾ ಇರುವಂತಹ ಅಕ್ರಮಗಳನ್ನ, ಅವ್ರ ಮನೆಯಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಹೆಣ್ಮಕ್ಳು ಯಾರೋ ತೋರಿಸ್ತಾ ಇದ್ರು, ಅವ್ರ ಗಂಡ ಹೊಡೆದು ಕಿವಿಯೆಲ್ಲ ಕಿತ್ಕೊಂಡು ಏನೋ ಸ್ಟಿಚಸ್ ಹಾಕೊಂಡು ಬಂದಿದ್ದಾರೆ. ಆ ಹೆಣ್ಣು ಎಲ್ಲೋ ಯಾವುದೋ ತಂದೆ ತಾಯಿಗೆ ಹುಟ್ಟಿ ಇಲ್ಲಿ ಬಂದು ನಿಮ್ಮ ಸೇವೆ ಮಾಡ್ತಾ ಇದ್ದಾಳಲ್ವಾ, ಅದಕ್ಕಾದ್ರೂ ಕೊಡ್ತಾ ಇರೋ ಗಿಫ್ಟ್ ಆ ಹೆಣ್ಣಿಗೆ ಹೊಡೆದು ಕಿವಿಯೆಲ್ಲ ಹರಿದೋಗೋ ತರ ಹೊಡಿತೀರಾ, ಬಡಿತೀರಾ ಅಂತಂದ್ರೆ ಎಷ್ಟು ಅಂದ್ರೆ ಇದೊಂದ ತರ ನಾವು ಕೂತ್ಕೊಂಡೇ ಇರ್ತೀವಿ, ನಮ್ ದರ್ಪ ತೋರಿಸ್ತಾನೆ ಇರ್ತೀವಿ, ನೀವು ಮಾಡೋದ್ ಮಾಡಿ ಅನ್ನೋ ತರಕ್ಕೆ. ಬೇಡ, ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರ ತರ ಇಲ್ಲಿವರೆಗೂ ಬಂದಿದ್ದೀನಿ, ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಯಾಕೆಂತಂದ್ರೆ ಇಲ್ಲಿರುವಂತಹ ಪ್ರತಿ ಮನೆಯ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವೇನು ಇಲ್ಲಿಗೆ ಎಲೆಕ್ಷನ್ ನಿಲ್ತಾ ಇಲ್ಲ. ನಾವು ನಮ್ಮ ಏರಿಯಾದಲ್ಲಿ ನಿಂತು ಆದ್ರೂ ಅಲ್ಲಿಂದ ಇಲ್ಲಿ ಬಂದಿದೀವಿ ಅಂತಂದ್ರೆ ಚಿತ್ರದುರ್ಗದ ಈ ಗ್ರಾಮದಿಂದ ಈ ಕ್ರಾಂತಿ ಏನಿದೆ ಇದು ಶುರು ಆಗಿ ಇಡೀ ಕರ್ನಾಟಕಾದ್ಯಂತ ಈ ಕಿಚ್ಚು ಹಬ್ಬಿಸ್ಬೇಕು ಅನ್ನೋ ಒಂದೇ ಉದ್ದೇಶ. ಈ ಒಂದು ಗ್ರಾಮ ಬದಲಾವಣೆ ಆದ್ರೆ ಅಕ್ಕಪಕ್ಕದ ಗ್ರಾಮಗಳು, ಅಕ್ಕಪಕ್ಕದ ಜಿಲ್ಲೆಗಳು, ಇಡೀ ರಾಜ್ಯದಲ್ಲಿ ಒಟ್ಟಾರೆ ಒಂದು ಬದಲಾವಣೆ ಅನ್ನೋದು ಕಾಣುತ್ತೆ. ಹೇಗೆ ಒಂದು ಕೇರಳದಲ್ಲಿ ಇವತ್ತು ಒಂದು ಘೋಷಣೆ ಆಗಿದೆ, ಏನ್ ಗೊತ್ತಾ? ತೀವ್ರವಾದ ಬಡತನ ಇಲ್ದಿರ ಇರುವಂತಹ ಒಂದು ರಾಜ್ಯ ಅಂತ. ಹೇಗಾಯ್ತು? ಸಾರ್ವಜನಿಕರು ಎಜುಕೇಶನ್ ಪಡ್ಕೊಂಡು ಜ್ಞಾನವನ್ನ ತುಂಬಿಕೊಂಡು ಯುವಕರು ಯುವತಿಯರು ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕಿರುವ ಕಾರಣಕ್ಕೆ ಇವತ್ತು ಕೇರಳವನ್ನ ಏನು ವಿಪರೀತವಾದ ಬಡತನ ಇಲ್ಲ ಅನ್ನುವಂತಹ ರಾಜ್ಯವನ್ನಾಗಿ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಬಿಹಾರದಲ್ಲಿ ಇದೇ ತರಹೇನೆ ಹಲವಾರು ಸಮಸ್ಯೆಗಳು, ಈ ಮದ್ಯಪಾನದಿಂದ ಆಗ್ತಾ ಇರುವಂತಹ ಸಮಸ್ಯೆಗಳಿಂದ ಒಂದು ಏನು ಆರ್ಥಿಕ ಸಮಸ್ಯೆ,
ಯಾವಾಗಲೂ ಹೋಗುತ್ತಾ ಕರೆಕ್ಟ್ ಹಿಂಗೆ? ಹೌದಾ? ಕಾರಣ? ಸೊ ಇವತ್ತು ಬಿಹಾರ, ಗುಜರಾತ್ ಈ ತರಕ್ಕೆ ಒಂದಷ್ಟು ಏನು ಸ್ಟೇಟ್ಗಳು ಮದ್ಯಪಾನವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿ ಘೋಷಣೆಗಳನ್ನ ಮಾಡ್ಕೊಂಡಿದೆ. ಅದರಲ್ಲೂ ಅತಿ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಮದ್ಯಪಾನ ಸೇವನೆ ಅನ್ನೋದು ಜಾಸ್ತಿ ಆಗಿ ಬಡತನಕ್ಕೆ ಬೇರೆ ಕಾರಣ ಆಗಿದೆ. ಒಂದು ಗಂಡಸರು ಕುಡಿಯೋದ್ರಿಂದ ಮತ್ತೆ ಹೆಣ್ಮಕ್ಳು ಹೋಗಿ ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬರುವಂತಹ ಹಣನ ಮತ್ತೆ ಗಂಡಸರು ಕಿತ್ಕೊಳ್ಳುವಂತಹ ಒಂದು ಕಾರಣಕ್ಕೆ ಈ ಹೆಣ್ಮಕ್ಳು ಸಾಲ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಏನೋ ಒಂದು ಆರೋಗ್ಯದ ಸಮಸ್ಯೆ ಬಂತು ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಬಡವರಾಗಿ ಸಾಲ ಮಾಡೋಕೆ ಯಾವಾಗ ಮುಂದೆ ಹಾಕ್ತಾರೋ ಮತ್ತೆ ಅದೇ ಸಾಲ ತೀರ್ಸೋದಕ್ಕೆ ಮತ್ತೆ ಕೂಲಿ ನಾಲಿ ಮಾಡಿ ಇನ್ನೂ ಹೆಚ್ಚು ಬಡತನದ ರೇಖೆಯನ್ನ ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಡತನಕ್ಕೆ ನೇರ ಕಾರಣ ಆಗಿರುವಂತಹ ಈ ಭ್ರಷ್ಟಾಚಾರ ಮತ್ತೆ ಈ ಒಂದು ಏನು ಡ್ರಗ್ಸ್ ಆಗ್ಲಿ ಮದ್ಯಪಾನ ಆಗ್ಲಿ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕು. ಇದು ಈ ರಾಜ್ಯದ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಆಗತ್ತೆ. ಇವತ್ತು ಡ್ರಗ್ಸ್ ಗಳು ನಮ್ಮ ದೇಶಕ್ಕೆ ಒಳಗಡೆ ಬರ್ತಾ ಇದೆ ಅಂತಂದ್ರೆ ಅದು ಹೊರ ರಾಜ್ಯದಿಂದ ಬರುತ್ತೋ ಬೇರೆ ಕಡೆಯಿಂದ ಬರುತ್ತೋ, ಆದ್ರೆ ಅದು ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ತಾ ಇರುವಂತಹದ್ದು, ಸಪೋರ್ಟ್ ಮಾಡ್ತಾ ಇರುವಂತಹದ್ದು ಒಬ್ಬ ರಾಜಕಾರಣಿಗೆ. ಹೌದಾ ಅಲ್ವಾ? ಯಾವ MLA ಹೇಳ್ತಾನೆ ಡ್ರಗ್ಸ್ ನನಗೆ ಬೆಂಬಲ ಅಂತ ಬರ್ತಾ ಇದ್ದಾರೆ, ಅವ್ರಿಗೆ ಮಾತು ಕಳಿಸು, ಹೆಣ್ಮಕ್ಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಣ್ಣ ವಯಸ್ಸಲ್ಲಿ ವಿದ್ಯಾಭ್ಯಾಸ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಮಕ್ಕಳು ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತಂದ್ರೆ ನಿಮ್ಮ ಮನೆಯ ಕುಟುಂಬ ಹೇಗಾಗುತ್ತೆ ಅಂತ ಹೇಳಿ ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. ಸೊ ಇದನ್ನ ಅರಿವು ಮೂಡಿಸ್ಬೇಕು. ಮೊದಲು ಗ್ರಾಮದಲ್ಲಿ ನಾನು ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅಂತ ಹೇಳಿ ಸಪ್ರೇಟ್ ಆಗೋದನ್ನ, ಒಗ್ಗಟ್ಟಿಲ್ದಿರ ಹೋಗೋದನ್ನ ನಿಲ್ಲಿಸ್ಬೇಕು. ನೀವೆಲ್ಲ ಯಾವತ್ತು ಒಗ್ಗಟ್ಟಾಗಿ ನನ್ನ ಊರು ಚೆನ್ನಾಗಿರ್ಬೇಕು, ನನ್ನ ಊರಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳು ಸರಿ ದಾರಿಯಲ್ಲಿ ಹೋಗ್ಬೇಕು ಅಂತಂದ್ರೆ ನೀವೆಲ್ಲ ಮಾದರಿ ಆಗ್ಬೇಕು. ನಿಮ್ಮನ್ನ ನೋಡಿ ಮುಂದೆ ಬರುವಂತಹ ಮಕ್ಕಳು ನನ್ನ ಅಣ್ಣ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾನೆ, ಅವನು ನನಗೆ ಮಾದರಿ ಆಗ್ಬೇಕು ಅಂತ ಹೇಳಿ ಅಣ್ಣಂದಿರನ್ನ ಅಕ್ಕಂದಿರನ್ನ ನೋಡಿ ಅಂತ ಸಣ್ಣ ಮಕ್ಕಳು ಮಾದರಿಯಾಗಿ ನಿಮ್ಮನ್ನ ತಗೊಂಡು ಒಳ್ಳೆ ದಾರಿಯಲ್ಲಿ ನಡೆಯುವಂತಹ ಕೆಲಸ ಆಗ್ಬೇಕು. ಅದು ನೀವೆಲ್ಲರ ಕೈಯಲ್ಲಿದೆ. ನೀವು ಮನಸ್ಸು ಮಾಡಿದ್ರೆ ಆಗತ್ತೆ. ಮನಸ್ಸು ಧೈರ್ಯ ಅಷ್ಟೇ ಮಾಡಬೇಕು. ತಪ್ಪು ಮಾಡೋದನ್ನ ಹಿಂಬಾಲಿಸ್ಕೊಂಡು ಬರ್ಬೇಡಿ. ತಪ್ಪು ಮಾಡೋರಿಗೆ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಅವ್ರು ಮಾಡ್ತಾ ಇರುವಂತಹ ತಪ್ಪು ಅಂತ ಅವ್ರಿಗೆ ಅನ್ಸೋದಿಲ್ಲ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ನಿಮ್ ತಪ್ಪು ಮಾಡ್ತಾ ಇದ್ರಿ ಅಂತ ಅವ್ರಿಗೆ ಬೆಳಗ್ಗೆ ತೋರಿಸ್ತಾ ಮೇಲೆ ಅವ್ರ ತಪ್ಪು ಅವ್ರಿಗೆ ಅರಿವಾಗೋದು. ಸೊ ಮುಂದಿನ ದಿನಗಳಲ್ಲಿ ಟಿಆರ್ಎಸ್ ಪಕ್ಷದಿಂದ ನಮ್ಮ ಗುರಿನೇ ಇಷ್ಟು, ನಿಮ್ಮ ಬಡತನಕ್ಕೆ ನೇರ ಕಾರಣ ಆಗಿರುವಂತಹ ಭ್ರಷ್ಟಾಚಾರ ಮತ್ತೆ ಈ ಒಂದು ಮದ್ಯಪಾನ, ಈ ಡ್ರಗ್ಸ್ ಇದನ್ನೆಲ್ಲ ಕಡಿವಾಣ ಹಾಕಬೇಕು, ನಿಲ್ಲಿಸಬೇಕು. ಆಗ ಮಾತ್ರ ಈ ಒಂದು ಒಳ್ಳೆಯ ರಾಜ್ಯವನ್ನ ಕಟ್ಟೋದಿಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳಿ ನಂಬಿ ಒಂದು ಹೋರಾಟ ಮಾಡಕ್ಕಂತ ಮುಂದೆ ಬಂದಿದ್ದೀವಿ. ನಿಮ್ಮೆಲ್ಲರ ಶಕ್ತಿ ನಮ್ಗೆ ತುಂಬಿದೆ. ಆದಲ್ಲಿ ನಾವು ಹೋರಾಟ ಮಾಡಲ್ಲ, ನಿಮ್ಮೂರ್ ನಾವೇ ಬರ್ತೀವಿ ಅಂತ ಹೇಳಲ್ಲ. ನಿಮ್ಮೂರಲ್ಲಿ ನೀವೇ ಬಂದು ನಿಂತ್ಕೊಂಡು ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾವೆಲ್ಲ ರೀತಿ ಶಕ್ತಿ ಬೇಕೋ ಅದನ್ನ ನಾವು ಖಂಡಿತ ನಿಮ್ಗೆ ತುಂಬ್ತೀವಿ. ಹೆಣ್ಮಕ್ಳನ್ನ ಮನೆಗಳಿಗೆ ಸೀಮಿತ ಮಾಡ್ತೀರ, ಆಚೆ ಕಳಿಸಿ ಜ್ಞಾನ ತುಂಬಿ ಅವ್ರಿಗೂ ಒಂದಷ್ಟು ಧೈರ್ಯ ಕೊಡಿ, ಕಾನೂನನ್ನ ತಿಳಿಸಿ. ಈ ಮುಂದೆ ಮನೆಗಳಲ್ಲೇ ಕೂತ್ಕೊಂಡ್ರು ಈ ಜೆಸಿಬಿ ಪಕ್ಷಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಸಮಸ್ಯೆಗಳು ನಿಮ್ಮ ಮನೆ ಬಾಗಿಲನ್ನ ಹುಡ್ಕೊಂಡು ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಜೈಲಲ್ಲ ಕೂತ್ಕೊಂಡು ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಕಾನೂನು ಅನ್ನೋದು ಗೊತ್ತಿರಲ್ಲ, ಪೊಲೀಸ್ ಸ್ಟೇಷನ್ ಅಂದ್ರೆ ಏನು ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಹೋಗಿ ಒದ್ದಾಡಿ ಕಷ್ಟಪಟ್ಟು ದುಡಿತಿರುವಂತ ಹಣ ಎಲ್ಲ ಅವ್ರಿಗೂ ಇವ್ರಿಗೂ ಲಂಚ ಕೊಟ್ಟು ಆದ್ರೂ ನ್ಯಾಯ ಸಿಗಲ್ಲ. ಆ ಒಂದು ಹಂತಕ್ಕೆ ನಾವು ತಲುಪ್ತೀವಿ. ದಯವಿಟ್ಟು ಇದು ಒಳ್ಳೆಯ ಕಾರ್ಯಕ್ರಮ ಅಂತ ನೀವು ಭಾವಿಸಿ
ಒಳ್ಳೆ ಜನಕ್ಕೆ ಇವರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಶಕ್ತಿ ತುಂಬಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ನಾನು ಕೇಳ್ಕೊತೀನಿ. ಇನ್ನೂ ಹಲವಾರು ವಿಚಾರಗಳಿವೆ ಮಾತಾಡುವಂಥದ್ದು, ಒಬ್ಬೊಬ್ರು ಒಂದೊಂದು ವಿಚಾರ ಇಟ್ಕೊಂಡು ಮಾತಾಡ್ತಾರೆ. ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಮದ್ಯ ಮಾರಾಟವನ್ನ ಪ್ರೋತ್ಸಾಹ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಮದ್ಯ ಮಾರಾಟ ಮಾಡುತ್ತಿರುವಂತಹ ಜನರಿಗೆ ಪ್ರೋತ್ಸಾಹ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಮದ್ಯಪಾನ ನಿಷೇಧ ಮಾಡದೇ ಇರುವಂತಹ ಸರ್ಕಾರಕ್ಕೆ ಸಾರಾಯಿ ನಿಲ್ಲಿಸಿ ಸಂಸಾರ ಉಳಿಸಿ, ಸಾರಾಯಿ ನಿಲ್ಲಿಸಿ ಸಂಸಾರಗಳು ಉಳಿಬೇಕೇ ಬೇಡ? ಉಳಿಬೇಕಂತಂದ್ರೆ ದಯವಿಟ್ಟು ಬದಲಾವಣೆ ಆಗಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾ ಧನ್ಯವಾದಗಳು. ಅದು ಗಾಡಿ ಆಫ್ ಮಾಡ್ಬಿಡ್ರಿ, ಬ್ಯಾಟ್ರಿ ಆಫ್ ಮಾಡಿ ಇದು ನೋಡ್ಕೊಂಡು, ಇಲ್ಲಾಂದ್ರೆ ಇದಾಗ್ಬಿಡುತ್ತೆ. ಅರಿವಿನ ಕ್ರಾಂತಿ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಚಾರಗಳನ್ನ ಇಂದಿರಾ ರೆಡ್ಡಿ ಅವರು ತಿಳಿಸಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಈಗ ಮುಂದಿನದಾಗಿ SC/ST ಘಟಕದ ಉಪಾಧ್ಯಕ್ಷರಾಗಿರುವಂತಹ ಮಹಾದೇವ್ ಅವರು ಒಂದಷ್ಟು ಮಾತಾಡಬೇಕು, ಅರಿವಿನ ಕಾರ್ಯಕ್ರಮದ ವಿಚಾರವಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರುವಂತ ನಮ್ಮ ಗೌರವ ಅಧ್ಯಕ್ಷರಾದಂಥ ರವಿಕೃಷ್ಣ ಹಾಗೂ ಇಲ್ಲಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ, ಇಲ್ಲಿ ಗ್ರಾಮಸ್ಥರಿಗೂ ಹಾಗೂ ಇಲ್ಲಿ ಬಂದಿರುವಂತ ಹೆಣ್ಣು ಮಕ್ಕಳಿಗೂ ನನ್ನ ನಮಸ್ಕಾರಗಳು. ನಾವು ಯಾಕೆ ಎಲ್ಲ ವಿಚಾರನೂ ಕೂಡ ನಮ್ಮ ಮೇಡಮ್ ಇವಾಗ ತಿಳಿಸಿದ್ರು. ನಾವು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಕೆಲವಷ್ಟು ಕುಡುಕರು ಮನೆಯಲ್ಲಿ 2, 3, 2 ಹೆಣ್ಮಕ್ಳು ಇರ್ತಾರೆ. ಹೆಣ್ಮಕ್ಳು ಇದ್ದಾಗ ನಾನು ಹೇಳ್ತಾರ ಉದಾಹರಣೆ, ಏನಪ್ಪಾ ಅಂತಂದ್ರೆ ನೋಡಿದವ್ರು ಕೆಲವಷ್ಟು ಜನಗಳು ಏನಂತಾರೆ, ಈ ಕುಡುಕನ್ ಮಕ್ಳ ಒಂದ್ ಕಣ್ಣ ಹಾಕಲ್ಲ, ಇವನೇನ್ ಕುಡ್ಬಿಟ್ಟು ಯಾವಾಗ್ಲೂ ಬಿದ್ದಿರ್ತಾನೆ, ಇವನೇನ್ ಮಾಡ್ತಾನೆ, ಏನು ಮಾಡ್ಕೊಳಕ್ಕಾಗಲ್ಲ. ಯಾರು ಬಲಿಪಸರಾಗ್ತಾರೆ? ನಿಮ್ ಹೆಣ್ಮಕ್ಳು ಬಲಿ ಆಗ್ತಾರೆ. ನೀವೇನ್ ಮಾಡ್ತೀರಾ? ಕುಡ್ಬಿಟ್ಟು ರೋಡಲ್ಲಿ ಮುಗಿರ್ತೀರ. ಇದೆಲ್ಲ ಬೇಕಾ? ಕುಡಿದ್ಬಿಟ್ಟು ಲಿವರ್ ಡ್ಯಾಮೇಜ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಇದೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಅನುಭವಿಸೋ ಬದ್ಲ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ತಗೊಂಡು ಚುಚ್ಚಿಸ್ಕೊಂಡು ಇಷ್ಟೆಲ್ಲ ನೋವು ಅನುಭವಿಸೋ ಬದ್ಲ 1 kg ಹಣ್ಣು ತಗೊಂಡು ತಿನ್ಕೊಂಡು ಆರಾಮಾಗಿ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರು. ಅಲ್ಲಿ ಕುಡಿತೀರಾ, ಇಲ್ಲಿ ಬರ್ತೀರಾ, ಹೆಣ್ಮಕ್ಳು ಹೋಗಿ ನಿಮ್ಮ ಅಪ್ಪನ ಮನೇಲಿ 10,000 ರೂಪಾಯಿ ತಗೊಂಡ್ ಬಾ, ಹೋಗು ಸುತ್ತಾರೆ ಹೋಗು ಅಂತ ಕೇಳ್ತೀರ. ಅದು ನಾನ್ ದುಡಿಬೇಕು, ನಾನು ಸಂಪಾದನೆ ಮಾಡ್ಬೇಕು, ನಾನ್ ತರ್ತೀನಿ, ನಾನು ಸಂಪಾದನೆ ಮಾಡಿ ನೀನು ಸಾಕ್ತೀನಿ ಅನ್ನೋ ತಾಕತ್ತು ಗುಂಡಿಗೆ ನಮ್ಮಲ್ಲಿ ಇರ್ಬೇಕು. ಹೆಣ್ಮಕ್ಳನ್ನ ಯಾವತ್ತೂ ಬಲಿಪಸವಾಗಿ ಬಳಸ್ಕೊಳ್ಳೋ ರೀತಿ ಇರಬಾರ್ದು. ಯಾಕಂತಂದ್ರೆ ನಾನು ಹೇಳೋ ವಿಷಯ ಏನಂತಂದ್ರೆ, ಇವತ್ತು ಯಾರೇ ಹೆಣ್ಮಕ್ಳಾದ್ರೂ ಕುಡುಕರು ಮಕ್ಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ, ಈ ಕುಡ್ಕುನ್ ಮಕ್ಳ ಬಿಡ, ಅವ್ನ 10,000 ತಳ್ತಾನೆ, ಅವ್ನ್ಗೇನ್ ನ್ಯಾಯ ಕೊಡಿಸ್ಬೇಕು? ಕರ್ಕೊಂಡೋಗನೆ ಹೋಗು, ಅವನು ಒಬ್ಬ ಕುಡುಕ ಆಗಿರ್ತಾನೆ. ನಿಮ್ ಮಕ್ಳು ಕರ್ಕೊಂಡೋಗನು ಒಳ್ಳೇನಾಗಿರ್ತಾನ? ಕುಡುಕನೇ ಆಗಿರ್ತಾನೆ. ನಿಮ್ದಾರಿಲ್ಲ, ಅವನು ಹೋಗಿರ್ತಾನೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೋತೀನಿ ಜನಕ್ಕೆ. ಇದಿಷ್ಟು ಮಾತ್ರ ಸಾಕು. ಮಕ್ಕಳಲ್ಲಾದ್ರೂ ಕೂಡ ನನ್ನ ಮಕ್ಕಳು ಈ ತರ ಆಗ್ತಾರೆ ಅನ್ನೋದಾರು ಅರ್ಕೋತಾರೇನೋ ಅನ್ನೋದಕ್ಕೆ ಕೆಲವಷ್ಟು ವಿಷಯನ ಹೇಳಿ ನನಗೆ ಕಾಲಾವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಮುಂದಿನದಾಗಿ ಚಿತ್ರದುರ್ಗ ಜಿಲ್ಲೆಯ ಮಹಿಳಾ ಉಪಾಧ್ಯಕ್ಷರಾಗಿರುವಂತಹ ಮಮತಾ ಅವರು ಮಾತಾಡ್ತಾ ಇದ್ದಾರೆ. ರೇಖಾ ಅವರು ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವರೀಗ ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಎನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಮಾತು. ಎಲ್ಲರಿಗೂ ವಂದಿಸುತ್ತಾ, ಇಲ್ಲಿ ಬಂದಿರುವ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತಾ, ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ವಂದಿಸುತ್ತಾ, ನಮ್ಮ ಎಲ್ಲ ಸೈನಿಕರು KRS ಸೈನಿಕರಾದ ಎಲ್ಲರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮ ಉದ್ದೇಶವೇನೆಂದರೆ ಜನಗಳು ತಿಳ್ಕೋಬೇಕಾದ, ಈಗ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇರಲ್ಲ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಕುಡಿತದಿಂದ ಎಷ್ಟೋ ವೆಚ್ಚ ಮಾಡ್ತಾ ಇರ್ತೀರ. ಒಂದು ಮನೆಯಲ್ಲಿ ಆಹಾರಗಳಿಗೂ ವೆಚ್ಚ ಸಿಗತ್ತಿಲ್ಲ, ಇನ್ನೊಂದು ಏನೇ ಒಂದು ತಗೊಳಕ್ ಹೋಗಂದ್ರೂ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ಗಂಡ್ಮಕ್ಳು ದಯವಿಟ್ಟು
ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಯಾವುದೇ ರೀತಿ ಕುಡ್ತ ಚಟಕ್ಕೆ ಬಲಿಯಾಗದಂತೆ ನೀವೆಲ್ಲರೂ ಗಮನಿಸಿ ಅಂತ ಹೇಳ್ತಾ ಇದು ಮಾತಾಡೋದು. ನಿಮ್ಮೂರೇನ ಇದು? ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದಿದ್ರು ಹೇಳವ. ಇಲ್ಲಿ ಯಾರು ಕೂತು ಅವರು ಏನೋ ಕುಡ್ತಾ ಆಕ್ಸಿಡೆಂಟ್ ಆಗಿನೋ ಆ ಥರದ್ದೇನೋ ನಡೆದಿದ್ಯಾ? ಸರ್ ನಾವೆಲ್ಲ ಅನುಭವಿಸ್ತೀವಿ. ಹಾ ಹೇಳವ, ನಿಂದೆ ಕತೆ ಹೇಳಮ್ಮ ನಿಂದೆ ಅನುಭವ ಹೇಳು. ಅವಮಾನ ಏನಾದ್ರಲ್ಲಿ? ನಿನ್ನ ನೋಡ್ಕೊಂಡೆ ಬೇರೆಯವ್ರು ಕಲಿಬೇಕಲ್ಲ, ಹೇಳ್ಬೇಕು. ನಮ್ಗೆ ನನ್ನ ಕುಟುಂಬಕ್ಕೆ ಹಿಂಗಾಗಿತ್ತು ಹೇಳಮ್ಮ, ಧೈರ್ಯವಾಗಿ ಹೇಳು, ಪರವಾಗಿಲ್ಲ, ಏನೂ ಆಗಲ್ಲ. ನಾನು ನನ್ನ ತಂದೆ ತಾಯಿ ಬಿಟ್ಟು ಎಷ್ಟೋ ಹೇಳಿದ್ರು ಕೇಳ್ದಾಗೆ ನಾನು ಇಷ್ಟಪಟ್ಟು ಮದ್ವೆ ಆದೆ. ಆದ್ರೂ ನನ್ಗೆ ಎಷ್ಟೋ ನೋವುಗಳ ಯಾವ್ದ್ರಿಂದ ಅಂದ್ರೆ ಕುಡಿತದಿದ್ದಾನೆ ನೋವುಗಳು ಉಂಟಾಗಿ ನನ್ನ ಕಿವಿನೇ ಎಲ್ಲೋ ಕರ್ಕೊಂಡು ಹೋಗಿ ನಮ್ಮ ಮನೆಯವರೇನೆ ಇಷ್ಟು ಕಿವಿಯ ಅರ್ಧವಂಗೆ ಉಡ್ಬಿಟ್ಟು ಸತ್ತಿದ್ದಾರೆ ಅಂತ ಹೇಳಿ ಬಿಟ್ಟು ಎಷ್ಟೋ ಎಲ್ಲೆಲ್ಲೋ ದಾರಿ ಬರ್ತಾ ಎಷ್ಟೋ ಕಷ್ಟಗಳು ಇಲ್ಲೇ ಅಕ್ಕಪಕ್ಕದಲ್ಲಿ ಕರ್ಕೊಂಡು ಹೋಗೋದು ಹೊಡೆಯೋದು ಆ ರೀತಿ ಎಲ್ಲ ಮಾಡ್ಬಿಟ್ಟು ನನ್ನ ಗಂಡ ಈ ದಿನ ಬಿಟ್ಟೋಗಿದ್ದಾನಂದ್ರೆ ತುಂಬಾ ನೋವಾಗುತ್ತೆ. ಆದ್ರೂ ಏನ್ ಹೇಳು, ಅದನ್ನೇ ಹೇಳು. ಅದಕ್ಕಾಗಿನೇ ಇದು ನಿಲ್ಲಿಸ್ಬೇಕು. ನನಗಾದ ನಾವುಗಳು ಯಾರಿಗೂ ಹೆಣ್ಮಕ್ಳಿಗೆ ಆಗ್ಬಾರ್ದಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಗ್ರಾಮಕ್ಕೆ ಬರಕ್ಕೆ ಹೇಳಿದ್ದಕ್ಕೆ ಗೌರವಾಧ್ಯಕ್ಷರು ಬಂದಿದ್ದಾರೆ. ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದು ಮನವಿ ಮಾಡು, ನೋಡೋಣ ಏನ್ ಮಾಡ್ತೀಯ ಅವ್ರಿಗೆ. ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ. ಎಲ್ಲಾರು ನಮ್ ಕೆಆರ್ಎಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಹೇಳ್ತಾ ಇರೋದು ಒಂದೇ, ದಯವಿಟ್ಟು ಸಪೋರ್ಟ್ ಮಾಡಿ ಕೆಆರ್ಎಸ್ ಪಕ್ಷಕ್ಕೆ. ಅವರ ಜೀವನದ ನೈಜ ಘಟನೆಯನ್ನ ತಿಳಿಸಿದಂತಹ, ಯಾಕೆಂದ್ರೆ ಈ ಒಂದು ಗ್ರಾಮದಲ್ಲಿ ಅವರಿಗಾಗಿರುವಂತಹ ಒಂದು ಘಟನೆ, ನೈಜ ಘಟನೆ, ಇದು ಯಾವ ಕುಟುಂಬಕ್ಕೂ ಆಗ್ಬಾರ್ದು, ಕುಟುಂಬ ಬೀದಿಗೆ ಬರಬಾರ್ದು ಅನ್ನುವಂತಹ ಆಶಯದಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಸಹಾಯದಿಂದ ಇವತ್ತು ಆ ಒಂದು ಘಟನೆ ಯಾರಿಗೂ ಆಗ್ಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲವನ್ನು ನೀಡ್ತೀವಿ ಅಂತ ಹೇಳ್ತಾ, ಈಗ ಮುಂದಿನದಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ಉಪಾಧ್ಯಕ್ಷ ಆಗಿರುವಂತಹ ಶಕುಂತಲ ಅವರು ಕುಡಿತ ಬಿಡಿಸಿ ಸಂಸಾರ ಉಳಿಸಿ ಅನ್ನುವಂತ ವಿಚಾರದಲ್ಲಿ ಅವರ ಒಂದು ಮಾತನಾಡಿದ ಮಾತು. ವೇದಿಕೆ ಮೇಲೆ ಆಸೀನರಾದ ಗೌರವಾಧ್ಯಕ್ಷರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದ ಉಪಾಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಊರಿನ ಎಲ್ಲ ಮಾನ್ಯ ಜನತೆಗೂ ನನ್ನ ವಂದನೆಗಳು. ನನ್ನ ಸಿಸ್ಟರ್ಸ್ ಹೇಳಿದ್ರು ಅವ್ರ ಗಂಡನಿಂದ ಅವರ ಎಷ್ಟೊಂದು ಪ್ರಾಬ್ಲಮ್ಸ್ ಎದುರಿಸಿದ್ದಾರೆ ಅನ್ನೋದನ್ನ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ. 100 ಜನ ಕುಡಿತದಿಂದ ಅವ್ರ ಫ್ಯಾಮಿಲಿ ಹಾಳಾಗಿದ್ದಾರೆ, 5-6 ಜನ ನಮ್ಮ ಮನೆಯಾಗ ಯಾರು ಕುಡಿಯಲ್ಲಪ್ಪ, ನಾವು ಸೇಫ್, ನನ್ನ ಮನೆಯಾಗ ಯಾರು ಕುಡಿಯಲ್ಲ, ನಾನು ಕುಡಿಯಲ್ಲ, ನನ್ನ ಮಕ್ಕಳು ಕುಡಿಯಲ್ಲ, ನಾವು ಸೇಫ್ ಇದೀವಿ ಅಂತೀವಿ. ಆದ್ರೆ ನನ್ನ ಮನೆಯಲ್ಲಿಯೂ ಸಹ ಯಾರು ಕುಡಿಯಲ್ಲ, ಆ ವ್ಯವಸ್ಥೆ ಇಲ್ಲ. ಆದ್ರೂ ಸಹಿತ ಇದು 1 ವರ್ಷದಿಂದ ನಾವು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಇದೊಂದು ಸಾಮಾಜಿಕ ಪೀಡನ ಅಂತ ನಾವು ಹೇಳ್ಬೋದು. ಕುಡಿತ ಅನ್ನೋದು, ಕುಡಿತದ ಪರಿಣಾಮ ಕುಡುಕರ ಫ್ಯಾಮಿಲಿಗೆ ಅಷ್ಟ ಪರಿಣಾಮ ಬೀರ್ತಾ ಇಲ್ಲ, ಇಡೀ ಸಮಾಜದ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕುಡಿದ್ರು ಕುಡದ ಬೈಕ್ ಹಚ್ಕೊಂಡ ಸೀದಾ ಮನೆಗೆ ಬರಲ್ಲ. 4 ಜನ ವಾಕಿಂಗ್ ಹೋಗ್ತಿರ್ತಾರ, ಅವರಲ್ಲಿ ಒಬ್ಬರಿಗೆ ಯಾರೋ ಹಸ್ಕೊಂಡ ಬಂದಿರ್ತಾರ. ಅಬ್ಕಾರಿ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬನ್ನಿ ಎಲ್ಲಿ ಕುಡಿದು 4 ಜನ ಗಾಡಿ ಹಾಸ್ಕೊಂಡ್ ಹೋದ್ರಂದ್ರ, ವಾಕಿಂಗ್ ಮಾಡೋರಿಗೆ ಗಾಡಿ ಹಾಸ್ಕೊಂಡ್ ಹೋದ್ರಂದ್ರ ಆ ಫ್ಯಾಮಿಲಿ ಕಣ್ಣೀರಿನ ಕತೆ ಹೇಳ್ತಿರತ್ತ. ಅವ್ರನ್ನ ಎಲ್ಲಿ ಅಡ್ಮಿಟ್ ಮಾಡ್ತಾರ? ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಯಾವುದೇ ಸ್ಪೆಷಾಲಿಟಿ ಸೌಲಭ್ಯಗಳ ಸಿಗಲ್ಲ. ಅವ್ರನ್ನ ಎಲ್ಲಿ ಒಯ್ಬೇಕು? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಒಯ್ಬೇಕು. ಅಲ್ಲಿ ಹೋದ್ರೆ 10 ಲಕ್ಷ 20 ಲಕ್ಷ ಬಿಲ್ ಆಗತ್ತ. ಅವರು ಹಾಸ್ಕೊಂಡವ್ರು ಎಸ್ಕೇಪ್ ಆಗಿದ್ರ ಆಯಿಸಿಕೊಂಡ ಪ್ರಯಾಣಿಕರ ಪರಿಸ್ಥಿತಿ ಅದ. ಹೊಲ ಮನಿ ಅವ್ರ ಆಸ್ತಿ ಮಾರಿ ಇಲ್ಲ, ಅವ್ರ ಕಲಿಯೋ ಮಕ್ಕಳನ್ನ ಜೀತ ಇಟ್ಟು ಅವ್ರ ಜೀವನವನ್ನ ನಿರ್ವಹಿಸ್ಬೇಕು, ಆ ಪೇಷಂಟ್ ಅನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬರ್ಬೇಕು, ಆ ಪರಿಸ್ಥಿತಿಗೆ ಬರತ್ತ. ಇಲ್ಲಪ್ಪ ಸಿಕ್ಕಂದ್ರ ಕುಡಿದು ಹಾಸ್ಕೊಂಡ್ ಮನಿ ಎಲ್ಲ ಹಾಳಾಗತ್ತ. ಅದಕ್ಕಾಗಿ ನಾವು ಕುಡುಕದಿಂದ ಅಷ್ಟೇ ಹಾಳಾಗಿಲ್ಲ, ನಮ್ಮ ಮನೆ ನಾವು ಸೇಫ್ ಇದ್ರು, ನಾವು ಎಷ್ಟೇ ಹುಷಾರದಿಂದ ಗಾಡಿ ಓಡಿಸ್ತಾ ಇದ್ರು, ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಕುಡಿದು ನಮ್ಮ ಮೇಲೆ ಗಾಡಿ ಹಾಯಿಸಿದಂದ್ರ ನಮ್ಮ ಫ್ಯಾಮಿಲಿಗಳು ನಾಶ ಆಗ್ತಾವ. ಅದಕ್ಕಾಗಿ ಎಲ್ಲ ನನ್ನ ಅಣ್ಣಂದಿರಲ್ಲಿ ಹಾಗೂ ತಂದೆ ತಾಯಿಯರಲ್ಲಿ ಸಹೋದರಿಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾ ಕುಡಿಯಂಗಿಲ್ಲ, ನನ್ನ ಫ್ಯಾಮಿಲಿ ಸೇಫ್ ಐತಿ ಅಂತ ನಾ ಕಣ್ ಮುಚ್ಚಿ ನಿದ್ದೆ ವಿಶ್ರಾಂತಿ ಪಡಿತಾನಂದ್ರ ಅದು ಈ ಸಮಾಜದಾಗ ಸಾಧ್ಯವಾಗುವ ಮಾತೈತಿ. ಇದು ಸ್ಟೋರಿ ಹೇಳಿಲ್ಲ, ಇದು ನಂದೇ ಸ್ಟೋರಿ. ನನ್ ಗಂಡ ಬೆಳಗ್ಗೆ 7 ಗಂಟೆಗೆ ವಾಕಿಂಗ್ ಹೋಗಿ ಬರ್ತಾ ಇದ್ರು. ಯಾರೋ ಇಬ್ರು ಗಾಡಿ ಕುಡದ ಆಮೇಲೆ ಗಾಡಿ ಹಾಸ್ಕೊಂಡು ಹೋದ್ರು. ಆ
ಆದ್ರೆ ನನಗೆ 1 ವರ್ಷದಿಂದ ಇನ್ನೂವರೆಗೂ ಯಾವ ಕಾರ್ಯಕ್ರಮಕ್ಕೂ ಬರ್ಲಿಕ್ಕಾಗಿರಲ್ಲ. ಇವತ್ತು ಬಂದೀನಿ ಯಾಕಂದ್ರೆ ಇದು ಮದ್ಯಮುಕ್ತ ಅಭಿಯಾನ ಐತಿ. ಇದರಿಂದ ನನ್ನ ಕುಟುಂಬ ನಾನು ತುಂಬಾನೇ ನೊಂದಿದೀವಿ. ಆದ್ರಿಂದ ಈ ಕಾರ್ಯಕ್ರಮಕ್ಕ ಮನಸಾರೆ ಬಂದಿದ್ದೀನಿ. ಯಾಕಂದ್ರೆ ನನ್ನಿಂದ ಈ ಕಾರ್ಯಕ್ರಮಕ್ಕ ಒಂದು ಏನೋ ಸೇವೆ ಸಿಗ್ಲಿ, ಎಷ್ಟೋ ಜನ ಬದಲಾಗ್ಲಿ ಅನ್ನುವಂತ ಉದ್ದೇಶದಿಂದ ಬಂದಿದ್ದೀನಿ. ದಯವಿಟ್ಟು ನಾವು ಕುಡಿಯಲ್ಲ, ನನ್ನ ಮನೆ ಸೇಫ್ ಅಂದ್ರೆ ನಾವು ಸೇಫ್ ಆಗಿಲ್ಲ ಮೇಡಮ್. ಆದ್ದರಿಂದ ಇದೆಲ್ಲ ದುಷ್ಪರಿಣಾಮವನ್ನು ಬೀರುತ್ತಿರುವ ಈ ಕುಡಿತವನ್ನು ಆದಷ್ಟು ಬೇಗ ಇವಾಗ ಅಬಕಾರಿ ಇಲಾಖೆಯವರು ಬಂದಾರ, ಅವರಿಗೂ ಗೊತ್ತಿದೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತಾವ. ಹೋಗ್ತೀವಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ, ಕುಡಿತ ಬಂದ್ ಮಾಡ್ರಿ, ಬಾರ್ ಬಂದ್ ಮಾಡ್ರಿ, ಬಾರ್ಗಳು ಬಂದ್ ಮಾಡ್ರಿ ಸರ್ ಅಂತ. ಆದ್ರ ಅವ್ರು ಬಂದಾಗ 4 ದಿವಸ ಸರಿ ಆಗತ್ತ. ಊರುಗಳ ಮತ್ತ ಬಾರ್ಗಳ ಅವ್ರು ಹೋದ್ ಕಾಲಕ್ಕ ಮತ್ತು ಅದೇ ಇರತ್ತ. ಇದೆಲ್ಲ ಆಗ್ಬೇಕಂದ್ರ ಈ ಜಿಲ್ಲೆಯೊಳಗ ಒಂದ್ ಊರಾದ್ರೂ ಮದ್ಯಮುಕ್ತ ಗ್ರಾಮ ಅಂತ ಘೋಷಣೆ ಆಗ್ಬೇಕು, ಮದ್ಯಮುಕ್ತ ಜಿಲ್ಲೆ ಅಂತ ಘೋಷಣೆ ಆಗ್ಬೇಕು. ನಾನು ಬದಲಾದ್ರೆ ನನ್ನ ಫ್ಯಾಮಿಲಿ ಬದಲಾಗತ್ತ, ನನ್ನ ಊರ್ ಬದಲಾಗತ್ತ, ನನ್ನ ಸಮಾಜ ಬದಲಾಗತ್ತ, ನನ್ನ ಜಿಲ್ಲೆ ಬದಲಾಗತ್ತ, ನನ್ನ ರಾಜ್ಯ ಬದಲಾಗತ್ತ. ಕರ್ನಾಟಕ ಮದ್ಯಮುಕ್ತ ಆಗ್ಬೇಕಂದ್ರೆ ನಾನು ಮುಂದ್ ಬರ್ಬೇಕು, ನನ್ನ ಕುಟುಂಬ ಮುಂದ್ ಬರ್ಬೇಕು. ಇಲ್ಲಪ್ಪ ನಮ್ಮನ್ನ ಗೇಲಿ ಮಾಡ್ತಾರ, ನಮ್ಮನ್ನ ಆಡ್ಕೊಂಡ್ ನಗ್ತಾರ, ನಗವರು ನಗತನ ಇರ್ತಾರ, ನೋಡೋರು ನೋಡ್ತಾನೆ ಇರ್ತಾರ. ಇಲ್ಲಿ ಪ್ರಯತ್ನ ಮಾಡೋರು ಹೀರೋಗಳಾಗ್ತಾರ, ಜೀರೋದಿಂದ ಹೀರೋ ಆಗ್ತಿರ್ತಾರ. ಅದಕ್ಕಾಗಿ ಕಾಲ್ ಜಗ್ಗುವರ ಬಾಯಿಗೆ ನೀವು ಬೀಳ್ಬೇಡ್ರಿ, ಕಾಲ್ ಜಗ್ಗುವರ ಹಿಂದ ನೀವು ಹೋಗ್ಬೇಡ್ರಿ. ಆದಷ್ಟು ನಮ್ಮ ಕಡೆಯಿಂದ ಹುಟ್ಟಿ ಬಂದೇವಂದ್ರ ಒಂದು ದಿವಸ ನಾವು ಸಾಯಲೇಬೇಕು. ಒಳ್ಳೆ ಕೆಲಸ, ಒಳ್ಳೆ ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಮ ಹೆಸರ ಕೀರ್ತಿಯನ್ನ, ನಮ್ಮ ಕುಟುಂಬದ ಹೆಸರ, ನಮ್ಮ ಊರಿನ ಹೆಸರನ್ನ, ನಮ್ಮ ಜಿಲ್ಲೆಯ ಹೆಸರ ಕೀರ್ತಿಯನ್ನ ನಾವು ತರುವ ಮಕ್ಕಳಾಗೋಣ. ನಾವು ವೀರ ವಣಿಕೆಯರು, ಚಿತ್ರದುರ್ಗ ವಣಿಕೆ ಹೋಗೋಣ ನಾಡಿಗೆ ಬಂದಿದ್ದೇವೆ. ನಾವು ಫಸ್ಟ್ ಸಾರಾಯಿ ಮುಕ್ತ ಕ್ರಾಂತಿ ಮಾಡ್ತಾ ಇದ್ದೀವಿ. ಈ ಕ್ರಾಂತಿ ಇಡೀ ಕರ್ನಾಟಕ ತುಂಬಾ ಹಬ್ಬದ ಈಗ ಕ್ರಾಂತಿಗೆ ಯಶಸ್ವಿ ಜಯ ಸಿಕ್ಕೇ ಸಿಗ್ತದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಆ ತರ ನಾವು ಪ್ರಯತ್ನನೂ ಮಾಡ್ತೀವಿ. ಹಾಸ್ಪಿಟಲ್ ದಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಖರ್ಚಾಯ್ತು. ನನ್ನ ಮಕ್ಕಳು 2 ಓದ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ. ನನ್ನ ಮಗ ಪಾರ್ಟ್ ಟೈಮ್ ಜಾಬಿಗೆ ಹೋಗ್ಬೇಕಾಯ್ತು. ಪರಿಸ್ಥಿತಿ ಕಷ್ಟ ಬಹಳ ಬರ್ತದ. ಆದ್ರೆ ನಮ್ದೊಬ್ಬಕ್ಕಿನ್ನ ಕಥೆ ಇಲ್ಲ, ನನ್ನ ಮನೆ ಕಥೆ ಇಲ್ಲ. ಇಲ್ಲ, ಪ್ರತಿ ಮನೆ ರಾಮಾಯಣ ಇದೆ ಇದೆ. ನಮ್ಮೂರಲ್ಲಿ ಪ್ರತಿ ಗ್ರಾಮಗಳಲ್ಲಿ ಸರ್ವೆ ಮಾಡಿ ನೋಡಿದ್ರೆ 2 ಕುಟುಂಬ ಮಾತ್ರ ಕುಡಿದ ಕುಟುಂಬ ಸಿಗ್ತಾವ. ಆ ತರ ಕುಡಿದ ಕುಟುಂಬಕ್ಕೆ ಈ ತರ ಆಘಾತಗಳ ಸೃಷ್ಟಿ ಆಗ್ತಾನೆ ಇರ್ತಾವ. ಕುಡಿದ ಕುಟುಂಬ ಅಂತೂ ಉಳಿಯಕ್ ಸಾಧ್ಯನೇ ಇಲ್ಲ. ಅವ್ರ ಮಕ್ಕಳ ಭವಿಷ್ಯ ಹಾಳಾಗ್ತತಿ. ಮತ್ತ ಸಾಮಾಜಿಕವಾಗಿ ನಾವು ಹಿಂದಕ್ಕೆ ಬರ್ತೀವಿ, ನಮ್ಮ ಮಕ್ಕಳಿಗೂ ಬೆಲೆ ಇಲ್ಲ, ನಮ್ಮ ಕುಟುಂಬಕ್ಕೂ ಬೆಲೆ ಇಲ್ಲ, ಅವ್ರ ಹೆಂಡತಿ ಮಕ್ಕಳಿಗೂ ಬೆಲೆ ಇಲ್ಲ ಅಂತ ಹೇಳಿದ್ರು ಮೇಡಮ್. ನಿಜ ಅದು. ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಸದೃಢರಾಗಬೇಕಂದ್ರೆ ಈ ಕುಡಿತ ಅನ್ನೋ ಚಟನ್ನ ಬಂದ್ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಇದರಿಂದ ಸಾಕಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ. ಟ್ಯಾಕ್ಸ್ ಹೋದ್ರೆ ಅವರಿಗೆ ಯಾವ ತರ ಇಲ್ಲಿ ಕಳ್ಳಾಟ ಆಡಿದ್ರು, ಸರಿ ಆಟ ಆಡಿದ್ರು, ಗೆದೆಯೋರ ಅವರ ದುಡ್ಡು ಮಾಡೋರು ಅವರ. ಆದ್ರೆ ನಾವು ಆರ್ಥಿಕವಾಗಿ ದುರ್ಬಲರಾಗ್ತಾ ಇದ್ದೀವಿ. ಕುಡಿದು ಹಾಳಾಗ್ತಿದ್ದೀವಿ. ಕುಡಿದು ಅವರ ಲಿವರ್ ಅದಾಯ್ತು, ಏನೋ ಪ್ರಾಬ್ಲಮ್ ಆಯ್ತು ಅಂದ್ರ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡ್ಬೇಕು. ಅವಾಗ ನಮ್ ಹೊಲ ಮನಿ ನಮ್ಮ ಮಕ್ಕಳನ್ನ ಅಡ ಇಡಬೇಕು. ಆಮೇಲೆ ಕುಡಿದೇ ಇದ್ದವರು ಈ ತರ ಇನ್ಸಿಡೆಂಟ್ ಗಳಾದ್ರೆ ಅವರು 10 ಲಕ್ಷ ಬಿಲ್ ಕಟ್ಟಕ್ ಆಗ್ಲಿಕ್ಕಂದ್ರೆ ಅವ್ರ ಮಕ್ಕಳ ಭವಿಷ್ಯನೂ ಹಾಳಾಗ್ತದೆ. ಟೋಟಲ್ ಇಡೀ ಸಮಾಜ ವ್ಯವಸ್ಥೆ ಯಾರು ಸುಸ್ಥಿರದಿಂದ ಶಾಂತಿಯಿಂದ ಬದುಕೋದು ಅಸಾಧ್ಯದ ಮಾತಾಗೈತಿ. ದಯವಿಟ್ಟು ಇಲ್ಲಿ ಯಾರಾದ್ರೂ ಕೇಳಿ ಅವ್ರಿಗೆ. ಕಳ್ಳ ಬಟ್ಟೆಗಳನ್ನ ಅಂತೂ ಬಂದ್ ಮಾಡಿದಾರ. ಇವಾಗ ಯಾವ ಟೀ ಅಂಗಡಿಗಳಲ್ಲಿ, ಜ್ಯೂಸ್ ಅಂಗಡಿಗಳಲ್ಲಿ ಜ್ಯೂಸು, ಟೀ ಸಿಗೋದು, ಕಾಫಿ ಸಿಗೋದು ಬಂದ್ ಆಗಿದೆ. ಆಲ್ಮೋಸ್ಟ್ ಜನ ಅಲ್ಲಿ ಸೇರೈತಂದ್ರೆ ಅಲ್ಲಿ ಸರಾಯಿನ ಮಾರ್ತಾ ಇದ್ದಾರ ಅಂತ ತಿಳ್ಕೊಬೇಕು ನಾವು. ಪ್ರತಿ ಜ್ಯೂಸ್ ಹಳ್ಳಿಗಳಲ್ಲಿ ಜ್ಯೂಸು ಮತ್ತು ಟೀ ಬದಲಾಗಿ ಸರಾಯಿನ ಮಾರ್ತಾ ಇದ್ದಾರ. ಯಾಕಂದ್ರೆ ಅವರಿಗೂ ಗೊತ್ತೈತಿ ಕಿರಾಣಿ ಅಂಗಡಿ ಸಿಗೋದು 1 ರೂಪಾಯಿ 2 ರೂಪಾಯಿ ಆದಾಯ. ಸರಾಯಿ ಮಾರಿದ್ರೆ 1 ಪ್ಯಾಕೆಟ್ 20 ರೂಪಾಯಿ 30 ರೂಪಾಯಿ ಸಿಗತ್ತ. ಅಂತ 100 ಪ್ಯಾಕೆಟ್ ಮಾಡಿದ್ರೆ ದಿವಸ 4-5 ಸಾವಿರ ರೂಪಾಯಿ ಇನ್ಕಮ್ ಮನೆ ಕುಂತ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಈಗ ಇದು ಅವ್ರ ಕುಟುಂಬ ನಡೀತದ. 100 ಕುಟುಂಬನ ಅಳಿಸ್ತಾ ಇದ್ದಾರೆ. 1 ಕುಟುಂಬ ನಗ್ತಾ ಇದೆ, 100 ಕುಟುಂಬ ಅಳ್ತಾ ಇದೆ. ಆ 100 ಕುಟುಂಬದ ಕಣ್ಣೀರು ನಿಮ್ಮನ್ನ ಯಾವತ್ತೂ ತಟ್ಟದೆ, ಆ ಕಣ್ಣೀರಿನ ಶಾಪ ಯಾವತ್ತೂ ತಟ್ಟದೆ ಬಿಡಲ್ಲ. ಅವ್ರೇನು ದೊಡ್ಡ ಕೋಟ್ಯಾಧೀಶರು ಅಂತೂ ಆಗಲ್ಲ. ನಾಳೆ ಅವ್ರ ಮನೆಯಾಗ ಸರಿ ಮಾರಾಟಂದ್ರೆ ಅವ್ರ ಮಕ್ಕಳು ಕೂಡ ಕುಡುಕರ ಆಗಿರ್ತಾರೆ. ಅವ್ರು ನಾವ್ ಏನ್ ಬಿತ್ತಾ ಇದ್ದೀವಿ ಅದರ ಬೆಲೆ ಬೆಳಿತಾ ಇದ್ದೇವೆ. ಕರ್ಮ ರಿಟರ್ನ್. ಅದಕ್ಕಾಗಿ ಸಮಾಜದ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕಂದ್ರ ಪ್ರತಿ ಮನೆಯ ಹೆಣ್ಮಕ್ಳು ಮುಂದ್ ಬರ್ರಿ, ಈ ಕ್ರಾಂತಿಯೊಳಗ ಭಾಗವಹಿಸ್ರಿ. ನನ್ನ ಮನೆ ಹಸು ಆತೈತಿ ಅಂತ ಮಂದಿ ಮನೆ ಸೇಫ್ ಅಲ್ಲ. ಒಂದು ತಾವದಲ್ಲಿ ಬೆಂಕಿ ಐತಂದ್ರ ಇಡೀ ಊರ ಸುತ್ತ ಭಸ್ಮ ಆಗತ್ತೆ. ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕಾಗ್ಯದ. ಈ ಊರಲ್ಲಿ ಸರಾಯಿ ಮುಕ್ತ ಮಾಡ್ಬೇಕಂತ ಇವತ್ತ ರವಿಕೃಷ್ಣ ರೆಡ್ಡಿ ಅವರು ಬಂದಾರ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಮತ್ತೊಂದು ಸಾರಿ ಹೇಳ್ತೀನಿ. ಯಾಕಂದ್ರೆ ನಾನು ನನ್ನ ಊರೊಳಗ ನನ್ನ ಕೈ ಕೆಳಗ ನರೇಗ ಕೆಲಸ ಮಾಡಕ್ಕೆ 200 ಜನ ಅದೀವಿ. ಇನ್ನೂವರೆಗೂ ಪ್ರಯತ್ನ ಮಾಡ್ತಿದ್ದೀವಿ ಅಧ್ಯಕ್ಷರನ್ನ ನಮ್ಮ ಊರಿಗೆ ಕರೆಸ್ಬೇಕಂತ. ನಾನು 4 ವರ್ಷದ ಈ ಪಾರ್ಟಿ ಒಳಗೆ ಕೆಲಸ ಮಾಡ್ತಿದ್ದೀನಿ. ಅಧ್ಯಕ್ಷರನ್ನ ನಮ್ಮ ಊರಿಗೆ ಕಾಲಿಡೋ ಸೌಭಾಗ್ಯ ನಮಗೆ ಇನ್ನೂ ಬಂದಿಲ್ಲ. ಬರತ್ತ ಆದಷ್ಟು ಬೇಗ. ಅವ್ರು ನಿಮ್ ಊರಿಗೆ ಬಂದಾರ ಅಂದ್ರ ನಿಮ್ದು ಪುಣ್ಯ ಅಂತ ನಾನು ಅನ್ಕೋತೀನಿ. ಇಷ್ಟೇ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.
ಧನ್ಯವಾದಗಳು ಮೇಡಮ್. ಈಗ ಮಧ್ಯಮುಕ್ತ ಕರ್ನಾಟಕವನ್ನ ನಿರ್ಮಿಸೋಣ ಅಂತ ನಮ್ಮೆಲ್ಲರನ್ನು ಕರ್ಕೊಂಡು ಬಂದಿರುವಂತಹ ಕರ್ನಾಟಕ ರಾಷ್ಟ್ರ ಪಕ್ಷದ ಗೌರವ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಈಗ ನಿಮ್ಮ ಮುಂದೆ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಮದ್ಯ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ. ಬಂಧುಗಳೇ, ಇವತ್ತಿನ ಈ ಮನವಿ ಕೊಡುವಂತಹ ಅಥವಾ ಆಗ್ರಹ ಮಾಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಹೋರಾಟವನ್ನ ಗೌರವಿಸಿ ಚಿತ್ರದುರ್ಗ ಜಿಲ್ಲೆಯ ಅಬಕಾರಿ ಇಲಾಖೆಯ ಡಿವೈಎಸ್ಪಿ, ಅಬಕಾರಿ ಇಲಾಖೆಯ ಉಪ ಅಧೀಕ್ಷಕರು RI ಕೂಗಾರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸಭೆಯ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೀನಿ. ಹಾಗೆಯೇ ಬೊಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ PDO, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇರ್ಫಾನ್ ಉಲ್ಲಾ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಒಂದೆರಡು ಮುಖ್ಯ ವಿಚಾರಗಳನ್ನ ಮಾತಾಡಿ ನಾವು ಅವ್ರಿಗೆ ಏನ್ ತಿಳಿಸ್ಬೇಕು ಅದನ್ನು ತಿಳಿಸೋಣ. ಅದರಲ್ಲೇನೆ ನಾವೇನ್ ಹೇಳ್ಬೇಕು ಅನ್ನೋದು ನನ್ನ ಮಾತಿನಲ್ಲೇ ಹೇಳೋಣ ಅಂತ ಹೇಳಿ ನಾನು ನಿಂತಿದ್ದೀನಿ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇದೇ ನಿಮ್ಮ ಪಕ್ಕದ ಊರಿನ ಮೇಘಲಹಳ್ಳಿಯ ಪ್ರೇಮಕ್ಕ ಅವರೇ, ನಾವು ಹಿಂದೆ ಇಲ್ಲಿ ಗಣಿಗಾರಿಕೆ ವಿಚಾರವಾಗಿ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾಗ ಇದೇ ರಸ್ತೆಯಲ್ಲ ಎಲ್ಲೋ ಒಂದ್ ಕಡೆ ನನ್ನನ್ನ ಇಲ್ಲ ನೀವು ನಮ್ಮೂರು ಬರ್ಲೇಬೇಕು ಅಂತ ಹೇಳಿ ಈ ತರಕ್ಕೆ ನಮ್ಮೂರಲ್ಲಿ 3-4 ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಆದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮನೆ ಪಕ್ಕದಲ್ಲೇ ಸಿಗೋದ್ರಿಂದ ಅಲ್ಲೇ ಹೋಗಿ ಕುಡಿದು ನಮ್ಮ ಗಂಡಸರು ಎಲ್ಲೂ ಕೆಲಸ ಸರಿಯಾಗಿ ಹೋಗ್ತಾ ಇಲ್ಲ. ಬೇರೆ ಅಟ್ಲೀಸ್ಟ್ ಎಲ್ಲೋ ದೂರನೋ ಬೇರೆ ಕಡೆ ಹೋಗಿದ್ರೆ ಒಂದ್ ದಿವಸಕ್ಕೆ ಒಂದ್ಸಲ ಹೋಗಿ ಬರ್ತಾ ಇದ್ರು, ಈಗ ದಿವಸಕ್ಕೆ 3-4 ಸಲ ಹೋಗಿ ಕುಡಿತಾರೆ ಅಂತೇಳಿ ನನಗೆ ಏನು ಒತ್ತಾಯ ಮಾಡಿದಂತ ಮಮತಾ ಮತ್ತೆ ರೇಖಾ ಎಲ್ಲಮ್ಮ ರೇಖಾ ಬರಮ್ಮ ಕುತ್ಕೋ ಬರಮ್ಮ, ಅವರಿಬ್ರು ಬಲವಂತ ಮಾಡಿದಾಗ ನಾನು ಒಬ್ಬನೇ ಬರೋದಿಲ್ಲ ಅಮ್ಮ, ಈ ಸಲಕ್ಕೆ ನಮ್ಮ ಪಕ್ಷದ ಮಹಿಳಾ ಘಟಕವನ್ನು ಕರ್ಕೊಂಡು ಬರ್ತೀನಿ, ಒಂದು ಕಾರ್ಯಕ್ರಮ ಮಾಡೋಣ ಅಂತ 2.5 ತಿಂಗಳಾಯ್ತು ಹೇಳಿ ಇವತ್ತಾಗಿದೆ. ಹಾಗಾಗಿ ಇವತ್ತು ಅವರು ಮಮತಾ ಮತ್ತೆ ರೇಖಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಗ್ರಾಮಸ್ಥರ, ವಿಶೇಷವಾಗಿ ಗ್ರಾಮದ ಪುರುಷರ ಮಹಿಳೆಯರ ಎಲ್ಲರ ಪರವಾಗಿ ಶರಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ಅವರು ಇದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂತಹ ಜನನಿ ವತ್ಸಲ ಇದ್ದಾರೆ. ರಾಜ್ಯ ಕಾರ್ಯದರ್ಶಿ ಮತ್ತು ಮಹಿಳಾ ಘಟಕದ ಉಸ್ತುವಾರಿ ಆದಂತಹ ಇಂದ್ರಾರೆಡ್ಡಿ ಅವರಿದ್ದಾರೆ. ನಮ್ಮ ಪಕ್ಷದ SC/ST ಘಟಕದ ಉಪಾಧ್ಯಕ್ಷೆ ಆದಂತಹ ಮಹದೇವಮ್ಮ ಅವರು ಮೈಸೂರಿಂದ ಬಂದಿದ್ದಾರೆ. ಇಂದ್ರಾರೆಡ್ಡಿ ಕೋಲಾರಿಂದ ಬಂದಿದ್ದಾರೆ. ಈಗ ತಾನೇ ತಮ್ಮ ಮನೆಯಲ್ಲಿ ಯಾರೂ ಕುಡುಕರಿಲ್ಲ, ಆದ್ರೆ ಕುಡುಕರು ಮಾಡಿದಂತಹ ಅಪಘಾತದಿಂದಾಗಿ ಲಕ್ಷಾಂತರ ರೂಪಾಯಿನ ಕಳ್ಕೊಂಡು ನೋವಿನಲ್ಲಿ ಇರುವಂತಹ ಒಂದು ಕುಟುಂಬದ ಶಕುಂತಲಾ ಅವರಿದ್ದಾರೆ. ಆಮೇಲೆ ಅವರಿಂದ ಮಸ್ಕಿ ರಾಯಚೂರಿಂದ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ ರಾಯಚೂರಲ್ಲಿ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಮದ್ಯ ನಿಷೇಧ ಆಂದೋಲನ ಅಂತ. ನಮ್ಮ ಹೂಗಾರ್ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲೊಂದು ಗ್ರಾಮೀಣ ಕೂಲಿಕಾರರ ಸಂಘಟನೆ ಅಂತ ಬಹಳ ದೊಡ್ಡ ಸಂಘಟನೆ 2016ರಲ್ಲಿ 9 ವರ್ಷದಿಂದ 40,000 ಜನರನ್ನ ಸೇರಿಸಿದ್ರು. ಇದೇ ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರು ತನಕ ಅವ್ರ ಜೊತೆಗೆ 2,000 ಮಹಿಳೆಯರ ಜೊತೆಗೆ ನಾನು 2019ರ ಜನವರಿಯಲ್ಲಿ 200 ಕಿಲೋಮೀಟರ್ ಮದ್ಯ ನಿಷೇಧ ಆಗಬೇಕು ಅಂತ ಒಂದು ಪಾದಯಾತ್ರೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಮಸ್ಕಿಯ ಒಂದು ಭಾಗದ ಹೆಣ್ಣು ಮಗಳು ರಾತ್ರಿ ನಾವಲ್ಲಿ ಬೇಗೂರು ಅಂತ ನೆಲಮಂಗಲದ ಹತ್ರ ರಾತ್ರಿ ವಸ್ತಿ ಮಾಡಿದಂತ ಬಯಲಲ್ಲಿ ವಸ್ತಿ ಮಾಡಿದಾಗ ರಸ್ತೆ ದಾಟೋದಿಕ್ಕೆ ಹೋಗಿ ಒಬ್ಬ ಬೈಕ್ ಗುದ್ದಿ ಆ ಪಾದಯಾತ್ರೆಯಲ್ಲಿ 170 ಕಿಲೋಮೀಟರ್ ನಡ್ಕೊಂಡು ಬಂದಂತ ಒಂದು ಹೆಣ್ಣು ಮಗಳು ಹುತಾತ್ಮರಾದ್ರು. ಅವರ ಊರಿನ ಪಕ್ಕದ ಊರಿನಿಂದ ನಮ್ಮ ಗಂಗಾನಾಯಕ್ ಬಂದಿದ್ದಾರೆ. ನಮ್ಮ ಹಿರಿಯೂರಿನವರು ಪುಟ್ಟಮ್ಮ ಅವ್ರು ಬಂದಿದ್ದಾರೆ. ಇವರು ವೇದಿಕೆ ಮೇಲೆಯವರು ಹೇಳ್ತಾ ಇದ್ದೀನಿ, ಇನ್ನು ಹಲವಾರು ಜನ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಮುಖ್ಯವಾಗಿ ಒಂದ್ 2-3 ವಿಚಾರ ಈಗ ಅಧಿಕಾರವಿರುವ ಕಾರಣದಿಂದಾಗಿ ಹೆಂಡ, ಸಾರಾಯಿ, ವಿಸ್ಕಿ, ಬ್ರಾಂದಿ ಇವು ಯಾವುದ್ರಲ್ಲೂ ನಮ್ಮ ಮನಸ್ಸಿಗಾಗ್ಲಿ ನಮ್ಮ ದೇಹಕ್ಕಾಗ್ಲಿ ಬೇಕಾದಂತಹ ಯಾವ ಪೋಷಕಾಂಶಗಳು ಇಲ್ಲ. ಕುಡಿಯೋದ್ರಿಂದ ಏನೋ ಒಳ್ಳೇದಾಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಅಥವಾ ನಮಗೇನೋ ಸಂತೋಷ ಆಗುತ್ತೆ, ಇವು ಯಾವುದೂ ಅದರಲ್ಲಿಲ್ಲ. ಬರೀ ಮದ್ದು, ಮೈ ಮರೆಸುವ ಮದ್ದು. ಕುಡಿದು ಬಾಡಿನಲ್ಲಿ ಒಂದಷ್ಟು ಪಾರ್ಟ್ಸ್ಗೆ ಡ್ಯಾಮೇಜ್. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಕುಡಿಯೋದ್ರಲ್ಲಿ ಅದರಲ್ಲಿ ಬರೀ ಆಲ್ಕೋಹಾಲ್
ಅದರಲ್ಲಿ ಒಂದಷ್ಟು ಕಾರ್ಬೋಹೈಡ್ರೇಟ್ಸ್, ಸಕ್ಕರೆ ತಿಂದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಒಂದಷ್ಟು ಅಂಶ. ಅದು ಬಿಟ್ರೆ ವಿಟಮಿನ್ಸ್ ಇರೋದಿಲ್ಲ, ಪ್ರೋಟೀನ್ಸ್ ಇರೋದಿಲ್ಲ, ಬೇರೆ ಯಾವ ತರಹದ ಮಿನರಲ್ಸ್ ಇರೋದಿಲ್ಲ. ಅದು ನಮ್ಮ ದೇಹಕ್ಕೆ ಅನಗತ್ಯವಾದದ್ದು. ಕಾಡಲ್ಲಿ ಇದ್ದಂತ ನಮ್ಮ ಪೂರ್ವಿಕರು ಯಾವತ್ತೂ ಅವರು ಹೆಂಡ ಕುಡಿದವರಲ್ಲ. ಬೆಳೀತಾ ನಾಗರಿಕತೆ ಬೆಳೀತಾ ಯಾವ್ದೋ ಒಂದು ಸಂದರ್ಭದಲ್ಲಿ ಏನೋ ತಿಂದ್ರೆ ಕುಡಿದ್ರೆ ಮತ್ತಾಗುತ್ತೆ ಅಂದ್ಕೊಂಡು ಮನುಷ್ಯ ಹುಡುಕಾಟ ಮಾಡ್ತಾ ಈ ಬಡ್ಡಿ, ಸಾರಾಯಿ, ಕೊಳೆತ ಹಣ್ಣಿಂದು ಜ್ಯೂಸು ಈ ತರಕ್ಕೆಲ್ಲ ಕುಡಿದಾಗ ಸ್ವಲ್ಪ ಮೈ ತಂಪಾಯ್ತು, ಏನೋ ಒಂದು ಮದ್ದು ಬಂತು ಅಂತ ಹಾಗೆ ಶುರು ಮಾಡ್ಕೊಂಡಿದ್ದೆ ಹೊರತು ನಮ್ಮ ಪೂರ್ವಿಕರು ಯಾರು ಒಂದು 5,000 10,000 ವರ್ಷಗಳ ಹಿಂದೆ ಅವ್ರಿಗೆ ಕುಡಿತ ಗೊತ್ತಿರ್ಲಿಲ್ಲ, ಅವರು ಕುಡಿತಿರ್ಲಿಲ್ಲ. ಯಾಕಂದ್ರೆ ಅದನ್ನ ಉತ್ಪತ್ತಿ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಯಾರಾದ್ರೂ ಕುಡಿಯೋದ್ರಿಂದ ನಮ್ಗೆ ಅದನುಕೂಲ ಆಯ್ತು ಇದನುಕೂಲ ಆಯ್ತು ಅಂದ್ರೆ ಕಳ್ಳ ಅವನಿಗೇನೋ ಬೇರೆ ತರದ ಅನುಕೂಲ ಆಗಿದೆ ಹೊರತು ಅವನ ದೇಹಕ್ಕೆ ಅವನ ಮನಸ್ಸಿಗೆ ಏನೂ ಒಳ್ಳೇದಾಗಿಲ್ಲ. ಮೊದಲನೇದಾಗಿ ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಎರಡನೇದಾಗಿ ನಮ್ಮ ಅಬಕಾರಿ ಇಲಾಖೆಯವರು ಹೂಗಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು ಆಗಿದ್ದಂತ ಲಿಂಗೇಗೌಡರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಇಲ್ಲ ಹಿರಿಯೂರಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಶಿವಮೊಗ್ಗದಲ್ಲಿ ಮಾಡಿದ್ರು. ಅವರೊಂದು ಹಂತದಲ್ಲಿ ಸರ್ಕಾರಿ ಹುದ್ದೆಯನ್ನ ಬಿಟ್ಟು ಅವರು ಕೆಆರ್ಎಸ್ ಪಕ್ಷವನ್ನ ಸೇರಿದ್ರು. ಪಾದಯಾತ್ರೆ 950 ಕಿಲೋಮೀಟರ್ ಪಾದಯಾತ್ರೆ 2016ರಲ್ಲಿ ಅವರು ಇಲ್ಲಿಂದ ಬಸವ ಕಲ್ಯಾಣದಿಂದ ಹಿಡಿದು ಬೆಂಗಳೂರಿನ ತನಕ ಮದ್ಯ ನಿಷೇಧಕ್ಕಾಗಿ ಪಾದಯಾತ್ರೆ ಮಾಡಿದ್ರು. ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೂ ನಮಗೂ ಬನ್ನಿ ಮೇಡಮ್, ನಮಗೂ ತುಂಬಾ ಏನು ಒಂದು ರೀತಿಯ ಸಂಬಂಧ ಇದೆ. ಒಂದು ಒಪ್ತೀವೋ ಬಿಡ್ತೀವೋ ಆ ತರದ. ನಿಮ್ಮ ಹೆಸರು ಮೇಡಮ್? ವನಿತಾ. ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರಾ? ಬನ್ನಿ ಕೂತ್ಕೊಳ್ಳಿ. ವನಿತಾ ಅವರು ಬಂದಿದ್ದಾರೆ, ನೀವು ಬನ್ನಿ. SI ಅವರೇ ಬನ್ನಿ ಕೂತ್ಕೊಳ್ಳಿ. ಹಾಗಾಗಿ ಹೂಗಾರಿದ್ದಾರೆ. ಒಂದು ವಿಚಾರ ಬಹಳ ಜನ ಹೇಳ್ತಾರೆ, ಸಾರಾಯಿ ಮಾರಾಟ ನಿಲ್ಲಿಸ್ಬಿಟ್ರೆ ಸರ್ಕಾರ ನಡೆಯಲ್ಲ. ಇದಕ್ಕಿಂತ ಶುದ್ಧ ಸುಳ್ಳು ಇನ್ನೊಂದಿಲ್ಲ. ಇವತ್ತು ಕೇರಳದಲ್ಲಿ ಅರ್ಧಕ್ಕರ್ಧ ಸಾರಾಯಿ ನಿಷೇಧ ಆಗಿದೆ. ಗುಜರಾತ್ ಅಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಯಾರ ರಾಜ್ಯ ಗುಜರಾತ್ ಅಣ್ಣ? ಯಾರ ರಾಜ್ಯ ಗುಜರಾತ್? ಯಾರ ರಾಜ್ಯ? ಗಾಂಧಿ ರಾಜ್ಯ ಕೊಡೋಣ ನಮ್ಮ ಗುಜರಾತ್ ಯಾರ ನೆಲ? ಗಾಂಧಿ ನೆಲ. ಇವತ್ತು ಮೋದಿ ನೆಲ ಇರ್ಬೋದು, ಅದೇ ಗಾಂಧಿ ನೆಲ. ಸ್ವಾತಂತ್ರ್ಯ ಬಂದಾಗ ಗಾಂಧಿ ಅವರಿಗೆ ಗೌರವ ಕೊಟ್ಟು ಗುಜರಾತ್ ನಲ್ಲಿ ಇವತ್ತೆಲ್ಲ ಆವತ್ತೂ ಸಂಪೂರ್ಣ ಮದ್ಯ ನಿಷೇಧ ಜಾರಿ ಮಾಡಿದ್ದಾರೆ. ಆಗ್ಲಿಂದನೂ ಇದೆ. ನಮ್ಮ ರಾಜ್ಯದಲ್ಲಿ ಒಬ್ಬ ಗಾಂಧಿವಾದಿ ಮಹಿಳೆ, ಎಲ್ಲರೂ ಗಾಂಧಿವಾದಿಗಳೇ. ಆವತ್ತು ನಿಜಲಿಂಗಪ್ಪನವರ ಸಂದರ್ಭದಲ್ಲಿ ನಿಜಲಿಂಗಪ್ಪ ಅವರು ಯಾವ ಜಿಲ್ಲೆ ಅವರು? ಇಲ್ಲೇ ಪಕ್ಕದ ಹಳ್ಳಿಯವರಲ್ವಾ, ಇಲ್ಲೇ ಹುಟ್ಟು ಬೆಳೆದವರು, ಚಿತ್ರದುರ್ಗ. ಅವರು ಕೊನೆಗಾಲದಲ್ಲಿ ಸತ್ತಿದ್ದನು ಚಿತ್ರದುರ್ಗದಲ್ಲೇ ಅಲ್ವೇ, ಅವ್ರ ಮನೆಯಲ್ಲಿ. ಅವ್ರು ಪಾಪ ಸಣ್ಣ ಪುಟ್ಟ ಪೆನ್ಷನ್ ಅಲ್ಲಿ ಬದುಕ್ತಾ ಇದ್ರು. ಇವತ್ತಿರೋ ಮಿನಿಸ್ಟರ್ಗಳು, ಸಿಎಂಗಳ ತರಕ್ಕೆ ದುಷ್ಟರಾಗಿರ್ಲಿಲ್ಲ ಅವರು. ಅವರ ಸರ್ಕಾರದಲ್ಲಿ ಬಹುಶಃ ಮದ್ಯ ನಿಷೇಧ ಮಾಡೋದ್ರ ಬಗ್ಗೆ ಒಂದಷ್ಟು ಏನು ವಿಚಾರಗಳು ನಡೆದಾಗ ಅದು ಆಗೋದಿಲ್ಲ ಅಂತ ನಿಜಲಿಂಗಪ್ಪನವರೇ ಇರಬೇಕು ತೀರ್ಮಾನ ಮಾಡಿದಾಗ, ಯಶೋಧರ ದಾಸಪ್ಪ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ, ದಾಸಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ, ಯಶೋಧರ ದಾಸಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ರಾಜೀನಾಮೆ ಕೊಟ್ಟರು, ಮದ್ಯ ನಿಷೇಧ ಮಾಡದ ಸರ್ಕಾರದ ಜೊತೆ ನಾನು ಮಂತ್ರಿ ಆಗಿರಲ್ಲ ಅಂತ. ಇವತ್ತು ಆದಿ ಬೀದಿಲಿ ಬಾರಿಟ್ಟಿರೋರೇ ನಮ್ಮ ಮಂತ್ರಿಗಳು ಅಲ್ವೇಂದ್ರಣ್ಣ? ಮದ್ಯ ನಿಷೇಧ ಮಾಡ್ತಾರ? ಆದ್ರೆ ಗುಜರಾತ್ ಅಲ್ಲಿ ಅವತ್ತಿನಿಂದ ಮದ್ಯ ನಿಷೇಧ ಇದೆ. ಆ ಸರ್ಕಾರ ದಿವಾಳಿ ಎದ್ದಿದೆಯಲ್ರಪ್ಪ. ಕೇರಳದಲ್ಲಿ ಮದ್ಯದ ಏನು ಅಬಕಾರಿ ಆದಾಯ ತುಂಬಾ ಕಡಿಮೆ, ದಿವಾಳಿ ಎದ್ದಿದೆಯಾ? ಎಲ್ಲ. ನಮ್ಮ ರಾಜ್ಯ ಸರ್ಕಾರದ ಈ ವರ್ಷದ ಬಜೆಟ್ 4,03,000 ಕೋಟಿ. ನನಗೆ ಗೊತ್ತಿರೋ ಹಾಗೆ 4,03,000 ಕೋಟಿ. ಎಷ್ಟು ಕೋಟಿ? 1,000 ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, 4 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ವರ್ಷದ ಬಜೆಟ್. ಅಂದ್ರೆ ಸರ್ಕಾರ 4 ಲಕ್ಷ ಕೋಟಿ ರೂಪಾಯಿಗಳನ್ನ ಕಂದಾಯ ಮೂಲಗಳಿಂದ, ಅಬಕಾರಿ ಇಲಾಖೆಯಿಂದ, ಟ್ಯಾಕ್ಸ್ಗಳಿಂದ, ಬೇರೆ ಬೇರೆ ಮೂಲಗಳಿಂದ, ಇಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ಅದಿರು ನಡೀತಾ ಇದೆಯಲ್ಲ, ಅದಿರು ಗಣಿಗಾರಿಕೆ, ಅದ್ರ ಮೇಲೆ ಹಾಕುವ ರಾಯಲ್ಟಿಯಿಂದ ಈಗೆಲ್ಲ ದುಡ್ಡು ಶೇಖರಣೆ ಮಾಡುತ್ತೆ, ಸಾಲ ಮಾಡುತ್ತೆ. ಒಟ್ಟು 4 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ತಗೊಳುತ್ತೆ. 4 ಲಕ್ಷ ಕೋಟಿ ರೂಪಾಯಿ ಈ ವರ್ಷ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ, ರಸ್ತೆ, ಆಸ್ಪತ್ರೆ, ಶಾಲೆ, ದೊಡ್ಡ ದೊಡ್ಡ ಯೋಜನೆಗಳು ಇವೆಲ್ಲದಕ್ಕೂ ಖರ್ಚು ಮಾಡುತ್ತೆ. ಆಮೇಲೆ ನಿವೃತ್ತರಾದವರಿಗೆ ಪೆನ್ಷನ್, ಇದೆಲ್ಲ 4 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಈ ವರ್ಷ. ಈ 4 ಲಕ್ಷ ಕೋಟಿಲಿ ಸರ್ಕಾರ ಈ ವರ್ಷ ಅಬಕಾರಿ ಇಲಾಖೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಆದಾಯ ಎಷ್ಟು?
ಯಾರು ಗೊತ್ತಿದೆಯಾ ಅಬ್ಕಾರಿ ಇಲಾಖೆಯವರಿಗೆ? ಸುಮಾರು 40,000 ಕೋಟಿ ಅಲ್ವಾ ಸರ್? 43,000 ಕೋಟಿ. ಹೋದ ವರ್ಷ 40,000 ಎಕ್ಸ್ಪೆಕ್ಟ್ ಮಾಡಿದ್ರು, 30,000 37,000 ಅಷ್ಟೇ ಕಲೆಕ್ಟ್ ಆಗಿದ್ದು. ಅಂದ್ರೆ ಇವರು ಇಷ್ಟು ಕಲೆಕ್ಟ್ ಆಗುತ್ತೆ ಅಂತಾರಲ್ವಾ, ಅದಕ್ಕಿಂತ ಕಡಿಮೆ ಕಲೆಕ್ಟ್ ಆಯ್ತು. ಈ ವರ್ಷ 43,000 ಇಟ್ಕೊಂಡಿದ್ದಾರೆ, 40,000 ಕೋಟಿ ಆಗೋದು. 4 ಲಕ್ಷದಲ್ಲಿ 40,000 ಕೋಟಿ ರೂಪಾಯಿ ಎಷ್ಟು ಹಣ? ಎಷ್ಟು ಪರ್ಸೆಂಟ್ ಇದನ್ನ ತೌಸೀಫ್ ಊರವ್ರು ಹೇಳಿ ಎಷ್ಟಾಯ್ತಪ್ಪ? 100ಕ್ಕೆ ಎಷ್ಟಾಯ್ತಣ್ಣ? ಸರ್ಕಾರಕ್ಕೆ 100 ರೂಪಾಯಲ್ಲಿ 100 ರೂಪಾಯಿ ಆದಾಯ ಬರ್ತಾ ಇದ್ರೆ ಅದರಲ್ಲಿ ಎಷ್ಟು ರೂಪಾಯಿ ಅಬಕಾರಿ ಅಂದ್ರೆ ಇದರಿಂದ ಹೆಂಡ ಸಾರಾಯಿ ಮದ್ಯ ಮಾರಾಟದಿಂದ ಬರೋದು? 10 ರೂಪಾಯಿ. 4 ಲಕ್ಷಕ್ಕೆ 40,000 ಅಂದ್ರೆ 100 ರೂಪಾಯಿಗೆ ಎಷ್ಟಾಯ್ತವ? 10 ರೂಪಾಯಿ ಅಲ್ವಾ? ಇನ್ನು 90 ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರ್ತಿದೆಯಲ್ವಾ? ಬರ್ತಾ ಇದೆಯಲ್ವಾ? ಸರ್ಕಾರ ಇವತ್ತು ಜನಕಲ್ಯಾಣ ಯೋಜನೆ ಅಂದ್ರೆ ಬಡತನ ನಿವಾರಣೆಗೆ, ಶಿಕ್ಷಣ, ಆರೋಗ್ಯ ಇವೆಲ್ಲ ಮಾಡಿ ಗ್ಯಾರಂಟಿ ಅಂತೆಲ್ಲ ಯೋಜನೆಗಳು ಮಾಡ್ತಾ ಇದೆಯಲ್ವಾ? ಆದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಅಲ್ಲಿ 10 ಲಕ್ಷ ಖರ್ಚು ಮಾಡಿದ್ರು. ಗಂಡನ್ನ ಮನೆ ಕರ್ಕೊಂಡ್ರಮ್ಮ 10 ಲಕ್ಷ ರೂಪಾಯಿ ಯಾವನೋ ಕುಡಿದೋದವರು ಆಕ್ಸಿಡೆಂಟ್ ಮಾಡಿದ್ದೀವಿ. ಈ ತರಕ್ಕೆ ಸರ್ಕಾರನೇ ಆಸ್ಪತ್ರೆಗಳಲ್ಲಿ ಕುಡಿತದ ಕಾರಣದಿಂದಾಗಿ ಆಸ್ಪತ್ರೆಗಳಿಗೆ ಬರುವಂತಹ ಕುಡುಕರಿಗೆ ಅಥವಾ ಕುಡುಕರಿಂದ ಅಪಘಾತಕ್ಕೊಳಗಾಗಿರುವಂತಹ ಜನರಿಗೆ ಚಿಕಿತ್ಸೆ ಕೊಡೋದಕ್ಕೆ 16,000 ರೂಪಾಯಿ ಖರ್ಚು ಮಾಡುತ್ತಪ್ಪ. ಇವತ್ತಿಲ್ಲಿ ಪಕ್ಕದಲ್ಲಿ ನಮ್ಮ ಹಿಂದೆನೆ ಒಂದು ನ್ಯಾಯಬೆಲೆ ಅಂಗಡಿ ಇದೆ. ನ್ಯಾಯಬೆಲೆ ಅಂಗಡಿನಲ್ಲಿ ಇವತ್ತು ಸರ್ಕಾರ ಅಕ್ಕಿ, ಬೇಳೆ, ಎಣ್ಣೆ ಅಂದ್ರೆ ಈ ಎಣ್ಣೆ ಅಲ್ಲ, ಬೇರೆ ಕಡಲೆ ಎಣ್ಣೆ, ಸಕ್ಕರೆ ಎಲ್ಲಾ ಕೊಡ್ತಾ ಇದೆ. ಅಲ್ವೇನಪ್ಪ? ಯಾಕೆ ಕೊಡ್ತಿದೆ? ಬಡತನ ನಿವಾರಣೆ ಆಗಲಿ ಅಂತ. ಬಡತನ ನಿವಾರಣೆ ಆಗಲಿ ಅಂತ ಸರ್ಕಾರ ಕೊಡ್ತಾ ಇದ್ರೆ ಬಡವರು ಏನ್ ಮಾಡ್ತಿದಾರಪ್ಪ? ಬಹುತೇಕ ಬಡವರು ಇವತ್ತು ಹಳ್ಳಿನಲ್ಲಿ ಉದ್ಯೋಗ ಇಲ್ಲದಿರುವಂತವ್ರು, ಕೃಷಿ ಕಾರ್ಮಿಕರು 300 ರೂಪಾಯಿ 400 ರೂಪಾಯಿ ಎಷ್ಟ ಮಕ್ಕಳು ನಿಮ್ಮೂರಲ್ಲಿ ಗಂಡಾಳಿಗೆ? 500 ರೂಪಾಯಿ. 500 ರೂಪಾಯಿಯಲ್ಲಿ ಅವನು ಒಂದ್ ದಿವಸ ಹೋಗಿ 200 ರೂಪಾಯಿ 300 ರೂಪಾಯಿ ಕುಡಿತಾನೆ. ನನಗೆ ಗೊತ್ತಿಲ್ಲ ಅದೆಷ್ಟು ರೇಟ್ ಕುಡಿತಾರೋ ಅಂತ. ಎಷ್ಟು ಕುಡಿಬೋದಪ್ಪ? ಕಡಿಮೆ ಅಂದ್ರು ಒಂದು 200 ರೂಪಾಯಿ ಕುಡಿದ್ರ 500 ರೂಪಾಯಿ ಕುಡಿದ್ರೆ ತೃಪ್ತಿ ಆಗುತ್ತಾ ಅವನಿಗೆ? ಆಗುತ್ತಾ? ನನಗೆ ಗೊತ್ತಿಲ್ಲ. ಕುಡಿಯೋರು ಯಾರಾದ್ರೂ ಹೇಳ್ರಯ್ಯ. 200 ರೂಪಾಯಿ 300 ರೂಪಾಯಿ ಕುಡಿತಾನೆ, 100 ರೂಪಾಯಿಗೆಲ್ಲ ತೃಪ್ತಿ ಆಗಲ್ಲ. ಆಗುತ್ತೇನ್ರಪ್ಪ? ಆಗಲ್ಲ. 200 300 ಕುಡಿದ ಮೇಲೆ ಉಳಿದಿದ್ದೆಷ್ಟು? 200. ಇವತ್ತು ಕುಡಿದ ನಾಳೆ ಕೆಲ್ಸಕ್ಕೆ ಹೋಗಕ್ಕಾಗುತ್ತಾ? ಏನಪ್ಪ? ಒಳ್ಳೆ ಸರ್ಕಾರ ಹ್ಯಾಂಗ್ ಓವರ್ಗೆ ತಲೆಬಾರ. ನನಗೆ ಗೊತ್ತಿರಲಿಲ್ಲ ಈ ಪದ. ಹ್ಯಾಂಗ್ ಓವರ್ ಅಂತಾರೆ ಅದನ್ನ. ಅಂದ್ರೆ ಕುಡಿದ ಮೇಲೆ 4 ದಿವಸಕ್ಕೆ ತಲೆನೋವು ಏನೇನಾಗುತ್ತೋ ಹುಚ್ಚು ಹಿಡಿದಿರುತ್ತೇನೋ. ಅದಾದ್ಮೇಲೆ ಅವ್ನು ಕೆಲ್ಸಕ್ಕೆ ಹೋಗದೆ ಇದ್ದಾಗ ಜೇಬಲ್ ಎಷ್ಟು ಉಳಿದಿತ್ತು ಹಿಂದಿನ ದಿವಸ? ಅದೆಲ್ಗೋಯ್ತು? ಮತ್ತೆ 4ನೇ ದಿವಸಕ್ಕೆ ಮತ್ತೆ ತಲೆಬಾರ. ಆವಾಗ ಏನ್ ಮಾಡ್ಬೇಕು? ಮನೇಲಿ ಏನೂ ಸಿಗ್ಲಿಲ್ಲ ಅಂದ್ರೆ ತಲೆಬಾರ ಇಡ್ಸ್ಕೊಂಡು 3-4ನೇ ದಿವಸಕ್ಕೆ ಕೆಲ್ಸಕ್ಕೆ ಹೋದ. ಯಾಕೆ? ಎಣ್ಣೆ ಬೇಕಲ್ಲ, ಸಂಜೆಗೆ ಎಣ್ಣೆ ಬೇಕಲ್ಲ. ಅಷ್ಟೇ. ಅವನು ಸಂಪಾದನೆ ಮಾಡಿದ್ದು ದುಡ್ಡು ಉಳಿಯುತ್ತ ಮನೆಗೆ? ಸಂಪಾದನೆ ಮಾಡಿದ್ದು ದುಡ್ಡು ಉಳಿಯಲ್ಲ. ಪಾಪ ಎಲ್ಲ ಮಾಡ್ಬೇಕಾ? ಈ ತರ ದುರದೃಷ್ಟವಂತರು ಇರ್ತಾನೆ. ಆ ಅಯೋಗ್ಯರು ಏನ್ ಮಾಡ್ತಾರೆ? ಹೆಂಡತಿನ ಬಡದು ಕಿವಿ ಓಲೆನೋ ಮೂಗ್ತಿನೋ ಕಿತ್ಕೊಂಡು ಹೋಗ್ತಾರೆ. ಅಲ್ವೇನಪ್ಪ? ಎಷ್ಟೋ ಜನ ಗಂಡಸರು ಕುಡಿದು ಬಂದು ಗರ್ಭಿಣಿ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡಿ ಗರ್ಭಪಾತ ಆಗಿದೆ ಕಣ್ರಯ್ಯ. ಆಗಿದೆ ಏನಪ್ಪ? ಆಗಿದೆಯಲ್ಲ. ಆ ಕುಟುಂಬಗಳು ಈಗ ಗಂಡ ಒಬ್ಬ ಕುಡಿದು ಮನೆಗೆ ಏನೂ ತರ್ತಾ ಇಲ್ಲ, ಹೆಣ್ಮಕ್ಳು ಅಷ್ಟು ಇಷ್ಟು ದುಡಿದು ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ನೀವು ಎಷ್ಟು ಕೆಜಿ ಅಕ್ಕಿ, ಎಷ್ಟು ಕೆಜಿ ಬೇಳೆ, ಎಷ್ಟು ಕೆಜಿ ಸಕ್ಕರೆ ಕೊಟ್ರೆ ಆ ಕುಟುಂಬದ ಬಡತನ ನಿವಾರಣೆ ಆಯಿತು? ಆಗುತ್ತೇನ್ರಪ್ಪ? ಹೇಳ್ರಣ್ಣ, ಆಗುತ್ತೇನ್ರಪ್ಪ? ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಜನ ಕಲ್ಯಾಣ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ. ಆದರೆ ಬಡತನ ನಿವಾರಣೆ ವಿಶೇಷವಾಗಿ ಬಡವರು ತಮ್ಮ ದುಡಿಮೆಯ ಬಹುಪಾಲನ್ನ 1-2 ದಿವಸದ ಕುಡಿತಕ್ಕೆ ಖರ್ಚು ಮಾಡ್ತಾರೆ. ಈ ಉದಾಹರಣೆ, ನನಗೇನು ಹೂಗಾರು ಕುಡಿಯಲ್ಲ ಅನ್ಕೊಳ್ತೀನಿ, ಅಥವಾ ಹೂಗಾರು ಬೇಡ ಯಾರಿದಾರ, ಯಾರ ಹೆಸರು ತಗೊಳ್ಳೋದು? ಯಾರ ಹೆಸರು? ನಮ್ಮವ್ರು ಯಾರು ಇದಾರನಪ್ಪ? ಯಾರೋ ಒಬ್ರು 1 ಲಕ್ಷ ರೂಪಾಯಿ ಆದಾಯ ಇರೋರು ಯಾರೋ ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಣ. ಯಾರೋ ನಿಮ್ಮೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಾರಾ? ನಾನಲ್ಲಪ್ಪ, ಈ ಊರಲ್ಲಪ್ಪ. ಇದಾರಾ? ಏನಪ್ಪ ಹೆಸರು? ಒಬ್ಬರ ಹೆಸರು ಹೇಳಿ ಸರ್. ತಿಪ್ಪೇಸ್ವಾಮಿ ಅನ್ನೋದು ಈ ಊರಲ್ಲಿ ಸಾಮಾನ್ಯ ಹೆಸರು. ಭಾಗದಲ್ಲಿ ಅಲ್ವೇನ್ರಪ್ಪ? ನಾಯಕರಟ್ಟಿ ತಿಪ್ಪೇಸ್ವಾಮಿ ಬೆಂಗಳೂರಲ್ಲಿ ನನ್ನಂಗೆ BE-ನೋ M.Tech ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಇದ್ದಾನೆ. ಅವ್ನು 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಅವನಿಗೂ ಎಣ್ಣೆ ಬೇಕು. ಏನ್ ಬೇಕು? ಎಣ್ಣೆ ಬೇಕು. ಅವನು ಸ್ವಲ್ಪ ಇವ್ರಿಗಿಂತ ಲೋಕಲ್ಗಿಂತ ಸ್ವಲ್ಪ
ಬ್ರ್ಯಾಂಡ್ ಹೈ ಕ್ವಾಲಿಟಿ, ಏನ್ ಕ್ವಾಲಿಟಿ ನಾವು ಗೊತ್ತಿಲ್ಲ, ಕುಡಿದ್ರೆ ಎಲ್ಲ ಮೊಟ್ಟೆ ಬರೋದು ನನಗೆ, ಅದೇನೇನ್ ಟೇಸ್ಟ್ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲ ಅವ್ನು ಬೀರೆ ಕುಡಿತಾನೋ ಇನ್ನೇನೋ ಓಡ್ಕ ಕುಡಿತಾನೋ ಏನ್ ಕುಡಿತಾನೋ, ಅವನೊಂದು 500 ರೂಪಾಯಿ ಕುಡಿತಾನೆ ಅಂತ ಇಟ್ಕೊಳ್ಳೋಣ. ಎಷ್ಟು ದಿವಸಕ್ಕೆ ಕೊಟ್ರೆ ಮಾಮೂಲಿ ಕೆಲಸಕ್ಕೆ ಹೋಗ್ತಾರೆ. ಅಥವಾ ಒಂದು ವಾರಕ್ಕೆ ಶನಿವಾರ ಭಾನುವಾರ ಮಜಾ ಮಾಡಬೇಕು ಅಂತ ನಾನು ಕೋರಮಂಗಲದಲ್ಲಿ ಇರೋದು, ಅಲ್ಲೆಲ್ಲ ರಾತ್ರಿ 12 ಗಂಟೆ 1 ಗಂಟೆಲು ಶುಕ್ರವಾರ ಶನಿವಾರ ಬಂದ್ರೆ ನಿಮಗೆ ಅಲ್ಲಿ ಅಸ್ತವ್ಯಸ್ತವಾಗಿರುವಂತ ಹೆಂಗಸರು ಗಂಡಸರು ಸಿಗ್ತಾರೆ ಕೋರಮಂಗಲದಲ್ಲಿ. ಅಷ್ಟೆಲ್ಲ ಕುಡಿದ್ರು ಅವ್ರು ಹಬ್ಬ ಬಂದ್ರೆ ಎಷ್ಟು ಖರ್ಚು ಮಾಡ್ಬೋದು? 1,000ನ 2,000ನ ಏನಪ್ಪ ಪಬ್ಗೆ ಅಂತ ಹೋಗ್ತಾರೆ ಅನ್ಕೊಂಡು 2,000 ವಾರಕ್ಕೆ. 2 ದಿವಸದಲ್ಲಿ ಮಜಾ ಮಾಡ್ಬಿಡ್ತಾರೆ, ಚೆನ್ನಾಗಿ ಒಳ್ಳೆ ಪಬ್ಗೆ ಹೋಗ್ತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗೂ ತಿಂತಾರೆ ಅನ್ಕೊಂಡು ಎಷ್ಟು ಖರ್ಚು ಮಾಡ್ಬೋದು? 2,000. ಎಷ್ಟು ವಾರಗಳಿದೆ ತಿಂಗಳಲ್ಲಿ? 4 ವಾರ ಎಷ್ಟಾಯ್ತು? 10,000 ಇಟ್ಕೊಳ್ಳೋಣಪ್ಪ. ಇನ್ನು ಎಷ್ಟು ಉಳಿತು ಅವನಿಗೆ ಬಡ್ಡಿ ಐದಿನ್ಗೆ? ಎಷ್ಟು ಉಳಿತ್ರನ? 90,000. ಅವನೇನವ್ರು ಬಡವ ಆದ್ನ? ಅವನ ಕುಟುಂಬ ನಾಶ ಆಯ್ತಾ? ಅವನ ಆರೋಗ್ಯ ಕೆಡ್ತಪ್ಪ. ಅದರಿಂದ ಅವ್ರಿಗೆ ಅಬ್ಕಾರಿ ಇಲಾಖೆ ಕೇಳಿ ನೋಡಿ. WHO ನಾನೊಂದು ಪುಸ್ತಕ ಬರ್ತಿದ್ದೀನಿ ಹೋದ ವರ್ಷ 2 ವರ್ಷದಿಂದ ಸಹಜ ಜೀವನ ಅಂತ. ಅದರಲ್ಲಿ ನಾನು ಕೋಟ್ ಮಾಡಿದ್ದೀನಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ವಿಶ್ವ ಆರೋಗ್ಯ ಸಂಸ್ಥೆದು. ಕುಡಿತ ಮದ್ಯ ಸೇವಿಸುವವರಲ್ಲಿ ಕ್ಯಾನ್ಸರ್ ರೋಗ ಪೀಡಿತರಾಗುವವರ ಪ್ರಮಾಣ ಜಾಸ್ತಿ ಅಂತ. ಬೇರೆ ಎಲ್ಲರಿಗಿಂತ ಕುಡಿದೇ ಇರೋರಿಗಿಂತ ಯಾರು ಕುಡಿತಾರೋ ಅವ್ರಿಗೆ ಕ್ಯಾನ್ಸರ್ ಬರುವಂತ ಪ್ರಮಾಣ ಜಾಸ್ತಿ. ಎಲ್ರಿಗೂ ಬರಲ್ಲ, ಆದ್ರೆ 50 ಜನ ಕುಡಿತಾ ಇಲ್ದಿರೋರು ಕ್ಯಾನ್ಸರ್ ಬಂದಿರೋರು ನೋಡಿದಾಗ, 50 ಜನ ಕುಡಿದೇ ಇರೋರು ಕ್ಯಾನ್ಸರ್ ಬಂದಿರೋರು ನೋಡಿದಾಗ ಕುಡಿದವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ಅವನು ತಿಪ್ಪೇಸ್ವಾಮಿಗೂ ಒಂದ್ ದಿವಸ ಯಾವ್ದೋ ಒಂದು ರೋಗ ಬರುತ್ತೆ. ಆದ್ರೆ ಬಡವಾದ್ನ ಎಷ್ಟು ಉಳಿತು? ಅವ್ನಿಗೆ 90,000 ಉಳಿತು. ದಿವಸಕ್ಕೆ 500 ರೂಪಾಯಿ ಕೂಲಿ ಮಾಡೋಂಗೆ ಏನು ಉಳಿತು ತಿಂಗಳಿಗೆ? ಚಿಪ್ಪು ಚೆಂಬು ಏನಂತೀರ? ಅದೇ ತಾನೇ ಈ ಕಡೆ ಏನಂತಾರೆ? ಚಿಪ್ಪು ಚೆಂಬು. ಹಾಗಾಗಿ ಬಡತನ ನಿವಾರಣೆಗೆ ಇವತ್ತು ಸರ್ಕಾರ ಏನೇ ಯೋಜನೆಗಳು ಮಾಡಿದ್ರು ಕುಡಿತದ ಕಾರಣದಿಂದಾಗಿ, ಬಡ ಕುಟುಂಬಗಳ ಕುಡಿತದ ಕಾರಣಕ್ಕಾಗಿ ಇವತ್ತು ಬಡತನ ನಿವಾರಣೆ ಆಗ್ತಾ ಇಲ್ಲ. ಈಗ ಕೂಗಾರ್ರೆ ಹಿಂದೆ ಕೂತಿರಮ್ಮ ಏನಮ್ಮ ವೀಣಾ ಮತ್ತೆ ಗೀತಾ ಜ್ಞಾಪಕ ಇಟ್ಕೊಂಡಿದ್ದೀನಿ. ಅವರು ಕೂಗಾರ್ರೆ ಇದೇ ಊರವರು. ಅವ್ರು ಕೇಳಿದೆ ಬೆಳಗ್ಗೆ ಬಂದಾಗ, ಏನ್ರಮ್ಮ ನಿಮ್ಮೂರಲ್ಲಿ ಈಗ ನಿಲ್ಸ್ಬಿಟ್ರೆ ಏನ್ ಉಪಯೋಗ ಆಗುತ್ತೆ ನಿಮ್ಗೆ? ಕುಡಿಯೋರು ಎಲ್ ಬೇಕಾದ್ರೂ ಕುಡಿತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಏನಮ್ಮ ಹೇಳಿದೆ ಗೀತಾ? ಬೆಳಗ್ಗೆನೂ ಕುಡಿತಾವೆ ಮುಂಡೆವು ಬಡತುವ ಏನಂತ ಗೊತ್ತಿಲ್ಲ. ಈ ಕಡೆ ಏನ್ ಸ್ವಲ್ಪ ಕೆಟ್ಟ ಮಾತಲ್ಲಿ ಹೇಳ್ಬೇಕು. ಊರಲ್ಲೇ ಇರೋದ್ರಿಂದ ಬೆಳಗ್ಗೆನೂ ಕುಡಿತಾರೆ, ಮಧ್ಯಾಹ್ನನೂ ಕುಡಿತಾರೆ, ಸಂಜೆನೂ ಹೋಗಿ ಕುಡಿತಾರೆ. ಅಲ್ಲೆಲ್ಲಾದ್ರೂ ಪೇಟೆಗಾದ್ರೆ ದಿವಸಕ್ಕೆ ಒಂದೇ ಸಲಕ್ಕೆ ಹೋಗಿ ಬರ್ತಾರೆ. ಮತ್ತೆ ಈ ಊರಲ್ಲಿ ಯಾವುದೇ MRP ಔಟ್ಲೆಟ್ ಇಲ್ಲ, MSIL ಇಲ್ಲ, ಬಾರ್ ಇಲ್ಲ. ಆದ್ರೂ ಈ ಊರಲ್ಲಿ ಒಂದು ಮನೆ ಮುಂದೆ ಹೋಗಾಗ ಬಹಳ ವಿಚಿತ್ರ. ನಾನು ಎಲ್ಲೂ ಬಾರಿಗೆ ಬಂದಾಗ ಸುಮ್ನೆ ಘೋಷಣೆ ಕೂತ್ಕೊಂಡು ಹೋಗ್ತಾ ಇದ್ದೆ. ಒಂದು ಮನೆ ಹತ್ರ ಒಂದು ಹೆಣ್ಣು ಮಗಳು, ಒಂದು 20-22 ವರ್ಷ ಅರ್ಶನಮ್ಮ, ಅವರು ಅವ್ರ ಅಮ್ಮ ನಿಂತಿದ್ರು. ಅವ್ರ ಕರೆದ್ಬಿಟ್ಟು ನಾನು ಅಲ್ಲೇನೋ ನಿಲ್ಲಿಸ್ಬಿಟ್ಟು ತಕ್ಷಣ ನನಗೆ ಏನ್ ಪ್ರೇರಣೆ ಆಯ್ತೋ ಗೊತ್ತಿಲ್ಲ. ಇದೇ ನೋಡಿ ಪ್ರಕೃತಿ ಅನ್ನೋದು. ಆ ಮನೆಯವರಿಗೆ ಕರೆದ್ಬಿಟ್ಟು ಬಂದ್ರಮ್ಮ ನೀವು ಇದಕ್ಕೆ ಎಲ್ಲಿ ಸಭೆ ಮಾಡ್ತಾ ಇದೀವಿ, ಕುಡಿತದಿಂದ ಕುಟುಂಬಗಳು ನಾಶ ಆಗ್ತವೆ ಅಂತ ಹೇಳಿ ಅವ್ರಿಗೆ ಮನವೊಲಿಸಿ ಕರೀತಾ ಇದ್ದೀನಿ. ಆ ಅಮ್ಮ ಹೆಣ್ಮಗಳು ಆಚೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಇವರೆಲ್ಲ ಬಂದ್ರು, ಈ ಎದುರು ಮನೇಲಿ ಮಾರ್ತಾರೆ, ಇವ್ರ ಮನೇಲೂ ಮಾರ್ತಾರೆ ಅಂತ ಹೇಳಿಬಿಟ್ಟು. ಆಯಮ್ಮ ಹೌದು ನಾನು ಮಾರ್ತಾ ಇದ್ದೆ, ಊರವರೆಲ್ಲ ನನ್ನೇ ಗುರಿ ಹಿಡಿದ್ರು, ಅವ್ನ ಇವ್ರ ಮನೆಯವ್ರು ಮಾರ್ತಾನೆ, ಅವ್ನು ಹಿಡಿದಿಲ್ಲ, ನನಗೆ ಎಲ್ಲ ಊರವರೆಲ್ಲ ಜಿದ್ ಹಿಡಿದು ನನಗೆ ಇದ್ ಮಾಡಿದ್ರು, ಶಿಕ್ಷೆ ಕೊಡಂಗ್ ಮಾಡಿದ್ರು ಅಂತ ಹೇಳಿದ್ರು. ಕುಡಿ ಎಣ್ಣೆ ಮಾರ್ತಾ ಇದ್ದಂತಹ ಲೈವ್ ಇದೆ ಏನ್ ವನಿತಾ ಅಲ್ವಾ? ವನಿತಾರೆ ದಯವಿಟ್ಟು ನೋಡಿ. ನೀವು ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳು ಹೇಳಿರೋದು ಲೈವ್ ಅಲ್ಲಿ ಇದೆ, ವಿಡಿಯೋ ರೆಕಾರ್ಡ್ ಆಗಿದೆ. ನಾನು ಮಾರ್ತಾ ಇದ್ದೆ, ಇವರೆಲ್ಲ ಊರವರೆಲ್ಲ ಸೇರ್ಕೊಂಡು ನನ್ನ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಎದುರು ಮನೆ ಅವ್ನು ಸಿಕ್ಕಾಕ್ಸಿಲ್ಲ, ಶಂಬಣ್ಣನ್ ಸಿಕ್ಕಾಕ್ಸಿಲ್ಲ, ಶಿವಣ್ಣನ್ ಸಿಕ್ಕಾಕ್ಸಿಲ್ಲ. ಶಿವಣ್ಣ ಅನ್ನೋರು ಮಾಡ್ತಿದಾರಂತೆ, ಶಂಬಣ್ಣ ಅನ್ನೋರು ಮಾಡ್ತಾ ಇದಾರಂತೆ, ಅವನ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆ ಹೇಳಿ ಸಿಕ್ಕಾಕ್ಬಿಟ್ಟಿದ್ದಾರೆ ಅಂತ ಹೇಳುದು. ಈ ಅಕ್ರಮ ಮದ್ಯ ಮಾರಾಟ ಇವತ್ತು ನಿಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ದಯವಿಟ್ಟು ನೀವು ಅದಕ್ಕೆ ನಾನು ಕೇಳ್ಬೋದು, ನೀವು ಈ ಮದ್ಯ ನಿಷೇಧ ಮಾಡಿ ಅಂತ ನಿಮ್ಮನ್ನು ಕೇಳಕ್ಕಾಗಲ್ಲ. ಅದನ್ನ ಸರ್ಕಾರ ಕೇಳ್ಬೇಕು. ನೀವೊಬ್ಬ ಸರ್ಕಾರಿ ನೌಕರರು, ಏನು ನಿಯಮಗಳೇನಿದೆಯೋ ದಯವಿಟ್ಟು ನೀವು ಅದನ್ನ ಅನುಷ್ಠಾನ ಮಾಡ್ಬೇಕು. ಅಷ್ಟೇ ನಿಮ್ ಕೆಲಸ. ನಾವೇನು ಕೇಳ್ಕೊಳ್ತಿರೋದು, DYSP ಅವರು ಏನು ಅಬಕಾರಿ ಇಲಾಖೆ DYSP ಉನ್ನತ ಅಧಿಕಾರಿ, ಜಿಲ್ಲೆಗೆ ನಂಬರ್ 2 ಅವರು. ಇವ್ರ ಮೇಲೆ DC ಇರ್ತಾರೆ, SP ಅಲ್ಲ DC ಇರ್ತಾರೆ, ಅವರಿಗೆ ಅಬಕಾರಿ DC ಇರ್ತಾರೆ ಅಲ್ವಾ ಸರ್? ಸೊ ಅಬಕಾರಿ DC ಬಿಟ್ರೆ ಇವರನ್ನ ಈ ಭಾಗಕ್ಕೆ ಬಹುಶಃ 4 ತಾಲೂಕುಗಳು ಅವ್ರ ವ್ಯಾಪ್ತಿಗೆ ಬರುತ್ತೆ, 3 ತಾಲೂಕು. ಸೊ ಹಾಗಾಗಿ ಅವರಿಗೆ ಕೇಳ್ಕೊಳ್ಳೋದು ನಾವು ಎಲ್ಲರ ಪರವಾಗಿ, ಏನರಮ್ಮ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ಬೇಡಿ. ಪಕ್ಕದೂರಲ್ಲಿ ಬೊಮ್ಮೇನಹಳ್ಳಿನಲ್ಲಿ ಇದಿದ್ರೆ ಏನು MRP ಇದ್ರೆ ಬೊಮ್ಮೇನಹಳ್ಳಿ ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಕುಡಿಲಿ. ಯಾವ್ದು ಕಡಲೆ ಬುದ್ಧ ಅವ್ರಿಗೆ ನಾವು ಬಂದಿರೋ ಕಡಲೆ ಬುದ್ಧ ಅವ್ರ ಪರವಾಗಿ ಅಲ್ವಾ? ಹಾಗಾಗಿ ಬೇಡ.
ದಯವಿಟ್ಟು ಅಬಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕಾನೂನುಬದ್ಧ ಮದ್ಯ ಮಾರಾಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ. ನಿಮಗೆ 2 ತರಹದ ಒತ್ತಡ, 3 ತರಹದ ಒತ್ತಡಗಳಿದೆ. ಒಂದು, ಸರ್ಕಾರದಿಂದಲೇ ಮೇಲಧಿಕಾರಿಗಳಿಂದ, ಕಂದಾಯ ಇಲಾಖೆ ಅಧಿಕಾರಿಗಳಿಂದ, ಮಂತ್ರಿಗಳಿಂದ ನಿಮಗೆ ಪರೋಕ್ಷವಾಗಿ ಒಂದು ಒತ್ತಡ ಬರುತ್ತೆ. ಏನು ಸಾಧ್ಯವಾದಷ್ಟು ಹೆಚ್ಚು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾಗಿ ತುಂಬಾ ಸ್ಟ್ರಿಂಜೆಂಟ್ ಆದ ಆಕ್ಷನ್ ತಗೊಳಕ್ ಹೋಗಬೇಡಿ, ಸ್ಟ್ರಿಕ್ಟ್ ಆಗಬೇಡಿ. ಯಾಕಂದ್ರೆ ಹೆಚ್ಚೆಚ್ಚು ಮಾರಾಟ ಆದ್ರೆ ನಮಗೆ ಲಾಭ ಬರುತ್ತೆ ಅಂತ. ಎರಡನೇದಾಗಿ, ನೀವು ಪೋಸ್ಟಿಂಗ್ ಇರುವಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆಯಲ್ಲಿ ಕೆಲವೊಂದು ಪೋಸ್ಟಿಂಗ್ಗಳಿಗೆ, ಕೆಲವೊಂದು ಜಾಗಕ್ಕೆ ನೀವು ಸಮಯಕ್ಕೆ ಲಂಚ ಕೊಡ್ಲಿಲ್ಲ ಅಂದ್ರೆ ನೀವು ಪರ್ಮನೆಂಟ್ ಆಗಿ ಕೆಲವೊಂದು ಕಡೆ ಇರಕ್ಕಾಗೋದಿಲ್ಲ. 6 ತಿಂಗಳು, ವರ್ಷ, 2 ವರ್ಷ ಆಗೋತ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳು, ಟ್ರಾನ್ಸ್ಫರ್ ಮಾಡೋರು, ಲೋಕಲ್ ರಾಜಕಾರಣಿಗಳು, ಪುಡಾರಿಗಳು, ಪುಂಡ್ರು, ಪೋಖ್ರಿಗಳು ಎಲ್ಲರೂ ನಿಮ್ಮ ಹತ್ರ ಒಂದಷ್ಟು ಲಂಚನೋ ಇನ್ನೊಂದನ್ನೋ ಬಯಸ್ತಾರೆ. ಹಾಗಾಗಿ ನೀವು ಇಂತಹವರಿಂದ ಲಂಚ ತೆಗೆದುಕೊಳ್ಳುವಂತ ಒಂದು ಅನಿವಾರ್ಯ ಸ್ಥಿತಿ ಇದೆ ಅಂತ ನಾವು ಭಾವಿಸಿದ್ದೀವಿ. ಅದು ಸರಿಯಲ್ಲ, ಅದು ನಿಲ್ಲಬೇಕು. ಮೂರನೇದಾಗಿ, ನೀವು ಸಹ ಸಮಾಜದ ಭಾಗವಾಗಿರುವಾಗ ನೀವು ಕಾನೂನನ್ನ ಎತ್ತಿ ಹಿಡಿಲಿಲ್ಲ ಅಂದ್ರೆ ಮುಂದಕ್ಕೆ ಅಕ್ಕಪಕ್ಕದವರಿಗೆ, ಊರೊಳಗಣ ಕಿಚ್ಚು ಮನೆಯೊಳಗಣ ಏನೋ ಇದೆಯಲ್ಲ, ಊರೊಳಗೆ. ಹಾಗಾಗಿ ಊರಿಗೆ ಬೆಂಕಿ ಬಿದ್ದಾಗ ಯಾರಾದ್ರೂ ಅದರಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಆಗುತ್ತಾ? ಸಮಾಜದ ಭಾಗವಾಗಿರುವಂತಹ ಅಬಕಾರಿ ಇಲಾಖೆಯವರಾಗ್ಲಿ, ಪೊಲೀಸ್ ಇಲಾಖೆಯವರಾಗ್ಲಿ ಯಾರು ಬಚಾವಾಗೋದಿಕ್ಕೆ ಆಗೋದಿಲ್ಲ. ನೇಪಾಳದಲ್ಲಿ ಏನಾಗಿದೆ, ಬಾಂಗ್ಲಾದಲ್ಲಿ ಏನಾಗಿದೆ, ಶ್ರೀಲಂಕಾದಲ್ಲಿ ಏನಾಗಿದೆ ಅಂತ ನೋಡ್ತೀವಿ. ಯಾರು ಇಮ್ಯೂನ್ ಅಲ್ಲ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ. ಸರ್ಕಾರ ದಾಖಲೆಗಳಲ್ಲಿ ಏನ್ ಹೇಳುತ್ತೆ, ಆದೇಶಗಳಲ್ಲಿ ಏನ್ ಹೇಳುತ್ತೆ ಅಷ್ಟನ್ನೇ ಪಾಲಿಸಿ. ಯಾವನೋ ಒಬ್ಬ ಅಯೋಗ್ಯ ರಾಜಕಾರಣಿನೋ ನಿಮ್ಮ ಮೇಲಿರೋ ಭ್ರಷ್ಟ ಅಧಿಕಾರಿನೋ ಹೇಳೋದನ್ನ ನೀವು ಕೇಳೋದಿಕ್ಕೆ ಹೋಗ್ಬೇಡಿ. ನೀವು ಒಬ್ಬ ಅಧಿಕಾರಿಯಾಗಿ, ಒಂದು ಪೊಲೀಸರು ಇಲ್ಲಿರೋದ್ರಿಂದ ಒಂದು ಕತೆ ಹೇಳ್ತೀನಿ ನಾನು, ಅನೇಕ ಕಥೆಗಳಿದೆ. ಅದ್ರಲ್ಲಿ ಒಂದು ಕತೆ, ನಂಜನಗೂಡಲ್ಲಿ ಒಬ್ಬ SI, ಏನಪ್ಪ, ಒಬ್ಬ SI, ಆಫ್ಟರ್ ಆಲ್ SI, ತುಂಬಾ ದೊಡ್ಡ ಅಧಿಕಾರಿ ಏನಲ್ಲ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, SI ಒಬ್ಬ MLA ನ ದರ ಅಂತ ಚಡ್ಡಿ ಮೇಲೆ ಪಂಚೆ ಕಟ್ಕೊಳಕ್ ಅವಕಾಶ ಕೊಡದೆ ಹೇಳ್ಕೊಂಡು ಹೋಗಿದ್ದ ಅವನು ತಪ್ಪು ಮಾಡಿದ್ದಕ್ಕೆ. ಎಲ್ಲಣ್ಣ, ಎಲ್ಲಿ? ನಂಜನಗೂಡಲ್ಲಿ ಅಭಿಮನ್ಯು ಅಂತ ಸಿನಿಮಾ ಬಂದಿತ್ತು, ನೋಡಿದೀರಾ ನೀವು? ರವಿಚಂದ್ರಂದು. ಅದಕ್ಕೆ ಅದು ತೆಲುಗಲ್ಲಿ ಬಂದಿತ್ತು, ಅಂಕುಶಂ ಅಂತ. ಅದಾದ್ಮೇಲೆ ಅಭಿಮನ್ಯು ಅಂತ ಕನ್ನಡದಲ್ಲಿ ರವಿಚಂದ್ರ ಸಿಕ್ಕಿದ್ದು. ಅದು ಸಿನಿಮಾ. ನಿಜ ಜೀವನದಲ್ಲಿ ನಂಜನಗೂಡಲ್ಲಿ ಒಬ್ಬ SI, ಒಬ್ಬ MLA ನ ಯಾವುದೋ ಒಂದು ಅಪರಾಧ, ಕಾಗ್ನಿಸಬಲ್ ಅಫೆನ್ಸ್ ಅಂತ, ಕಣ್ಣಿಗೆ ಕಾಣಿಸುವಂತ ಸಂಜ್ಞೆಯ ಅಪರಾಧ, ಪೊಲೀಸರು ಗೊತ್ತಿರುತ್ತೆ, ಹೇಳ್ಕೊಂಡು ಹೋಗಿದ್ದ. ಆ SI ಏನಾದ ಗೊತ್ತಾ? ಕೊನೆಗೆ ಏನಾಗಿರ್ಬೋದು? MLA ಆಗಿ, ಮಿನಿಸ್ಟರ್ ಆಗಿ, KHB ಚೇರ್ಮನ್ ಆಗಿ, DT ಜಯಕುಮಾರ್ ಅಂತ, ಅವರನ್ನ DT ರಾಮು ಅಂತ ಚನ್ನಪಟ್ಟಣದ MLA ಆಗಿದ್ರು. ಒಬ್ಬ SI ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಕ್ಕೆ ಅದೇ ನಂಜನಗೂಡಲ್ಲಿ ಜನ ನಿಲ್ಲಿಸಿ ಗೆಲ್ಲಿಸಿದ್ರು ಅವರನ್ನ. ಅಷ್ಟು ಶಕ್ತಿ ಇರುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ, ಅಷ್ಟು ಶಕ್ತಿ ಇರುತ್ತೆ ಆ ಯೂನಿಫಾರ್ಮ್ಗೆ. ಇವತ್ತು ಯಾವನ ಲೋಕಲ್ ಪುಂಡ ಬಂದ್ರು ಸಲಾಮ್ ಹೊಡೆಯೋ ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರದನ್ನೆಲ್ಲ ಬಿಟ್ಟು ಅವ್ರ ಬಾಯಿ ಮತ್ತಲ್ಲಿ ಏನಾದ್ರು ಹೇಳಿ, ಸರ್ ದಾಖಲೆಯಲ್ಲಿ ಕೊಡಿ, ಆದೇಶದಲ್ಲಿ ಕೊಡಿ, ಲಿಖಿತವಾಗಿ ಕೊಡಿ ಅಂತ ಸರ್ಕಾರಿ ಅಧಿಕಾರಿಗಳು, ವಿಶೇಷವಾಗಿ ಪೊಲೀಸರು, ಕಂದಾಯ ಇಲಾಖೆಯವರು, ಅಬಕಾರಿ ಇಲಾಖೆಯವರು ಕೇಳಿದ್ರೆ ಅಷ್ಟನ್ನ ಕೇಳಿ ಆ ಆದೇಶದ ಪ್ರಕಾರ ಕಾನೂನಾತ್ಮಕವಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆಗತಕ್ಕಂಥ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ಹಾಗಾಗಿ ಇವತ್ತು ನಾವು ಅವ್ರು ಕೇಳೋದಿಷ್ಟೇ, ಅಕ್ರಮ ಮದ್ಯ ಮಾರಾಟಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕಾದವ್ರು ಯಾರು ಸರ್? ನೀವಂದ್ರೆ ಅಬಕಾರಿ ಇಲಾಖೆ. ಇಷ್ಟೇನಪ್ಪ. ಪೊಲೀಸರು ಬರೋದಿಲ್ಲ, ಬರುತ್ತಾ? ಅವ್ರ ಕಾಣಿಸಬಲ್ಲ ಅಫೆನ್ಸ್ ಕಣ್ಣು ಕಾಣಿಸದೆ ಬರ್ಬೋದಿಲ್ಲ, ಬರುತ್ತೆ. ಪೊಲೀಸರು ಇದಾರಲ್ವಾ, ಪೊಲೀಸರಿಗೂ ದಯವಿಟ್ಟು ನಿಮ್ಗೂ ಬರುತ್ತೆ. ಆದ್ರೆ ನೀವು ಸಹ ಯಾರು ಮಾಹಿತಿ ಕೊಡ್ಬೇಕು? ಅಬಕಾರಿ ಇಲಾಖೆಯವರು FIR ಹಾಕ್ತಾರೆ, ಅರೆಸ್ಟ್ ಮಾಡೋ ಅಧಿಕಾರನೂ ನಿಮ್ಗಿದೆ ಅಲ್ವಾ ಸರ್? ಇಬ್ರಿಗೂ ಇದೆ. ಆದ್ರೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಜಾಸ್ತಿ ಇರ್ತಾರೆ. ಕಾನೂನು ಸುವ್ಯವಸ್ಥೆ ಭಂಗ ಬರುವಂತ ರೀತಿಯಲ್ಲಿ, ಮತ್ತೆ ಕಣ್ಣಿಗೆ ಕಾಣಿಸುವಂತ ರೀತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ರೆ ಆಗ ಮಾತ್ರ ಅವ್ರು ಹೋಗ್ತಾರೆ ಹೊರತು, ಊರಲ್ಲಿ ಎಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆ ಅಲ್ಲಿ ನಾನು ಹೋಗ್ತೀನಿ ಅಂತ ಹೋಗೋದಿಲ್ಲ ಅಲ್ವಾ? ಆ ಹೋಗುವಂತ ಇಲಾಖೆ ಯಾವುದು? ಅಬಕಾರಿ ಇಲಾಖೆ. ಇಷ್ಟೊತ್ತು ನಾನು ಕೇಳಿದ್ರಲ್ಲಿ ಏನಾದ್ರು ತಪ್ಪಿದೆ ಸರ್? ದಯವಿಟ್ಟು ನೀವು ಇಷ್ಟನ್ನ ಮಾಡಿ, ಈ ಊರಲ್ಲಿ, ಸುತ್ತಮುತ್ತ ಊರಲ್ಲಿ ಕಾನೂನುಬದ್ಧವಾಗಿ ಏನಾದ್ರು ಮಾಡಲಿ, ಎಷ್ಟಾದ್ರೂ ಕುಡಿಲಿ, ಯಾರಾದ್ರೂ ಸಾಯಿ, ನಾವು ಆ ವಿಚಾರಕ್ಕೆ ನಿಮ್ಮ ಹತ್ರ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಆ ವ್ಯಾಪ್ತಿ ಇಲ್ಲ. ನಿಮ್ಮ ವ್ಯಾಪ್ತಿ ಇರೋದೇನು? ನಿಮ್ ಸರ್ಕಾರ ಅಂದ್ರೆ ನಾವು ಜನರ ತೆರಿಗೆ ಹಣದಲ್ಲಿ ನಿಮ್ ಸಂಬಳ ಏನು ಕೊಡ್ತಾ ಇದ್ದಾರೆ? ಕಾನೂನನ್ನ ಅನುಷ್ಠಾನ ಮಾಡೋದಿಕ್ಕೆ, ಅಕ್ರಮಗಳನ್ನ ನಿಲ್ಲಿಸೋದಿಕ್ಕೆ. ದಯವಿಟ್ಟು ಈ ಊರಲ್ಲಿ ಆಗ ಹೇಳಿದಾಗ ಆ ಶೈಲಮ್ಮ ಅನ್ನುವಂಥವ್ರಿಗೆ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಆಗಿಲ್ಲ ಅಂದ್ರೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಈಗಲೂ ಶಂಬಣ್ಣ
ಶಿವಣ್ಣ ಅವರು ಮಾಡ್ತಿದಾರಂತೆ, ಅವರೇ ಹೇಳಿದ್ದಾರೆ. ವಿಚಾರಿಸಿ. ಈ ಹಿಂದಿಂದ ಹಾಳಾಗೋಗ್ಲಿ, ಇನ್ನು ಮುಂದಕ್ಕಾದ್ರು ಅಲ್ವೇನಣ್ಣ. ಇನ್ನು ಈಗ ಇವ್ರು ಪೊಲೀಸರು ಅವರು ಹೋದ್ರು ಅವ್ರ ಮನೆಯಲ್ಲಿ ಸ್ವಂತಕ್ಕೆ ಅಂತ ಇಟ್ಕೊಳ್ಬಹುದಾದಂತ ಒಂದಷ್ಟು ಲಿಮಿಟ್ಸ್ ಇದೆ. 2 ಲೀಟರ್ 2.5 ಲೀಟರ್ 1 ಲೀಟರ್ ಅದೇನೋ ಇದೆ, ಯಾವ್ಯಾವ್ದನ್ನ ಎಷ್ಟು ಇಟ್ಕೊಳ್ಬಹುದು ಅಂತ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ಆದ್ರೆ ಇವಾಗ ಹೋಗೋಷ್ಟೊತ್ತಿಗೆ ಇವತ್ತೆಲ್ಲ ನೆನ್ನೆ ಎಲ್ಲ ಮನೆಯ ಬಂದಿದ್ದಾರೇನೋ, ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳಿ ಅವರೆಲ್ಲ ಸಾಕ್ಸ್ಬಿಟ್ಟಿರ್ತಾರೆ. ತಿಪ್ಪೆಲೋ ಎಲ್ಲೋ ಇರುತ್ತೆ. ಏನ್ ತಿಪ್ಪೆ ರಸದಲ್ಲೂ ತಿಪ್ಪೆ ರಸಕ್ಕೂ ಮಿಕ್ಸ್ ಮಾಡದೆ ಕುಡಿಯುವಂತ ಜನ ಇರೋ ತಿಪ್ಪೆ ಲಿಟ್ರೆ ಯಾರು ನೋಡ್ತಾರೆ ಅಲ್ವಾ? ಹಾಗಾಗಿ ಇವ್ರು ಮಾಡಕ್ಕಾಗಲ್ಲ. ಇವತ್ತು ಅವರು ಸಹ ಒಂದು ಅವರಿಗೆ ಮಾತಿನಲ್ಲಿ ಎಚ್ಚರಿಕೆ, ಮತ್ತೆ ಮುಂದಕ್ಕೆ ಮಾಡ್ಬೇಡಪ್ಪ ಅಂತ. ಹಿಂದಕ್ಕೆ ಗೊತ್ತಿಲ್ಲ ಅವ್ರಿಗೆ ಏನಾದ್ರು ದಾಖಲೆ ಹೇಳಿದ್ರೆ ಅವ್ರು ಕಾನೂನು ಕ್ರಮ ಜರುಗಿಸಲೇಬೇಕು, ಜರುಗಿಸಿ ಅಂತ ನಾವು ಮನವಿ ಮಾಡ್ತೀವಿ. ಆದ್ರೆ ಇವತ್ತಿಂದ ಈ ಊರಲ್ಲಿ ಮದ್ಯ ಮಾರಾಟ ಮಾಡೋದಿಕ್ಕೆ, ಅಕ್ರಮ ಮದ್ಯ ಮಾರಾಟ ಮಾಡೋದಿಕ್ಕೆ ಅವಕಾಶ ಇರಬಾರದು. ಆ ನಿಟ್ಟಲ್ಲಿ ನಾನು PDO ಇರ್ಫಾನ್ ಉಲ್ಲಾ ಅಲ್ವಾ, ನೀವು ಗ್ರಾಮ ಪಂಚಾಯತಿಯವರು, ಅಬಕಾರಿ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಕಂದಾಯ ಇಲಾಖೆಯವರು 4 ಜನ ಒಂದು ಗ್ರಾಮ ವ್ಯಾಪ್ತಿನಲ್ಲಿ ಬಹುತೇಕವಾಗಿ ಇಂಥ ವಿಚಾರ ಬರುವಂತದ್ದು. ನೀವು ಗ್ರಾಮಸ್ಥರ ಕಡೆಯಿಂದ ಒಂದು ಮನವಿಯನ್ನ ತೆಗೆದುಕೊಂಡು PDO ಇರ್ಫಾನ್ ಉಲ್ಲಾ ಅವರೇ ಈ ಇಲಾಖೆಯವ್ರ ಜೊತೆ ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟ ಮುಕ್ತ ಗ್ರಾಮ ಒಂದು ಬೋರ್ಡ್ ಹಾಕೋದಕ್ಕಾಗತ್ತಾ? ಆಗ್ತಾರಲ್ವಾ? ನಿನ್ನೆ ತಾನೇ ನಾನು ಮಂಡ್ಯದಲ್ಲೋ ಮೈಸೂರಲ್ಲೋ ನೋಡಿದೆ, ಮದ್ಯ ಮಾರಾಟ ಮುಕ್ತ ಗ್ರಾಮ ಅಂತ ಕರ್ನಾಟಕ ಸರ್ಕಾರ ಅಂತ ಬೇರೆ ಹಾಕಿದ್ದಾರೆ, ಕರ್ನಾಟಕ ಸರ್ಕಾರ ಅಂತ. ಹಾಗಾಗಿ ಅದನ್ನ ಆಫ್ ಮಾಡಪ್ಪ, ಬ್ಯಾಟ್ರಿ ಹೋಗ್ಬಿಡು. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇರ್ಫಾನ್ ಉಲ್ಲಾ ಅವರೇ, ಆ ಜವಾಬ್ದಾರಿ ಯಾರ್ದು? ನೀವು ಏನಮ್ಮ ಮಮತಮ್ಮ ಪ್ರೇಮಕ್ಕ ಇವರು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದವರು ಗೊತ್ತಲ್ವಾ? ನಿಮ್ದ ವ್ಯಾಪ್ತಿ ಬರ್ತಾರ? ಹೌದಾ? ಹಾ, ದಯವಿಟ್ಟು ನೀವು ಅದೇನಿದೆಯೋ ಮಾಡ್ಕೊಂಡು ಪ್ರೇಮಕ್ಕ ನಿಮ್ಮೂರಲ್ಲಿ ಸುತ್ತಮುತ್ತ, ಯಾಕಂದ್ರೆ ಒಂದು ಠರಾವ್ ಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಠರಾವ್ ಮಾಡಿಸಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಣ್ಣ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಪ್ಪ, ಎಕೋ ಜಾಸ್ತಿ. ಹಾಗಾಗಿ ಇರ್ಫಾನ್ ಉಲ್ಲಾ ಅವರು ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ, ಕಾಲದ ಬಿಡಿ ಅಂದ್ರೆ ಬೀಳ್ತೀವಿ. ದಯವಿಟ್ಟು ಇಷ್ಟೊಂದು ಮಾಡೋಣ. ಅದ ಬೋರ್ಡ್ ಹಾಕಿದ್ಮೇಲೆ ಬಿಟ್ಬಿಡ್ತಾರ ಗೊತ್ತಿಲ್ಲ, ಆದ್ರೆ ಅವಾಗ ಅಟ್ಲೀಸ್ಟ್ ಇವಾಗ್ಲೂ ಆವಾಗ್ಲೂ ಯಾಕೆ ಜವಾಬ್ದಾರಿ ಇರುತ್ತೆ ಅದು ಅವ್ರದ್ದು ಇರುತ್ತೆ. ಆದ್ರೆ ಊರು ಬಂದವ್ರಿಗೆ ಇಲ್ಲಿ ಆಗಿದೆ ನಾವು ಮಾಡಬಾರ್ದು ಅಥವಾ ಈ ಊರಲ್ಲಿ ಅಂತದೊಂದಿದೆ, ಬೇರೆ ಯಾರಿಗೋ ಪ್ರೇರಣೆ ಆಗುತ್ತೆ. ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿದ್ಕೊಂಡು ನಾನು ಆಗ ಹೇಳಿದಂಗೆ ಹಳ್ಳಿಗಳಲ್ಲಿ ಮದ್ಯ ವ್ಯಸನ ಇರೋ ತನಕ, ಬಡವರ ಕುಟುಂಬದವರು ಮದ್ಯ ವ್ಯಸನದಲ್ಲಿ ಇರೋ ತನಕ ಆ ಊರಿನಲ್ಲಿ ನಿರುದ್ಯೋಗ ಅಲ್ಲ, ಏನು ಬಡತನ ನಿವಾರಣೆ ಆಗೋದಿಲ್ಲ, ಆರೋಗ್ಯವಂತ ಸಮಾಜ ಇರೋದಿಲ್ಲ. ದಯವಿಟ್ಟು ಅದನ್ನ ಏನಪ್ಪ ಊರವ್ರಿಗೆ ಒಪ್ಪಿಗೆ ಇದೆಯಾ? ಏನು PDO ಅವರು ಅವ್ರ ಜವಾಬ್ದಾರಿ ಕೊಡಲ್ವಾ? ನಾಳೆನೆ ಹಾಕಿ. ನಿಮಗೆ ಬೇಕಾದ್ರೆ ಊರವರೆಲ್ಲ ಈ ಸಭೆ ಏನಪ್ಪ ಹೆಸರೋಣ ಹನುಮಂತಪ್ಪ, ಆಮೇಲೆ ಇಲ್ಲಿ ಒಂದು ಟವೆಲ್ ಹಾಕ್ತೀನಿ. ನೀವೆಲ್ಲ 10 ರೂಪಾಯಿ 20 ರೂಪಾಯಿ ಹಾಕಿ ಆ ದುಡ್ಡಲ್ಲಿ ಹಾಕೋಣ. ಏನು ನೀವೆಲ್ಲ ಎಷ್ಟು 10 20 50 100 ಹಾಕಿ, ಸರ್ಕಾರ ದುಡ್ಡಲ್ಲಿ ಬೇಡ. ಬೋರ್ಡು ಯಾರ ದುಡ್ಡಲ್ಲಿ? ಊರಿನ ಜನರ ದುಡ್ಡಲ್ಲಿ ಬೋರ್ಡು. ಯಜಮಾನ್ರೆ ಒಪ್ಗೆನಾ? ಶರಣಪ್ಪ ಅವ್ರೆ ಒಪ್ಗೆ. ಇದಕ್ಕೆ ನೀವೇನ್ ತಗೋಬೇಕು? ನೀವು ಜವಾಬ್ದಾರಿ ತಗೋಬೇಕು. ನಿಮ್ ತಾವಲ್ಲ ಆಮೇಲೆ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿ ಇಡೋಣ, ನೋಡೋಣ ನಿಮ್ಮೂರವ್ರು ಎಷ್ಟು ಜನ ಏನ್ ದೇಣಿಗೆ ಕೊಡ್ತಾರೆ ಅಂತ. ಆಗ್ತದೇನಪ್ಪ? 10 50 100 ಕೊಟ್ರೆ 1000 ರೂಪಾಯಿ ಆಗ್ಬಿಡುತ್ತೆ. 1000 ರೂಪಾಯಿ ಬೇಕಾ ಇರ್ಫಾನ್ ಉಲ್ಲಾ ಅವರ ಬೋರ್ಡ್ಗೆ? ಸಾಕವ ಏನೇನೋ ದೊಡ್ಡದು ಕಟ್ಟಡ ಬಂದ್ಕೊಂಡಿದೀಯಾ? ಸಾಕು. ದಯವಿಟ್ಟು ಆ ಇಬ್ರು ಇಲಾಖೆಯವರಿಗೆ ನಾನು ಹೇಳ್ಬೇಕಾಗಿರೋದು ಅಷ್ಟೇನೆ. ಇನ್ನು ಮುಖ್ಯವಾಗಿ ಒಂದ್ 2-3 ವಿಚಾರ. ಇದು ನಿಮ್ಮೂರಲ್ಲಿ ಮದ್ಯ ಮಾರಾಟ, ಅಕ್ರಮ ಮದ್ಯ ಮಾರಾಟ ನಿಲ್ತು. ಸಕ್ರಮ ಮದ್ಯ ಮಾರಾಟ ಎಲ್ಲಮ್ಮ ಇದೆ ಹತ್ರದಲ್ಲಿ ಎಲ್ಲಿದೆ? ಬಾರ್ ಆಗ್ಲಿ MRP ಆಗ್ಲಿ ಅದ್ರದ್ದು ಯಾವ್ದವ? ಭೀಮ್ ಸಮುದ್ರ. ಭೀಮ್ ಸಮುದ್ರದ ಬಗ್ಗೆ ಒಂದು ವಿಚಾರ ಹೇಳ್ಬೇಕು. ನಾನು ಇಡೀ ದೇಶ ಅಸ್ಸಾಂ ಭಾಗ ಬಿಟ್ಟು ಆ ಒಂದು 6-7 ಸಣ್ಣ ರಾಜ್ಯಗಳು ಬಿಟ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಹೋಗಿದ್ದೀನಪ್ಪ. ಆದ್ರೆ ಕೇರಳದಲ್ಲಿ ನೋಡಿದಷ್ಟು ಬಂಗ್ಲೆಗಳನ್ನ ಎಲ್ಲೂ ನೋಡಿಲ್ಲ ನಾನು. ಊರಲ್ಲಿ ಗಲ್ಫ್ ಅಲ್ಲಿ ಕೆಲಸ ಮಾಡ್ತಾರೋ ಅಥವಾ ಕೇರಳ ಆಗ್ತಾನೆ ನಮ್ಮ ಮಿನಾರಿಟಿ ಹೇಳಿದ್ರಲ್ವಾ, ಏನ್ ಬಡತನ ನಿವಾರಣೆ ಆಗಿರುವಂತಹ ರಾಜ್ಯ ಅಂತ ಅಧಿಕೃತವಾಗಿ 2-3 ದಿವಸದಿಂದ ಅಲ್ಲಿನ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಅಷ್ಟು ಕಡಿಮೆ ಬಡತನ ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಅತ್ಯಂತ ಕಡಿಮೆ ಬಡವರಿರುವಂತಹ ರಾಜ್ಯ ಯಾವುದು ನಮ್ಮ ದೇಶದಲ್ಲಿ? ಕೇರಳ. ಅಲ್ಲಿ ನೀವು ಹೋಗ್ತಾ ಇದ್ರೆ ಬಂಗ್ಲೆಗಳ ಮೇಲೆ ಬಂಗ್ಲೆಗಳು ಕಾಣಿಸ್ತಾ ಇರುತ್ತೆ. ಪ್ರತಿ ಊರಲ್ಲೂ 1 2 10. ಆದ್ರೆ ನಾವು ಕರ್ನಾಟಕದಲ್ಲಿ ನಿಮ್ಮ ಭೀಮ್ ಸಮುದ್ರದಲ್ಲಿ ನೋಡಿದಷ್ಟು ಬಂಗ್ಲೆಗಳನ್ನ ಬೇರೆ ಯಾವ ಊರಲ್ಲೂ ರಾಜ್ಯದಲ್ಲಿ ನೋಡಿಲ್ಲ. ಹೌದಾ ಇಲ್ವಾ? ಏನು ಒಬ್ರು ಇಬ್ರು ಅಲ್ಲಿರೋ ಶ್ರೀಮಂತರು 100 ಜನ
ಒಬ್ಬೊಬ್ರು 2 ಕೋಟಿ 5 ಕೋಟಿ 10 ಕೋಟಿ ಮನೆಗಳು ಇಲ್ವೇನಪ್ಪ? ಈಗ ನಿಮ್ಮೂರವ್ರು ಹೋಗಿ ಭೀಮ್ ಸಮುದ್ರದವ್ರಿಗೆ ದುಡ್ಡು ಕೊಟ್ಟು ಕುಡಿತಾರೆ. ಏನಾದ್ರು 3 ಹೊತ್ತು ಕುಡಿಯೋನು 1 ಹೊತ್ತು ಕುಡ್ದ, ದಾರಿಲಿ ಬರ್ತಾ ಯಾವನ ಗುದ್ಕೊಂಡ ಸತ್ತ, ಏನಾದ್ರು ಉಪಯೋಗ ಆಗುತ್ತಾ? ಒಂದು ಇವತ್ತಿಗೆ ಇಲ್ಲ ಆಗುತ್ತೆ ಒಂದು, ಆದ್ರೆ ಕುಡಿಯುವಂತವ್ರು ಇನ್ನೊಂದ್ ಕಡೆಗೂ ಸ್ವಲ್ಪ ದೂರ ಹೋಗ್ತಾರೆ. ದೂರ ಹೋಗೋ ಕಾರಣಕ್ಕಾಗಿ ಎಷ್ಟೋ ಜನಗಳಲ್ಲಿ ಮನೆಗಳಲ್ಲಿ ಒಂದು ನಾನು ಹೇಳ್ಬಾರ್ದು, ಇದೇ ಒಂದ್ ಸ್ವಲ್ಪ ಸದರ ಆಗ್ಬಿಡುತ್ತೆ. ಕುಡುಕ್ ಮುಂಡೆ ಮಗ ಅಲ್ಲೆಲ್ಲ ಹೋಗಿ ಕುಡಿಯೋ ಬದಲು ಮನೇಲಿ ಕುಡಿದ್ ಸಾಯ್ಲಿ, ದಾರಿಲಿ ಬರೋವಾಗ ಎಲ್ಲಾರು ಕೂತ್ಕೊಂಡು ಹೋದ್ರೆ ಒಳ್ಳೆ ಕೆಟ್ಟದೋಗ್ಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಕುಡಿದ್ ಸಾಯ್ಲಿ ಅಂತ ಹೆಣ್ಣು ಮಕ್ಕಳು ಮನೆಯಲ್ಲಿ ಚಾಕಣ ಮಾಡ್ಕೊಡ್ತಾರೆ ಗಂಡಸರಿಗೆ. ಚಾಕಣ ಅಂತೀರ ಏನಂತೀರಾ? ನಂಚ್ಕೊಳ್ಳೋದಿಕ್ಕೆ ಚಾಕಣನಾ? ಕುಡಿಯೋವಾಗ ಏನಕ್ಕೂ ಬೇಕಂತೆ ಅದೇನೋ ಸೈಡ್ಸ್ ನಂಚ್ಕೊಳ್ಳೋಕೆ ಚಾಕಣ. ಅದನ್ನ ಹೆಣ್ಣು ಮಕ್ಕಳು ಮಾಡ್ಕೊಡ್ತಾರೆ. ಇವನ್ನೆಲ್ಲ ಹೋಗಿ ಕುಡ್ಕೊಂಡು ರಸ್ತೆನಲ್ಲಿ ಬಿದ್ದು ಸತ್ರೆ ಹೆಣ ಬರುತ್ತೆ, ಹೆಣಕ್ ಬದಲು ಮನೇಲಿ ಬಿದ್ದು ಸಾಯಿ ಅಂತ. ಹಾಗಾಗಿ ಭೀಮ್ ಸಮುದ್ರದಲ್ಲಿ ಹೆಂಡ ಸಾರಾಯಿ ಮಾರಾಟ ಮಾಡ್ತಾ ಇದ್ರೆ ಆವಾಗ್ಲೂ ಏನಾದ್ರು ಒಳ್ಳೇದಾಗತ್ತಾ? ಹಾಗಾಗಿ ಇವತ್ತು ನಾನು ಆಗ್ಲೇ ಹೇಳ್ದಂಗೆ ನಮ್ಮೆಲ್ಲ ದುಡ್ಡು 4 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ಬಡತನ ನಿವಾರಣೆ ಆಗಿಲ್ಲ, ನಿರುದ್ಯೋಗ ಕಡಿಮೆ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ. ಎಲೆಕ್ಷನ್ ನಲ್ಲಿ 17-18 ವರ್ಷದವರಿಗೆ ತೀರ್ಥ ದೀಕ್ಷೆ. ಯಾವ ದೀಕ್ಷೆ? ತೀರ್ಥ ದೀಕ್ಷೆ. ಯಾರು ಕೊಡೋದು? ರಾಜಕಾರಣಿಗಳು ಹುಡುಕೊಂಡು ಹೊಸ ಕುಡುಕರಿಗೆ ದೀಕ್ಷೆ ಕೊಟ್ಟು ಕುಡಿತಕ್ಕೆ ಅವ್ರನ್ನ ಇನಿಶಿಯೇಟ್ ಮಾಡುವಂತಹ ಒಂದು ಪ್ರಶಸ್ತ ಕಾಲ ಯಾವುದು? ಎಲೆಕ್ಷನ್. 17-18 ಇನ್ನೂ ಅಭ್ಯಾಸ ಮಾಡ್ಕೊಳ್ಳಿ. ಬರೋ ಹಚ್ಕೊಳ್ಳ ಮಗ ಬಾರು ಡಾಬಾ. ಆಮೇಲೆ ಒಂದ್ ವಾರ 10 ದಿವಸ ಮೆರೆಸ್ತಾರೆ, ಕುಡಿಸ್ತಾರೆ, ತಿನ್ನಿಸ್ತಾರೆ. ಅವ್ನ್ ಬಂದು ಅಮ್ಮನ್ನ ಏನಂತಾರ? ಇಲ್ಲ ಅಮ್ಮನ್ನಂತಾರ ಅವನ್ನಂತಾರ? 2 ಅಂತಾರ. ನಿಮ್ಮ ಅವನ್ ಅವ ಕೊಳ್ಳೆ ಅಂತಾರೆ. ಅಂತಾರ ಇಲ್ಲಪ್ಪ? ಆಗಿದ್ಯಾಣ? ನಿಜನ? ಯಾವ್ದು ಹೇಳ್ತಿರೋ ಉತ್ಪ್ರೇಕ್ಷೆ ಅಲ್ವಪ್ಪ? ಒಂದ್ ವಾರ 10 ದಿವಸ ಆದ್ಮೇಲೆ ಅಭ್ಯಾಸ ಆದ್ಮೇಲೆ ಅವ್ನಿಗೆ ನಾಳೆ ಬೇಕು ಅಂದಾಗ ಇನ್ನೂ ದುಡಿತಾ ಇಲ್ಲ, ಕಾಲೇಜ್ಗೆ ಹೋಗ್ತಿದ್ದಾನೆ, ದುಡ್ಡಿಲ್ಲ, ಏನ್ ಮಾಡ್ತಾನೆ? ಅಪ್ಪನಲ್ಲ, ಯಾರು ಕೇಳ್ತಾನೆ? ನಿಮ್ಮ ಅವನ್ ಅಂತ ಯಾರನ್ನಂತಾನೆ? ಅಮ್ಮನ್ನೇ ಅಂತಾನೆ, ಅವನ್ನೇ ಅಂತಾನೆ. ಇದು ಹಾಗಾಗಿ ಬಡತನ ನಾವ್ ಎಷ್ಟೇ ಮಾಡಿದ್ರು ಸರ್ಕಾರಗಳು ಇವತ್ತಿರೋ ಸಂದರ್ಭದಲ್ಲಿ ಮದ್ಯ ನಿಷೇಧ ಮಾಡದೆ ನಮ್ಮ ರಾಜ್ಯ ಉದ್ಧಾರ ಆಗೋದು ನನ್ನ ಕಣ್ಣಕ್ಕೆ ಕಾಣಿಸ್ತಾ ಇದೆ. ನಿಮ್ ಕಣ್ಣಕ್ಕೆ ಕಾಣಿಸ್ತಿದೇನ್ರಪ್ಪ? ಗೊತ್ತಿಲ್ಲ. ನನಗಂತೂ ನಾನ್ ಚೆನ್ನಾಗಿ ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ, ವಿದೇಶ ಸುತ್ತಿದ್ದೀನಿ. 10 ವರ್ಷ ಅಮೆರಿಕದಲ್ಲಿದ್ದೆ, 4-6 ದೇಶ ನೋಡಿದ್ದೀನಿ. ನಾನ್ ಕುಡಿತಾ ಇರೋರು ನಾನು ನೋಡಿದ್ದೀನಿ ಹಲವಾರು ಜನ. ಆಗ್ಲೇ ನಾನು ಹೇಳ್ದಂಗೆ ಲಕ್ಷ ಸಂಪಾದನೆ ಇರೋನು 10,000 ರೂಪಾಯಿ ಕುಡಿದ್ರೆ ಅವ್ನಿಗೆ ಏನೇನು ಒಂದು ರೋಮ ಅಷ್ಟೇ. ಆದ್ರೆ ಬಡವರಿಗೆ ದುಡ್ಡು, ಮನೆತನದ ದುಡ್ಡು, ಹೆಣ್ಣು ಮಕ್ಕಳು ಸಂಪಾದನೆ ಮಾಡಿದ ದುಡ್ಡು. ಹಾಗಾಗಿ ಬಡತನ ನಿವಾರಣೆ ಆಗ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಮದ್ಯ ನಿಷೇಧ ಆಗಬೇಕು. ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳು, ನಾನು 200 ಕಿಲೋಮೀಟರ್ ಪಾದಯಾತ್ರೆ ನಾನು ಮಾಡಿದ್ದೀನಪ್ಪ. ಅಲ್ಲ, ಅದಕ್ಕಿಂತ ಮೊದಲು 90 ಕಿಲೋಮೀಟರ್ ಪಾದಯಾತ್ರೆ ಮದ್ದೂರಲ್ಲಿರುವಂತಹ ಯಾವ್ದದು ಏನ್ ಸೌಧ? ಸತ್ಯಾಗ್ರಹ ಸೌಧ ಅಂತ, ಧ್ವಜ ಸತ್ಯಾಗ್ರಹ ಸೌಧ ಅಂತ. ಧ್ವಜನೇ ಹಾರಿಸೋದಿಕ್ ಬಿಡ್ತಾ ಇರಲಿಲ್ಲ ತ್ರಿವರ್ಣ ಮೈಸೂರು ಮಹಾರಾಜರು 47 ಮೊದಲು. ಅದಕ್ಕೊಂದು ದೊಡ್ಡ ಹೋರಾಟ ನಡೀತು 39ರಲ್ಲಿ 36ರಲ್ಲಿ. ವಿಧುರಾಶ್ವತ್ಥದಲ್ಲಿ ನಮ್ಮ ಪೂರ್ವಿಕರು 8-10 ಜನ ಗುಂಡೇಟಿಗೆ ಬಲಿಯಾದ್ರು, ಮೈಸೂರು ರಾಜರ ಪೊಲೀಸರ ಗುಂಡೇಟಿಗೆ. ಅವಾಗ ಧ್ವಜ ಸತ್ಯಾಗ್ರಹ ನಡೀತಲ್ಲ ಮದ್ದೂರಲ್ಲಿ. ಅಲ್ಲಿಂದ ನಮ್ಮ ದೊರೆಸ್ವಾಮಿಯವರು ಬಂದಿದ್ರು, ಕೌಲಿಗಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಬಂದಿದ್ರು. ಅಲ್ಲಿಂದ ಶುರು ಮಾಡಿ ಒಂದು 6 ವರ್ಷದಿಂದ ನಾವು ಆದಿಚುಂಚನಗಿರಿ ಬೆಟ್ಟದ ತನಕ ಪಾದಯಾತ್ರೆ ಮಾಡಿದ್ವಿ, ಮದ್ಯ ನಿಷೇಧ ಮಾಡಿ ಅಂತೇಳಿ. ಅದಕ್ಕಿಂತ ಮೊದಲೇ ನಮ್ಮ ಲಿಂಗೇಗೌಡರು, ನಮ್ಮ ಉಪಾಧ್ಯಕ್ಷರಾಗಿದ್ದಂಥವ್ರು, ಕಾರ್ಯಾಧ್ಯಕ್ಷರಾಗಿದ್ದಂಥವ್ರು, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದವರು, ಅವರು 950 ಕಿಲೋಮೀಟರ್ ಬಸವ ಕಲ್ಯಾಣ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ನಾವು ಕೇಳ್ತಾ ಇದೀವಿ, ಅದೇ ತರಕ್ಕೆ ದೊಡ್ಡ ಹೋರಾಟ ನಡೀತಾ ಇದೆ ಮದ್ಯ ನಿಷೇಧ ಆಂದೋಲನ ಅಂತ. ಸ್ವಲ್ಪ ನೀವೆಲ್ಲ ಕೈ ಜೋಡಿಸ್ಬೇಕು. ಏನ್ ಮಾಡ್ಬೇಕು ಅಂತ ಹೋರಾಟ ಕೈ ಜೋಡಿಸಿ. ಹಾಗಂತೇಳಿ ಇವ್ರೇನೋ ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಂತಲ್ಲ. ಅಬಕಾರಿ ಅನ್ನೋದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಹಚ್ಚಾರದ ಯಾವುದು ಅವರ ಇಲಾಖೆನಲ್ಲಿ. ಎಕ್ಸೈಸ್ ಅನ್ನುವಂಥದ್ದು ಹಲವಾರು ಬೇರೆ ಬೇರೆ ರಾಜ್ಯಗಳಿಂದ ಕಸ್ಟಮ್ಸ್ ಅಲ್ಲಿ ಬರುತ್ತಲ್ಲ, ಅದೆಲ್ಲ ಅದು ಬರುತ್ತೆ. ಬರೀ ಹೆಂಡ ಮಾರಾಟ ಮಾಡೋದು ಒಂದೇ ಅಲ್ಲ. ಆಮೇಲೆ 100-200 ಜನಕ್ಕೆ ಅವ್ರಿಗೆ ಇದೇ ಇದನ್ನ ಪೊಲೀಸರಿಗೂ ವರ್ಗಾವಣೆ ಮಾಡಬಹುದು, ಜಾಸ್ತಿ ಜನ ಇದ್ದಾರೆ ಅಂದ್ರೆ. ಆಮೇಲೆ ಅದನ್ನ ನಿಷೇಧವನ್ನ ಅನುಷ್ಠಾನ ಮಾಡೋದಕ್ಕೆ ಅವ್ರ ಕೆಲಸ ಇರುತ್ತೆ. ಯಾರೋ 10 ಜನ 20 ಜನ 50 ಜನ 1000 ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ, 10,000 ಜನ ಉದ್ಯೋಗ ಹೋಗ್ಬಿಡ್ತಾರೆ. 50,000 ಉದ್ಯೋಗ ನಷ್ಟ ಅನ್ಕೋಬೇಡಿ. ನಮ್ಮ ರಾಜ್ಯದಲ್ಲಿ ಇವತ್ತು ಡಿಗ್ರಿ ಮಾಡಿಕೊಂಡು STA ಯಾವುದು PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಹುದ್ದೆಗಳಿಗೆ ಪರೀಕ್ಷೆ ಬರೀತಿರುವಂತವ್ರು 15-20 ಲಕ್ಷ ಜನ ಇದ್ದಾರೆ. ಅದು ಏನು 21ರಿಂದ 30-35 ಒಳಗಡೆ ಇರುವಂತವ್ರು ಇಲ್ವೇನ್ರಪ್ಪ? ಅಷ್ಟು ಉದ್ಯೋಗಗಳಲ್ಲಿ ಅಷ್ಟು ನಿರುದ್ಯೋಗ ಇರುವಾಗ 5-10 ಜನ ಮತ್ತೆ ಯಾವುದೋ ಉದ್ಯೋಗ ಹುಡುಕೊಳ್ತಾರ. ಅದಲ್ಲ, ಅದು ಮುಖ್ಯ ಅಲ್ಲ. ಹಾಗಾಗಿ ಮದ್ಯ ನಿಷೇಧ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನೀವು ನಿಮ್ಮೂರಿನ ಗ್ರಾಮಸ್ಥರು ದಯವಿಟ್ಟು ಆ ಹೋರಾಟವನ್ನು ಬೆಂಬಲಿಸಿ. ಏನನ್ನ ಬೆಂಬಲಿಸ್ತೀರೇನಪ್ಪ? ಅದಕ್ಕಿಂತ ಮೊದಲು ಒಂದು ಮಾಡಬೇಕು. ಹೋರಾಟಕ್ಕೆ ಬರಕ್ಕಾಗುತ್ತೋ ಇಲ್ವೋ?
ಸಾರಾಯಿಗೆ, ಎಂಡಕ್ಕೆ, ಹಣಕ್ಕೆ ಅಥವಾ ಜಾತಿ ಅಂತ ನೋಡ್ಕೊಂಡು ನೀಚನಿಗೆ, ಭ್ರಷ್ಟನಿಗೆ, ದುರುಳನಿಗೆ, ರೇಪಿಸ್ಟ್ಗೆ, ಕೊಲೆಗಡಕನಿಗೆ ಓಟ್ ಹಾಕೋದು ನಿಲ್ಲಿಸೋಣ. ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಹೇಳಲ್ಲ, ಅರ್ಧ ಹೇಳ್ತೀನಿ. ನೀವು ನನ್ಗೆ ಓಟ್ ಹಾಕದೇ ಇದ್ರು ಹೋಯ್ತು. ಏನ್ ಹೋಯ್ತು? ಅರ್ಥ ಆಗಿರ್ತಾನೆ. ನೀವು ನಮ್ಗೆ ಓಟ್ ಹಾಕದೇ ಇದ್ರು ಅಂತವ್ರಿಗೆ ಹಾಕ್ಬೇಡ್ರಣ. ಹಣ ಹಂಚೋರ್ಗೆ, ಹೆಂಡ ಕುಡ್ಸೋರ್ಗೆ, ಎಂತೆಂತವ್ರು ಊರ್ ನಾಶ ಮಾಡೋಂಥವ್ರಿಗೆಲ್ಲ ಗೆಲ್ಲಿಸ್ಕೊಂಡು ಉದ್ದಾರ ಆಗುತ್ತೇನ್ರಪ್ಪ? ಬಸವಣ್ಣನೊಂದು ವಚನ ಹೇಳ್ತೀನಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇದಾನೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ರಜ ಅಂದ್ರೆ ಏನು? ಕಸ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ತಲೆ ಕೆಡ್ತಾ ಇದೆ. ಮನೆಯೊಳಗೆ ಇದ್ದಾನೋ ಇಲ್ವೋ. ತನುವಿನಲ್ಲಿ ಉಸಿ ತುಂಬಿ, ತನು ಅಂದ್ರೆ ಏನು? ದೇಹ. ತನುವಿನಲ್ಲಿ ಉಸಿ ತುಂಬಿ ಕುಡಿದು ಬಿಡುದು ಹಾಳಾಗಿರ್ತಾರಲ್ಲ, ಮನದೊಳಗೆ ವಿಷಯ ತುಂಬಿ, ಬೇರೆ ಬೇರೆ ತರ ದುರಾಸೆಗಳು, ದುರಾಲೋಚನೆಗಳು ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ. ಬಸವಣ್ಣ ಅಲ್ಲಿ ಹೇಳ್ತಾನೆ, ಅಷ್ಟೊತ್ತು ಇದ್ದಾನೋ ಇಲ್ವೋ ಅಂತ ಹೇಳ್ತಿದ್ದವನು, ತನುವಿನಲ್ಲಿ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅಂತಹ ಮನೆಯೊಡೆಯ ಇಲ್ಲ, ಅವನು ಮನುಷ್ಯ ಅಲ್ಲ, ಅವನ ಆತ್ಮ ಇಲ್ಲ ಅಂತ. ಈಗಿರುವಾಗ ಇಂತಹ ದೆವ್ವಗಳನ್ನ, ಆತ್ಮ ಇಲ್ಲದಿರೋರ್ನ ನಾವು ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡ್ರೆ ಪಾಪ ಪೊಲೀಸರಾಗ್ಲಿ, ಅಬಕಾರಿಯವರಾಗ್ಲಿ, ಗ್ರಾಮ ಪಂಚಾಯತಿಯವರಾಗ್ಲಿ, ಕಂದಾಯ ಇಲಾಖೆಯವರಾಗ್ಲಿ ಯಾರು ಏನಾರ ಮಾಡಕ್ಕಾಗುತ್ತೆ? ನಮ್ಮಪ್ಪನು ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಿದ್ರು 40 ವರ್ಷದಿಂದ. ಅವತ್ತು ನ್ಯಾಯ ನೀತಿ ಇತ್ತು, ಒಳ್ಳೆ ಕೆಲಸ ಮಾಡಿದ್ರೆ. ನನಗೆ ಚಿಕ್ಕಂದಿಂದ ಒಂದು ಇದೇನು ಅಂದ್ರೆ ಇನ್ಸ್ಪಿರೇಷನ್ ನಮ್ಮಪ್ಪ. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಬಹಳ ಕಡಕ್ಕು ಅಂತ ಇದ್ರು, ಪ್ರಾಮಾಣಿಕ ಅಂತ ಇದ್ರು. ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮ ಲೆಕ್ಕಿಗರಿಗೆ ಆಗೋದು ಏನಂತ ಇದ್ರು? ಸೆಕ್ರೆಟರಿ ಅಂತ. ನೀವು ತಲಾಟೆ ಅಂತೀರಮ್ಮ, ಈ ಕಡೆ ಸೆಕ್ರೆಟರಿ ಅಂತ ಅಲ್ವಾ? ಅಲ್ಲೇನಮ್ಮ ಪ್ರೇಮಕ್ಕ? ಸೆಕ್ರೆಟರಿ ಅಂತ ಇದ್ರು ಮೈಸೂರು ಭಾಗದಲ್ಲಿ, ಮೈಸೂರು ರಾಜ್ಯದ ಸಂಸ್ಥಾನದಲ್ಲಿ. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ಹಿಂಗೆ ಅಂತ. ನಾವೆಲ್ಲ ಹಂಗೆ ನಮ್ಮ ಅಪ್ಪ ಹಿಂಗಿದ್ರು ಅಂತ ನೋಡ್ಕೊಂಡು ಬೆಳೆದವ್ರು. ಇವತ್ತು ಸರ್ಕಾರಿ ಅಧಿಕಾರಿಗಳು ಹಂಗಿರೋದಕ್ಕೆ ಸಾಧ್ಯ ಇದೆಯಾ? ಮನೆ ಒಳಗಡೆ ತಗಲಿಲ್ಲ ಅಂದ್ರೆ ಹೆಂಡತಿ, ಮೂದೇವಿ ನೋಡು, ಅವನ್ ತಂದ, ಇವನ್ ತಂದ, ಅವಳಂಗಿದ್ದಾಳೆ, ಇವಳಿಗಿದ್ದಾಳೆ, ನೀನೇನ್ ತಂದೆ ಇವತ್ತು ಅಂತ ಕೇಳ್ತಾರೆ. ಆ ತರ ಸಮಾಜ, ಸಂಸ್ಕೃತಿ, ಸಂಸ್ಕಾರ ಕೆಟ್ಟೋಗಿದೆ. ಅದನ್ನ ಕೆಡಿಸೋರು ಯಾರು? ರಾಜಕಾರಣಿಗಳು. ಯಾರು? ರಾಜಕಾರಣಿಗಳನ್ನ ಗೆಲ್ಲಿಸೋರು ಯಾರು? ಯಾರಮ್ಮ? ಗೀತಾ? ನಾವೆಲ್ಲ ನಮ್ಮ ಯಾವ್ದಕ್ಕೆ ವೋಟ್ ಹಾಕಿದ್ವಿ? ಹಣಕ್ಕೋ, ಹೆಂಡಕ್ಕೋ. ಎಲೆಕ್ಷನ್ ಟೈಮ್ ಅಲ್ಲಿ ಊರೆಲ್ಲ ಹಂಚ್ತಾರೆ. ಅಬಕಾರಿ ಇಲಾಖೆಯವರು ಅವ್ರು ಎಷ್ಟು ಊರುಗಳಲ್ಲಿ ಹೋಗ್ತಾರಮ್ಮ? ಹೋಗಕ್ಕಾಗುತ್ತಾ? ಅವರು ಮನುಷ್ಯರು ತಾನೆ, ಅವ್ರಿಗೆ ಪ್ರತಿ ಊರಲ್ಲೂ. ಯಾರು ಕಾಯ್ಕೋಬೇಕು ಊರನ್ನ? ಯಜಮಾನ್ರೆ, ನೀವು ಕಾಯ್ಕೋಬೇಕು. ಏನ್ ಮಾಡ್ತಿದೀವಿ ನಾವು? ಏನ್ ಮಾಡ್ತಿದೀವಿ? ನಮ್ಮನೇಲಿಲ್ಲಪ್ಪ, ನಾವು ಮನೇಲಿ ಯಾರು ಇಲ್ಲ, ನಾವು ದುಡ್ಡು ತಗೊಳ್ಳಲ್ಲ, ಹೆಣ್ಣು ತಗೊಳ್ಳಲ್ಲ. ಏನಾಯ್ತಾ ಯಮ್ಮನಿಗೆ? ಶಕುಂತ್ಲಾಗೆ ದುಡ್ಡು ತಗೊಂಡು ಓಟ್ ಹಾಕದ? ಯಾರು ಹೆಣ್ಣು ಕುಡುಕರು ಇಲ್ಲದಂತಹ ಮನೆಯ ಒಬ್ಬ ಮನುಷ್ಯನಿಗೆ ಏನಾಯ್ತಮ್ಮ? ಮೊನ್ನೆ 20 ಜನ ಧಗ 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 ಅಂತ ಹಿಂಗೆ ನೋಡಿದ್ದೀರಾ? ಬಡವೆ ಊರಿಯವ್ರು ನೋಡಿದ್ದೀರಾ? ಬಡ ಯಜಮಾನ್ ಗೊತ್ತಿದೆ. ಈಗಲೇ ಯಾರು ನೋಡಿದಾರೆ ಇತ್ತೀಚೆಗೆ ಗೊತ್ತಿಲ್ಲ. ಅದ್ರ ಹತ್ರ ಅಲ್ಲಿ ಆ ಬಸ್ ಹತ್ರ ಅಲ್ಲಿ ಅಷ್ಟು ರೈತರು ನಾವು ಇಲ್ಲಿ ನಿಂತ್ಕೊಳಕ್ಕಾಗಲ್ಲ. ಆಗುತ್ತಾಗಂದ್ರೆ ಬಡವೆ ಧಗ 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 ಹತ್ತೂರಿಯಂಗೆ 1 ಕೋಟಿ ರೂಪಾಯಿಯ 1.5 ಕೋಟಿ, ಇನ್ನೂ ಜಾಸ್ತಿ ಇರ್ಬೇಕು, 1.5 ಕೋಟಿ ರೂಪಾಯಿಯ ಬಸ್ ದಗ 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 ಅಂತ ಕರ್ನೂಲಲ್ಲಿ ಹೋದೋಯ್ತು. ಯಾಕಣ್ಣ? ಒಬ್ಬ ಕುಡುಕ, ಇಬ್ರು ಕುಡುಕರು ಬೈಕ್ ಚೆನ್ನಾಗಿ ಕುಡಿದು ಅವನು ಗಾಡಿನ ಪೆಟ್ರೋಲ್ ಬಂಕ್ ತಿರ್ಸೋದು ನೋಡ್ಬೇಕು ನೀವು. ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ದರಿದ್ರದವನು. ಸತ್ತ ಮೇಲೆ ಬಂದು ಬಸ್ ಹೊಡೆಯುತ್ತೆ. ಬಸ್ ಬಂದು ಹೊಡೆದು ಸತ್ತಿಲ್ಲ ಅವನು. ಏನ್ ಹೇಳಿ? ಬೈಕ್ ಗಿಡ್ಡ ಆಗೋ ಅಲ್ಲಿ ಬೀಳ್ತಾನೆ. ಬಿಡ್ತು ಏಟಿಗೆ ಅವನು ಹೋಗ್ತಾನೆ. ಬಸ್ ಅವ್ನು ಗೊತ್ತಿರಲ್ಲ, ರಾತ್ರಿ ಬಹುಶಃ 90-100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇರ್ತಾನೆ. ಅದ್ರ ಮೇಲೆ ಹರಿದು ಬಿಡುತ್ತೆ, ಅದ್ ಕೆಳಗಡೆಗೆ ಎಳ್ಕೊಂಡ್ ಬಿಡುತ್ತೆ. ಚಕ್ರ ಇದು ಗಾಡಿ ಕೆಳಗಡೆಗೆ ಅದು ಎಳ್ಕೊಂಡು ಹೋಗಿ ಸ್ಪಾರ್ಕ್ ಎದ್ದು ಪೆಟ್ರೋಲ್ ಸಿಕ್ಕಿ ಬೆಂಕಿ ಎತ್ಕೊಂಡ್ಬಿಡ್ತು. 20 ಜನ ಒಂದೊಂದು ಕುಟುಂಬಗಳೇ ಸರ್ವನಾಶ ಆಗ್ಬಿಡುತ್ತೆ. ಇದು ಯಾವ ಕಾರಣಕ್ಕೆ ಆಗ್ತಿದ್ಯಮ್ಮ? ಕುಡಿತದಿಂದ ಆಗುವಂತ ಕುಡಿತದಿಂದ ಆಗುವಷ್ಟು ಅಪಘಾತಗಳು ಬೇರೆದ್ರಲ್ಲಿ ಆಗಲ್ಲ. ಹಾಗಾಗಿ ಜೀವನ ಸಂಸಾರ ಉಳಿಸ್ಕೊಳ್ಬೇಕು ಅಂದ್ರೆ ಇವತ್ತು ಮದ್ಯ ನಿಷೇಧ ಆಗ್ಬೇಕು. ಇಷ್ಟನ್ನ ಹೇಳ್ತಾ ಇನ್ನು ಹಲವಾರು ವಿಚಾರಗಳಿದೆ. ಒಂದಷ್ಟು ವಿಚಾರಗಳನ್ನ ನಾನು ಕವರ್ ಮಾಡಿದ್ದೀನಿ. ಇನ್ನು ಮಿಕ್ಕವ್ರು ನಮ್ಮವ್ರು ಇನ್ನೊಂದು 2-3 ಜನ ಮಾತಾಡ್ತಾರೆ. ಊಟನೂ ಬಂದಿದೆ.
ಊರೊಳಗಡೆ ಅಕ್ರಮ ಮದ್ಯ ಮಾರಾಟಕ್ಕೆ ಹೌದೇನಪ್ಪ? ನೋಡಿ ಸರ್, ಅವ್ರು ಹೋಗಾದ್ರು, ಅವ್ರಿಗೆ ಮಾಹಿತಿ ಇದ್ರೆ ಕೊಡ್ರ. ಊರಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋದಕ್ಕೆ ಅವರವರನ್ನೇ ಹರಾಜು ಹಾಕೊಳ್ತಾರೆ. ಅದನ್ನೇನು ಮಾಡಕ್ಕಾಗಲ್ಲ. ಅದು ಖಾಸಗಿ ವ್ಯಕ್ತಿಗಳು ಒಂದು ಮುಠ, ಒಂದು ಮಾಫಿಯಾ ಮಾಡ್ಕೊಳ್ಳೋದು. ಅದು ಸುಮ್ಮನೆ ಮಾಹಿತಿ ಹೇಳ್ಬೋದು ಅಷ್ಟೇ. ಅವ್ರೇನ್ ಮಾಡಕ್ಕಾಗುತ್ತೆ? ಯಾರೇ ಮಾರಾಟ ಮಾಡ್ತಿರ್ಲಿ ತಡೆಯೋದು. ಹಾಗಾಗಿ ನಮ್ಮ ಲಿಂಗೇಗೌಡರು ಹೇಳ್ತಾ ಇದ್ರು, ಸರ್, ನೀವು ಯಾವುದೇ ಒಂದು ಊರಲ್ಲಿ ಒಂದು ಬಾಟ್ಲು ಹಿಡ್ಕೊಂಡ್ರೆ ಆ ಬಾಟ್ಲು ಯಾವ ಬಾರಿಂದ ಬಂದಿದೆ ಅಂತ ಟ್ರೇಸ್ ಮಾಡೋದಕ್ಕೆ ನಂಬರ್ ಇದೆ ಅಲ್ವಾ ಸರ್? ನಂಬರ್ ಇದೆಯಂತೆ. ಹಾಗಾಗಿ ಆ ಬಾರ್ ಅವನು ಒಬ್ಬರಿಗೆ ಇಷ್ಟೇ ಕೊಡಬೇಕು ಅಂತಿದೆ ಅಲ್ವಾ ಸರ್? ಪ್ರೈವೇಟ್ ಕನ್ಸಂಪ್ಷನ್ಗೆ, ಖಾಸಗಿ ಅವ್ನ ಸ್ವಂತ ಕನ್ಸಂಪ್ಷನ್ಗೆ ಒಬ್ರಿಗೆ ಇಷ್ಟೇ ಕೊಡಬೇಕು ಅಂತ. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾನೆ ಅಂದ್ರೆ ಅವನೇನ್ ಮಾಡ್ತಿದ್ದಾನಲ್ಲಿ? ಅವನು ತಪ್ಪು ಅಂದ್ರೆ ಅವನು ಅಕ್ರಮ ಮಾಡ್ತಾ ಇದ್ದಾನೆ, ಹೆಚ್ಚು ಕೊಡ್ತಾ ಇದ್ದಾನೆ. ಯಾರ ತಗೊಂಡು ಹೋಗ್ಲಿ ಅಂತ ದಯವಿಟ್ಟು ಈ ತಕ್ಕಲ್ಲಿ ಸಣ್ಣ ಸಣ್ಣ ಕಾನೂನು ವಿಚಾರಗಳು ಹೊಡೆದಾಕಿ ದಯವಿಟ್ಟು. ಇವ್ರಿಗೆ ಮೂಲ ಎಲ್ಲಿದೆ? ಮೂಗು ಎಲ್ಲಿ ಇಟ್ಕೋಬೇಕು? ಚಾಪಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ದಯವಿಟ್ಟು ನಿಮ್ಗೂ ಮಕ್ಳಿದ್ದಾರೆ, ನಮಗೂ ಮಕ್ಳಿದ್ದಾರೆ. ಇದೇ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲರೂ ಈ ಸಮಾಜದಲ್ಲಿ ಬದುಕಬೇಕು. ನ್ಯಾಯ ನೀತಿ ಇಲ್ಲ ಸಮಾಜದಲ್ಲಿ. ಈಗ ನೀವು ಹೋಗ್ತಿರ್ತೀರಾ ದಾರಿಲಿ, ಯಾರಾದ್ರೂ ಕುಡಿದು ಬಂದು ಗುದ್ದಿದ್ರೆ ಏನಾಗುತ್ತೆ ಸರ್? ಆಮೇಲೆ ನೀವೆಲ್ಲ ತಡೆಯೋದಕ್ಕೆ ಹೋದ್ರೆ ನಾಳೆ ಅವ್ರು ಎಂತ ರೋಡಿಗಳು ಇರ್ತಾರೆ ಅಂದ್ರೆ ನಿಮ್ಮ ಮೇಲೆ ಗಾಡಿ ಹಚ್ಬಿಡ್ತಾರೆ. ಆಗಿದೆಯೋ ಇಲ್ವಾ? ಅಲ್ಲಿ ಇವತ್ತು ಅವರು ಬಹುಶಃ ಅವರೇ ಇರ್ಬೇಕೇನೋ, ಆ ಸ್ವಾಮೀಜಿ ಒಬ್ರು ಆಗಿದಾರಲ್ಲ, ಚಂದ್ರಶೇಖರನಾಥ್ ಸ್ವಾಮೀಜಿ, ಒಕ್ಕಲಿಗರು ಸ್ವಾಮೀಜಿ, KC ಆಗಿದ್ರು, ಅಡಿಷನಲ್ DC ಆಗಿದ್ರು, ನಾಗರಾಜ್ ಅಂತ. KC ನಾಗರಾಜ್ ಅಲ್ಲೇನಪ್ಪ, ಮಂಡ್ಯದವ್ರು ಯಾರಿದ್ದಾರ? ಅವರು ಪಾಂಡುಪುರ ತಹಸೀಲ್ದಾರ್ ಆಗಿದ್ದಾಗ ಯಾವ್ದು ಅಕ್ರಮ ನಿಲ್ಲಿಸೋದಕ್ಕೆ ಹೋದಾಗ ಅವ್ರ ಮೇಲೆ ಟ್ಯಾಕ್ಸ್ ಹರಿಸೋದಕ್ಕೆ ಬಂದಿದ್ರು. ಎಷ್ಟು ಘಟನೆಗಳಾಗಿಲ್ಲ ಹೀಗೆ? ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ತಹಸೀಲ್ದಾರರು, PDOಗಳು ಅವ್ರೂರಲ್ಲಿ ಆಗುವಂತ ಅಕ್ರಮ ನಿಲ್ಲಿಸೋದಕ್ಕೆ ಹೋದಾಗ ಇವ್ರು ಎಷ್ಟು ಬೆಳೆದಿರ್ತಾರಂದ್ರೆ ಪೋಖ್ರಿಗಳು, ಪುಂಡ್ರು, ಅಪರಾಧಿಗಳು ಇವ್ರ ಮೇಲೆನೆ ಗಾಡಿ ಹಚ್ಚೋದಕ್ಕೆ ಹೋಗ್ತಾರಪ್ಪ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಎಲ್ಲಿ ಚೂಟ್ಬೇಕು? ಹಳ್ಳಿರೋ ಹೇಳೋಣ, ಎಲ್ಲಿ ಚೂಟ್ಬೇಕಪ್ಪ? ಕಳೆನ ಎಲ್ಲಿ ಚೂಟ್ಬೇಕು? ಮೊಳಕೆಯಲ್ಲಿ ಚೂಟ್ಬೇಕಂಡ್ರಪ್ಪ. ಎಲ್ಲಿ? ಮೊಳಕೆಯಲ್ಲಿ ಚೂಟಿದ್ರೆ ಕಳೆ ಹೋಯ್ತು. ದೊಡ್ಡದಾಗಿ ಬೆಳೆದು ಜಾಲಿ ಮರ ಆಯ್ತು ಅಂದ್ರೆ ಏನ್ ತಗೊಂಡ್ರೆ ಚೂಟಾಕಾಗತ್ರಲ್ಲ. ಅದಕ್ಕೆ ಅವರಿಗೆ ನಾವು ಮೊಳಕೆನಲ್ಲೇ ಚೂಟಾಕಿ ಅಂತ ಕೇಳ್ಕೊಳ್ತಾ ಇದೀವಿ. ಇಲ್ಲ ಅಂದ್ರೆ ಮುಂದಕ್ಕೆ ನೇಪಾಳದ ಮಾಜಿ ಪ್ರಧಾನಿ ಹೆಂಡತಿಯನ್ನ ಬೆಂಕಿ ಹಚ್ಚಿ ಕೊಂದರು ಕೇವಲ 2-3 ತಿಂಗಳ ಹಿಂದೆ. ಯಾರನ್ನ? ಮಾಜಿ ಪ್ರಧಾನಿ ಹೆಂಡತಿಯನ್ನ. ಎಲ್ಲಿ? ನೇಪಾಳದಲ್ಲಿ. ಯಾವ್ದು? ಹೆಂಗೆ? ಎಲ್ಲಿ ಅಂದ್ರೆ ಇನ್ನೊಂದಲ್ಲ, ಎಲ್ಲಿ ಅಂದ್ರೆ ಪಟಾ ಬೈಲಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಮನೆ ಒಳಗಡೆ ಹೋಗಿ ಯಾರೋ ಕೊಂದಿದ್ದಲ್ಲ, ಎಳ್ಕೊಂಡು ಬಂದು ಬೆಂಕಿ ಹಚ್ಕೊಂಡ್ರು. ಅವನೊಬ್ಬ ನೇಪಾಳದ ಅರ್ಥ ಸಚಿವ, ಫೈನಾನ್ಸ್ ಮಿನಿಸ್ಟರ್. ಅವರನ್ನ ಇಟ್ಟಾಡಿಸ್ಕೊಂಡು ಹೊಡೆದ್ರು. ವಿಡಿಯೋ ನೋಡಿದ್ರ? ಪೊಲೀಸ್ ಇದಾರೆ, ಇಲ್ಲಿ ಸೈನ್ಯ ಬರುತ್ತೆ. ಜನ ಕಾನೂನು ಕೈ ತೆಗೆದುಕೊಂಡ್ಬಿಟ್ಟಾಗ 10 ಜನ, 50 ಜನ, 100 ಜನ ಪೊಲೀಸರು ನಾವಿದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ನಾವೇನಾದ್ರು ಮಾಡ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಹತ್ಯೆಗಳಾಗ್ಬಿಡುತ್ತೆ ಅಂದಾಗ ಏನ್ ಮಾಡ್ತಾರೆ ಗೊತ್ತಾ ಪೊಲೀಸರು? ಅವ್ರನ್ನು ರಿವಾಲ್ವರ್ ಪಕ್ಕ ಇಟ್ಟು ಕೈ ಮುಗಿತಾರೆ. ಇವತ್ತು ಬಾಂಗ್ಲಾದೇಶದ ಶೇಖ್ ಹಸೀನಾ ನಮ್ಮ ದೇಶದಲ್ಲಿ ಇದ್ದಾರೆ. ಅವ್ರಿಗೆ ಅದನ್ನೇ ಹೇಳಿದ್ದು ಸೈನ್ಯದವ್ರು ಬಂದು, ನಾವು ನಮ್ಮದೇ ದೇಶದ ಜನರ ಮೇಲೆ ಗುಂಡು ಹೊಡೆಯಕ್ಕಾಗಲ್ಲ, ಹಾಗಾಗಿ ಅರ್ಧ ಗಂಟೆ ಮಾತ್ರ ನಿಮ್ಗೆ ನಾವು ರಕ್ಷಣೆ ಕೊಡ್ಬೋದು. ಅರ್ಧ ಗಂಟೆಯಲ್ಲಿ ನೀವು ಗಂಟು ಮುಟ್ಟೆ ಕಟ್ಕೊಂಡು ಏರೋಪ್ಲೇನ್ ಹತ್ತಿಲ್ಲ ಅಂದ್ರೆ ಅವ್ರು ಅರ್ಧ ಗಂಟೆ ಮಾತ್ರ ನಾವು ಅವ್ರ ತಡೆ ಹಿಡ್ಕೊಂಡಿರ್ತೀವಿ, ಅದರಿಂದ ಆಚೆಗೆ ಆಗಲ್ಲ ಅಂತ. ಎಷ್ಟು ಟೈಮ್ ಕೊಟ್ರು ಒಬ್ಬ ಪ್ರಧಾನಿಗೆ? ಅರ್ಧ ಗಂಟೆ. ಅವರಪ್ಪ ಏನು? ಬಾಂಗ್ಲಾದೇಶದ ರಾಷ್ಟ್ರಪಿತ, ರಾಷ್ಟ್ರ ಬಂಧು ಅಂತಾರೆ ಅದನ್ಗೆ. 71 ಇಸ್ವಿನಲ್ಲಿ ಇಂದಿರಾ ಗಾಂಧಿ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಪಾಕಿಸ್ತಾನ ಮೇಲೆ ಹೋರಾಟ ಮಾಡಿದಾಗ ಆವಾಗ ಬಾಂಗ್ಲಾ ಜನರ ಪರವಾಗಿ ನಿಂತು ದೊಡ್ಡ ಹೋರಾಟ ಮಾಡಿ ರಾಷ್ಟ್ರಪಿತ ಆದಂತ ಅವನು ಶೇಖ್ ಹಸೀನಾ ಅವರ ಅಪ್ಪ. ಆತ ಪ್ರಧಾನಿಯಾಗಿದ್ರು ಎಷ್ಟೋ ವರ್ಷ. ಅಂತಹ ವ್ಯಕ್ತಿಯ ಮಗಳು 15 ವರ್ಷದಿಂದ ಸತತವಾಗಿ ಪ್ರಧಾನಮಂತ್ರಿ. ಎಷ್ಟು ಸಮಯ ಕೊಟ್ಟರು ದೇಶ ಬಿಟ್ಟು ಓಡೋದಕ್ಕೆ? ಅರ್ಧ ಗಂಟೆ. ಕೊಟ್ಟವ್ರು ಯಾರು? ಸೈನ್ಯ. ನಮ್ಮದೇ ದೇಶದ ಮೇಲೆ ನಾವು ಗುಂಡೊಡೆಯಕ್ಕಾಗಲ್ಲ. ಅವ್ರನ್ನ ಬರ್ತಿದ್ದಾರೆ, ನುಗ್ಗು ಬರ್ತಾ ಇದ್ದಾರೆ ಸಾವಿರ ಲಕ್ಷಗಳ ಸಂಖ್ಯೆಯಲ್ಲಿ. ನೀವ್ ಇವಾಗ ಹೋದ್ರೆ ಉಳ್ಕೊಂಡ್ರಿ ಅಂತ. ಅದೇ ತರಕ್ಕೆ ಎಲ್ಲ ಪೊಲೀಸರು ವ್ಯವಸ್ಥೆ, ಜನ ರೊಚ್ಚಿಗೆದ್ದು ಈ ತರಕ್ಕಾದವ್ರು, ಆ ತರಕ್ಕಾದವ್ರು, ರೇಖಾ ತರದವರು, ಊರಿನ ಜನ ರೊಚ್ಚಿಗೆದ್ದು ಏನಾದ್ರು ಉಳಿಯುತ್ತೇನ್ರಪ್ಪ? ಉಳಿಯಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನಾವು ಒಳ್ಳೆಯವರಾಗ್ತಾ ಹೋಗೋಣ, ಒಳ್ಳೆಯವ್ರು ಬೆಂಬಲಿಸ್ತಾ ಹೋಗೋಣ. ಆಗ ಅವ್ರಿಗೂ ಒಳ್ಳೆ ಅಧಿಕಾರಿಗಳಿಗೆ ಶಕ್ತಿ ಬರುತ್ತೆ. ನಾವು ಗದಿವರನ್ನ ಗೆಲ್ಲಿಸ್ಬಿಟ್ಟು ಇವ್ರು ಅವ್ರ ಹತ್ರ ಹೋದಾಗ ನಾನು ಹೇಳ್ದಂಗ್ ಮಾಡು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಅವನು ಅಯೋಗ್ಯ, ನೀಚ, ಭ್ರಷ್ಟ, ದುಷ್ಟ ರಾಜಕಾರಣಿ. ಈ ಕಾಕಿ ಬಟ್ಟೆ ಹಾಕೊಂಡಿರೋ ಏನ್ ಮಾಡಕ್ಕಾಗುತ್ತೆ? ನಾವು ಕೇಳ್ತಾ ಒತ್ತಡ ಹಾಕ್ತಾ ಇದೀವಿ ನಾವು ಪೊಲೀಸರ ಮೇಲೆ, ಅಬಕಾರಿ ಇಲಾಖೆ ಮೇಲೆ, ಕಂದಾಯ ಅಧಿಕಾರಿಗಳ ಮೇಲೆ, KRS ಪಕ್ಷದವರು. ಆದರೆ ಮೂಲ ಎಲ್ಲಿದೆ?
ಯಾರ ಕೈಯಲ್ಲಿ ಇದೆಯಮ್ಮ ಮೂಲ? ರೋಗದ ಮೂಲ ಎಲ್ಲಿದೆ? ನಮ್ಮ ಕೈಯಲ್ಲವ. ಓಹೋ, ನೀನೇನೋ ರಾಜಕಾರಣಿಗಳ ಮೇಲೆ ಅಂದ್ಬಿಡ್ತೀಯ. ನೀನ್ ಓಟ್ ಗೆಲ್ತವ್ರು ಹಾಕಿ ಗೆಲ್ತವ್ರು ಯಾರು? ಶಕ್ತಿ ಕೊಟ್ಟವ್ರು ಯಾರು ನಿಂಗೆ? ಜನಗಳಲ್ವೇನವ? ಹಾಗಾಗಿ ಜನ ಒಳ್ಳೆಯವ್ರನ್ನ ಗೆಲ್ಲಿಸ್ಕೊಳ್ಳಿ. ನೋಡಿ, ಪ್ರೇಮಕ್ಕ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಯಾರು ಬೇರೆಯವ್ರು ಬಂದಿದ್ದಾರೆ? ಇಲ್ಲೇ ಬಂದಿದ್ದಾರೇನಪ್ಪ? ಇಂಥವ್ರನ್ನ ಗೆಲ್ಲಿಸ್ಕೊಳ್ಳಿ. ಊರಿನ ಬಗ್ಗೆ ಯೋಗಕ್ಷೇಮ ವಿಚಾರಿಸಂತವ್ರು ನೀವನು ಅದಕ್ಕೆಲ್ಲ ದಯವಿಟ್ಟು ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಅವ್ರಿಗೆ ಈಗ ನಮ್ಮವ್ರೊಂದು ಮನವಿ ಪತ್ರ ಕೊಡ್ತಾರೆ. ಕೊಡ್ತೀರಾ? ನಮ್ಮ ಮನವಿ ಪತ್ರ ಇದೆಯಾ? ಕೊಡಿ, ಊರವ್ರು ಕೊಡಿ. ನಾವು ಅವ್ರಿಗೆ ಹೇಳಿದಂಗೆ ಹೂಗಾರರು ಕೇಳ್ಕೊಳ್ಳೋದು ಇಷ್ಟೇ, ಅಕ್ರಮ ಮದ್ಯ ಮಾರಾಟವನ್ನ ನಿಮ್ಮ ವ್ಯಾಪ್ತಿಯಲ್ಲಿ, ಬೇರೆ ಜಿಲ್ಲೆನಲ್ಲಿ, ಬೇರೆ ತಾಲೂಕಲ್ಲಿ ಯಾವನಾದ್ರೂ ಮಾಡ್ಕೊಂಡು ಸಾಗಿ, ನಿಮ್ಮ ವ್ಯಾಪ್ತಿಯಲ್ಲಿ ದಯವಿಟ್ಟು ಪ್ರಾಮಾಣಿಕವಾಗಿ ನಿಲ್ಲಿಸಿ ಸರ್, ನಿಲ್ಲಿಸಿ. ಅದೇ ರೀತಿಲೇ ಅವ್ರು ಕೇಳ್ಕೊಳ್ತಾರೆ. ನಿಮ್ ಪಂಚಾಯತಿ ವ್ಯಾಪ್ತಿಲಲ್ಲ, ಅವ್ರು 3 ತಾಲೂಕು ಬರುತ್ತೆ, 3 ತಾಲೂಕಲ್ಲೂ ನಿಲ್ಲಿಸಿ ಅಂತ ಅವ್ರು ಕೇಳ್ಕೊಳ್ತಾ ಇದೀವಿ. ಅವ್ರಿಗೆ ಇರ್ಫಾನ್ ಅವ್ರಿಗೆ ಪಕ್ಕದ ಪಂಚಾಯತಿ ನಿಲ್ಲಿಸ್ತೀರಾ? ಇರ್ಫಾನ್ ಅವ್ರೆ, ನೀವೆಲ್ಲಿ ಅಷ್ಟೇ ನಿಲ್ಸಕ್ಕಲ್ಲ, ನೀವು ಬೋರ್ಡ್ ಹಾಕೋದಿಕ್ಕೆ ಅಷ್ಟೇ ನಿಮ್ ಕೈಲಿ ಎಷ್ಟಿರುತ್ತೆ. ನಿಮ್ಮನ್ನ ನಾಮ ಇಟ್ಕೊಂಡು ಓದಿತಾನೆ ಊರಲ್ಲಿರೋ ನಮ್ ಕುಡುಕ ಯಾವನು. ಅದಕ್ಕೆ ನೀವೇನ್ ಮಾಡ್ಬೋದು? ಒಂದು ಬೋರ್ಡ್ ಗ್ರಾಮಸ್ಥರ ಇದ್ರ ಮೇರೆಗೆ ಅವರೆಲ್ಲರೂ ಇದು ತಗೊಂಡು ಇಂಪಾರ್ಟೆಂಟ್ ಮಾಡ್ಕೊಡ್ಬೇಕು, ಮಾಡ್ಕೊಂಡು ಇಷ್ಟನ್ನ ಮಾಡಿ ಅಂತ ಕೇಳ್ಕೊಳ್ತಾ ಗ್ರಾಮಸ್ಥರ ಪರವಾಗಿ ಎಲ್ರು ಅವ್ರಿಗೊಂದು ಮನವಿ ಪತ್ರ ಅಂತಿರೋ ಮನವಿ ಆಗ್ಲಿ, ಆಗ್ರಹ ಅಂತಿರೋ ಆಗ್ರಹ ಆಗ್ಲಿ ಕೊಡಿ. ಇಲ್ಲ ಇವ್ರೆಲ್ಲರೂ ಜೊತೆ ಸೇರ್ಕೊಡಿ, ಕೊಡಿ. ಆಮೇಲೆ ಇವರು ಒಂದೇ ಒಂದ್ ನಿಮಿಷ ನಮ್ಮ ಮೇಲ್ನಳ್ಳಿಲಿ ಇಲ್ಲ ಪಕ್ಕದಲ್ಲಿ ಯಾರೋ ಭಾಗ್ಯಮ್ಮ, ಮಂಜುಳಾ, ನಾಗಮ್ಮ ಈ ತರ ಒಂದು ಹಲವಾರು ಜನ ಒಂದು 6 ಮನೆಗಳನ್ನು ಮಾಡ್ತಾರೆ. ಪ್ಲೀಸ್ ಪಕ್ಕದ ಊರಲ್ಲೂ ಪ್ರತಿ ಊರಲ್ಲೂ ಇದೆ. ನೀವು ಮೊದಲಿಲ್ಲ ಹೋಗೋದ್ಬೇಕಾಗಿಲ್ಲ, ಇದೇ ಡ್ರೆಸ್ ಅಲ್ಲಿ ಹೋದ್ರೆ ಉಳ್ಕೊಡ್ತಾರೆ ನಿಮ್ಗೆ, ಹಂಗಿದೆ ಪರಿಸ್ಥಿತಿ. ಪ್ಲೀಸ್ ಕೊಟ್ಟು ಹೋಗಿ. ಹಳ್ಳಿಯವರೆಲ್ಲ ಇನ್ನೊಂದಷ್ಟು ಜನ 4 ಜನ ಹಳ್ಳಿಯವ್ರು ಬಂದು ಇದು ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಅನ್ನೋರು ಬಂದ್ರಮ್ಮ. ಬರಮ್ಮ ಅಮ್ಮ, ನನಗೇನು ಹಾಕ್ಬೇಕಾಗಿಲ್ಲ. ನೀವು ಊರಲ್ಲಿ ಮದ್ಯ ಮಾರಾಟ ನಿಲ್ಸೋದ್ರಿಂದ ಆಗುತ್ತೆ. ಬಂದು ಊರಿನ ಜನ ನಾವು ಸುಮ್ಮನೆ ಅದನ್ನ ಎನೇಬಲ್ ಮಾಡ್ತಾ ಇದೀವಿ ಅಷ್ಟೇ. ಗ್ರಾಮಸ್ಥರು ಬಂದ್ಕೊಡಿ. ನಿಲ್ಲಿಸಿ 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 ಸಾರಾಯಿ ಬೇಡ. ಫೋಟೋ ಚೆನ್ನಾಗಿ ಬರ್ಲಿ, ಫೋಟೋ ಚೆನ್ನಾಗಿ ಬರ್ಲಿ. ಹಾಗೆ ಅಮ್ಮ ತಾಯಿ ಯಾರು ಕ್ಯಾಮ್ರಾ ಗೊತ್ತಿಲ್ಲ, ಫೋಟೋ ನೋಡಿ. ಸಾರಾಯಿ ಬೇಡ, ಬೀರು ಬೇಡ, ಬೀರು ಬೇಡ, ಸಾರಾಯಿ ಬೇಡ. ಜಾರಿಯಾಗಲಿ, ಜಾರಿಯಾಗಲಿ ಮದ್ಯ ನಿಷೇಧ, ಜಾರಿಯಾಗಲಿ, ಜಾರಿಯಾಗಲಿ. ಸಾರಾಯಿ ನಿಲ್ಲಿಸಿ, ಸಂಸಾರ ಉಳಿಸಿ. ಸಾರಾಯಿ ನಿಲ್ಲಿಸಿ, ಸಾರಾಯಿ ನಿಲ್ಲಿಸಿ. ಥ್ಯಾಂಕ್ ಯು. ಈಗ ಸರ್ ನೀವೆಲ್ಲರೂ ಪರವಾಗಿ ಅವರು ಈಗ ಹೂಗಾರ್ ಅವರು ಇವತ್ತಿನ ನಮ್ಮ ಆಗ್ರಹ ಪತ್ರ ಮತ್ತು ಇವತ್ತಿನ ಸಭೆಯನ್ನ ಗಮನಿಸಿದ್ದಾರೆ, ಪತ್ರವನ್ನು ತೆಗೆದುಕೊಂಡಿದ್ದಾರೆ. ಅವರೀಗ ಊರಿನ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಗಡ್ಡೆಗುಡ್ಡದ ಜನರಿಗೆ, ಸ್ತ್ರೀಯರಿಗೆ, ಟಿಆರ್ ಪಕ್ಷದ ಶ್ರೀ ರವಿ ಕೃಷ್ಣಪ್ಪ ರೆಡ್ಡಿ ಗೌರವಾಧ್ಯಕ್ಷ ಅವರಿಗೆ ನಮ್ಮ ನಮಸ್ಕಾರ ತಿಳಿಸ್ತಾ, ಅವರ ಈ ಗ್ರಾಮದ ಮನವಿಯನ್ನು ಸ್ವೀಕರಿಸಿ ಇವತ್ತಿನ ದಿನ ಯಾವ ಗ್ರಾಮಗಳಲ್ಲಿ ಇದು ಮಾಡ್ತಾರ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇವೆ. ಯಾರೂ ಇವತ್ತಿಂದ ಗ್ರಾಮದಲ್ಲಿ ಇದು ಮದ್ಯವನ್ನು ಮಾರಾಟ ಮಾಡಬಾರ್ದು. ಇವತ್ತು ಅವರು ಆದೇಶ ಮಾಡಿದ್ರೆ ಇವರ ಆದೇಶ ಪ್ರಕಾರ ನಾವೆಲ್ಲ ಇವತ್ತಿಂದ ಶುರು ಮಾಡ್ತೀವಿ. ಪ್ರತಿ ವಾರಕ್ಕೊಮ್ಮೆ ಈ ಗ್ರಾಮಕ್ಕೆ ಬಂದು ಇಲ್ಲೊಂದು ಪಾಯಿಂಟ್ಮೆಂಟ್ ಇದೆ ಹಿಂದ್ಗಡೆ, ಇದೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಅದ್ರ ಬರೋದು ಎಲ್ಲ ಹೋಗ್ತೀವಿ. ಯಾರು ಹೋಯ್ತದೆ ನಿಮ್ಗೆ ಮದ್ಯ ಬೇಕಾದ್ರೆ ಶಾಪಿಗೆ ಹೋಗಿ ಕೊಡ್ರಿ, ಆದ್ರೆ ಈವರೆಗೆ ಕೊಡೋದು ಸುಮ್ಮನೆ ಗಲಾಟೆ ಗದ್ದಲೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಒಳ್ಳೆ ರೀತಿಯಾಗಿ ಇರೋದ್ರಿಂದ ನಾವು ಇದು ಮಾಡ್ತೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು KRS ಪಾರ್ಟಿ ವತಿಯಿಂದ ಮದ್ಯ ಮುಕ್ತ ಗ್ರಾಮವನ್ನಾಗಿ ಘೋಷಿಸುವ ಪರವಾಗಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ತಾವೇನು ಗ್ರಾಮಸ್ಥರು ಆಗಮಿಸಿ ತಮ್ಮೆಲ್ಲರಿಗೂ ಸಹ ನಮಸ್ತೆ ಹೇಳ್ತಾ, ಸೊ ಇವತ್ತು ಏನು ಈ ಒಂದು ಅಭಿಯಾನ ಕೈಗೊಂಡಿದ್ದಾರೆ, ಬೆಳಿಗ್ಗೆ ಎಲ್ಲ ಅವರು ನಿಮ್ಮ ಗ್ರಾಮದಲ್ಲೆಲ್ಲ ಸುತ್ತಾಡಿ ಗ್ರಾಮದಲ್ಲಿರುವಂಥ ಎಲ್ಲ ಗ್ರಾಮ ಮನೆಗಳಿಗೆ ಬುಟ್ಟಿ
ಸಾಕಷ್ಟು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದರೆ, ಅದೇ ರೀತಿ ಈಗ ನಮ್ಮ ಏನು ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ರೀತಿ ಈಗ ಕಂದಾಯ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲ ಕೋಆರ್ಡಿನೇಷನ್ ಇಂದ ಮತ್ತೆ ತಮ್ಮೆಲ್ಲರ ಗ್ರಾಮಸ್ಥರ ಕೋಆರ್ಡಿನೇಷನ್ ಇಂದ ಎಲ್ಲರ ಸಹಕಾರ ಬೇಕಾಗುತ್ತೆ. ಇದಕ್ಕೆ ಮದ್ಯ ಮುಕ್ತ ಗ್ರಾಮ ಅಂತ ಘೋಷಣೆ ಮಾಡ್ಬೇಕಂತಂದ್ರೆ ಬರೀ ಒಂದು ಡಿಪಾರ್ಟ್ಮೆಂಟ್ ಇಂದ ಅಥವಾ ಒಂದು ಆಫೀಸ್ ಇಂದ ಆಗೋದಿಲ್ಲ. ತಮ್ಮೆಲ್ಲ ಗ್ರಾಮಸ್ಥರು ಮತ್ತೆ ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯ ಮಾಡಿದ್ರೆ ಅದು ಯಶಸ್ವಿಯಾಗಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಮದ್ಯ ಮುಕ್ತ ಗ್ರಾಮ ಅಂತ ಏನ್ ಘೋಷಣೆ ಮಾಡಬೇಕು ಅಂತ ಹೇಳಿದರೆ ತಮ್ಮೆಲ್ಲರ ಸಹಕಾರದಿಂದ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಹಕಾರದಿಂದ ಅದನ್ನು ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದನ್ನು ಬೇರೆ ಇವತ್ತಿನ ಕಾರ್ಯಕ್ರಮ ಇದೆ. ಅವರು ನೀವು ಈಗ ಸಕಾರಾತ್ಮಕವಾಗಿ ಯಾವ್ದೋ ಒಂದು ವಿಚಾರಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ಫಾನ್ ಅವರೇ ಅವ್ರು ತರ್ತಾರೆ, ದಯವಿಟ್ಟು ಸಕಾರಾತ್ಮಕವಾಗಿ ಬನ್ನಿ, ಅವ್ರು ಮಾಡ್ತಾರಮ್ಮ. ನೀವು ಹೋಗಿ ಅವರು ಅಧಿಕಾರಿಗಳು ಇರೋದೇ ಜನರ ಯೋಗಕ್ಷೇಮವನ್ನ ನೋಡ್ಕೊಳ್ಳೋಕೆ. ಸರಿ, ಈಗ ಇವರು ನಮ್ಮ ಅಧ್ಯಕ್ಷತೆ ವಹಿಸಿರುವಂತ ಪ್ರೇಮಕ್ಕ ಅವ್ರು ಮಾತಾಡಿ. ಅಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಹೆಡ್ಡೇ ಮಾತಾಡಿದಾರಲ್ಲಣ್ಣ, ಹಾಗಾಗಿ ಸಾಕು. ಇನ್ನು ಇವರು ಆಶಾ ಪೊದ್ದಿಂದ ಮಾತಾಡಿದಾರಲ್ಲ, ಸಾಕು ಅಲ್ವಾ? ಮಾತಾಡ್ಬೇಕಾ ಆಶಾ? ಮತ್ತೆ ಈಗ ಪ್ರೇಮಕ್ಕ ಮಾತಾಡಿ. ಹೇಳವ, ಅದೇನು ಹೇಳ್ಬಿಟ್ಟು ಅಧ್ಯಕ್ಷತೆ ಕಾರ್ಯಕ್ರಮ ಕೊನೆ ಹಂತದಲ್ಲಿ. ಈಗ ಕರ್ನಾಟಕ ಸಮಿತಿ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಆಶಾ ವೀರೇಶ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅರಿವಿನ ಕ್ರಾಂತಿ ಹೋರಾಟಕ್ಕೆ ಆಗಮಿಸಿದ ಎಲ್ಲರೂ ಇವತ್ತು ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಯಾಕಂತಂದ್ರೆ ಎಲ್ಲಾ ಪದಾಧಿಕಾರಿಗಳು ನಮ್ಮ ಗೌರವ ಅಧ್ಯಕ್ಷರು ಮಾತಾಡಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಕಷ್ಟ, ನೋವು, ನಲಿವು ಇದೆಲ್ಲ ಅನುಭವಿಸ್ತಾ ಇದ್ದಾರೆ. ನಲಿವು ಅನ್ನೋದು ಯಾರಿಗಿದೆ? ಬರೀ ಅಧಿಕಾರಿಗಳಿಗೆ ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ. ನೋವು ಅನ್ನೋದು ಇರೋದು ಬಡವರಿಗೆ. ಇದು ಅವರು ಮರ್ತಿದ್ರು ಅಂತ ಹೇಳ್ಬಿಟ್ಟು ಒಂದ್ಸತಿ ನೆನಪು ಮಾಡೋಣ ಅಂತ ಹೇಳಿ ಅಷ್ಟೇ. ಇದೇ ಬಾಗಲಕೋಟೆ ಜಿಲ್ಲೆನಲ್ಲಿ 17ನೇ ತಾರೀಕು ನಡೆದಿದ್ದ ಘಟನೆ ಇಡೀ ರಾಜ್ಯನೇ ಬೆಚ್ಚು ಬಿಡಿಸುವಂತದ್ದು. ಒಬ್ಬ ಕುಡುಕ ಮಗ ಮನೆಗೆ ಬಂದು ಕೇಳ್ತಾನೆ ತಾಯಿಗೆ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಕೈ ಕಾಲು ಕಟ್ಟಾಕಿ ಬಾಯಿಗೆ ಬಟ್ಟೆ ತುರುಕಿ ಕತ್ತನ್ನ ಕೊಯ್ದು ಹಣ ಎತ್ಕೊಂಡು ಹೋಗ್ತಾರೆ. ಇಂತಹ ದುರ್ಘಟನೆಗಳು ನಡೆದಿರುವಂತದ್ದು ಯಾರಿಂದ? ಕುಡುಕರಿಂದ. ಈ ಕುಡುತನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಬರ್ತಾರೆ, ನಾವು ಬಿಡಿಸ್ತೀವಿ, ಮದ್ಯ ಮುಕ್ತ ಮಾಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಗ್ರಾಮಸ್ಥರಲ್ಲಿ ಪ್ರತಿಯೊಬ್ರು ಪ್ರತಿಜ್ಞೆ ಮಾಡ್ಬೇಕು, ನಾವು ಕುಡಿಯಲ್ಲ, ಕುಡಿಯೋದಕ್ಕೂ ಬಿಡೋಲ್ಲ. ಇವ್ರು ಹೇಳಿದ್ರು ಈಗ ಎಲ್ಲಾ ಇಲಾಖೆಗಳು ಕೂಡ ನಮ್ಗೆ ಸಹಕಾರ ಮಾಡ್ಬೇಕಾಗಿರೋದು ಬೇಕಾಗಿಲ್ಲ. ಗ್ರಾಮಸ್ಥರು ಒಗ್ಗಟ್ಟಾಗಿ, ಎಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿ ಇವತ್ತು ನಮ್ಮ ಗ್ರಾಮವನ್ನ ಮದ್ಯ ಮುಕ್ತ ಗ್ರಾಮ ಎಂದು ಘೋಷಿಸುತ್ತಿದ್ದೇವೆ ಗ್ರಾಮಸ್ಥರಿಂದ ಅಂತ ಬಿಟ್ಟು ಘೋಷಣೆ ಮಾಡಬೇಕು. ಅವತ್ತು ಎಲ್ಲಾ ಇಲಾಖೆಗಳು ಅದಕ್ಕೆ ತಲೆಬಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ನಿರ್ಧಾರ ಮಾಡಿದ ಮೇಲೆ ಇಲಾಖೆಗಳು ತಲೆಬಾಗಲೇಬೇಕು. ಇವತ್ತು ಅಧಿಕಾರಿಗಳು ನಮ್ಮ ಅಧಿಕಾರ ಇದೆ ಅಂತ ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಬರುವಂತ ಲಾಭನೇ ನೋಡ್ತಿದ್ರೆ. ಇವತ್ತು ಅಧಿಕಾರಿಗಳಿಗೆ ಅಧಿಕಾರ ಇರ್ಬೋದು, ನಾಳೆ ಅಧಿಕಾರ ಇರೋದಿಲ್ಲ. ಅವರ ಮಕ್ಕಳು ಮತ್ತೆ ಇದೇ ಪರಿಸ್ಥಿತಿಗೆ ಬರ್ತಾರೆ. ಅವರ ಮಕ್ಕಳಿಗೆ ಮತ್ತೆ ಇವತ್ತಿರೋ ತನಕ ಅಧಿಕಾರ ಸ್ಥಾನದಲ್ಲಿ ಇರೋ ತನಕ ಅಧಿಕಾರಿಗಳು ಸಂಬಳ ತಗೊಳ್ಳೋ ತನಕ ಇವತ್ತು ನಾವು ಮಾಡ್ತಾ ಇರೋದು ಸರಿ. ಅವ್ರು ಯಾರೋ ಹೇಳಿದ್ರು, MLA ಹೇಳಿದ್ರು, MP ಹೇಳಿದ್ರು, ಸರ್ಕಾರ ಹೇಳಿದ್ರು, ಅದರಿಂದ 100 ಜನ ಹೋದ್ರು ಪರವಾಗಿಲ್ಲ, 100 ಕುಟುಂಬಗಳು ಹೋದ್ರು ಪರವಾಗಿಲ್ಲ, ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಎಷ್ಟೇ ಮಾಡಿದ್ರು ನಾಳೆ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು ನಮ್ಮ ಮಹಿಳಾ ಉಪಾಧ್ಯಕ್ಷರು. ಮತ್ತೆ ಎಲ್ಲರೂ ಹೇಳ್ತಾ ಇದ್ರಿ, ನೀವೆಲ್ಲ ಕೇಳಿಸ್ಕೊಂಡಿದ್ರೆ ಈ ತರ ಅವ್ರಿಗೆಲ್ಲ ಕರ್ಮ ರಿಟರ್ನ್ಸ್ ಆದಾಗ ಅವರು ಅವ್ರ ಕುಟುಂಬಗಳು ಕೂಡ ಬೀದಿಗೆ ಬರ್ಬೇಕಾಗತ್ತೆ. ಸೊ ಇವತ್ತಿನ ಸಭಾ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರೋಂತ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತ ಮಮತಾ ಅವರು ಇನ್ನೂ ಹೆಚ್ಚಿನ ಮಾಹಿತಿನ ನೀಡಿ ಪ್ರೇಮ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಈ ಸಭೆಗೆ ಆಹ್ವಾನಿಸಿದ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರಿಗೆ ನಾವು ಕಳೆದ 2 ತಿಂಗಳಿನಿಂದ ಮದ್ಯ ಮುಕ್ತ ಕರ್ನಾಟಕ ಒಂದು ಅಭಿಯಾನ ಮಾಡಬೇಕಂತ ಕೇಳ್ಕೊಂಡಿದ್ವಿ. ಆದ್ರೂ ಎದ್ದೇಳು ಕನ್ನಡಿಗ ಎನ್ನೋ ಅಭಿಯಾನದಿಂದ ತಡ ಆಗಿ ನಮ್ಗೆ ತುರ್ತು ಪರಿಸ್ಥಿತಿಯಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ಆದ್ರೆ ಈಗ ಬಂದು ಅವ್ರು ಹೇಳಿ ಹೋದ್ರು ಬಿಡು, ಅವ್ರೇನ್ ಮಾಡ್ತಾರೆ ನೋಡೋಣ, ಪೊಲೀಸರು ಏನ್ ಮಾಡ್ತಾರೆ ಬಿಡು ನೋಡೋಣ ಅಂತ ಈ ಎಂಡ ಸಾರಾಯಿ ಮಾರೋರು ಎಲ್ಲದಕ್ಕೂ ಬಿಟ್ಟು ನಿಂತಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಆಗ್ಲಿ ಬಿಡು, ಏನ್ ಮಾಡ್ತಾರೆ ನೋಡೋಣ ಬಿಡು, ಇವ್ರೇನ್ ಮಾಡ್ಲಿ ಅವ್ರೇನ್ ಮಾಡ್ಲಿ ಅಂತ ಎಲ್ಲ ಬಡ ಕುಟುಂಬದವರಿಗೆ ನಿರ್ಧಾರ ತೆಗೆದುಕೊಂಡು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಮಗೆ ಈ
ಮದ್ಯಮುಕ್ತ ಗ್ರಾಮವನ್ನು ನಿರ್ಮಿಸೋಣ ಅಂತ ತೀರ್ಮಾನ ಮಾಡಿಕೊಂಡು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಆದ್ರೆ ನಾವು ಒಬ್ಬರೇ ಏನು ಮಾಡಕ್ಕಾಗೋದಿಲ್ಲ. ಎಲ್ಲ ಸಾರ್ವಜನಿಕರು, ಎಲ್ಲ ಇಲಾಖೆಯವರು ಬಂದು ಎಲ್ಲ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೈಯಲ್ಲಿ ಲಾಠಿ. ನಮ್ಮ KRS ಸೈನಿಕರು ಒಂದು ಆಸ್ಪತ್ರೆಯಲ್ಲಿ ಹೋದ್ರೆ ಒಂದು ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್ಗೆ ನಾವು ಹೋಗಿರೋದ ನಡೆದಿರೋ ಘಟನೆ ಹೇಳ್ತಿದ್ವಿ. ಯಾರೋ ಅಮಾಯಕರು ಮೂಲೆ ಡಾಕ್ಟರ್ ಹಾಸ್ಪಿಟಲ್ ಹೋಗಿದ್ದಾರೆ. ಈ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ನಡೆದಿರೋ ಘಟನೆ. ಅಮೌಂಟ್ ಕೊಡ್ಲಿದ್ದಕ್ಕೆ ಸೈನ್ ಮಾಡಿ ಕೊಟ್ಟಿರ್ಲಿಲ್ಲ. ಅವ್ರು ವೇಟ್ ಮಾಡ್ತಾ ಇದ್ರು. ನಾವು ನಮ್ಮ ಪಾಲಯ್ಯ ನೋಡಕ್ಕಂತ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆದ್ರೆ ಅವ್ರು ನಮ್ಮ ಹತ್ರ ಬಂದು ಕೇಳಿದ್ರು, ನೋಡ್ರಿ ನಮ್ಮ MRI ಸ್ಕ್ಯಾನಿಂಗ್ ಸೈನ್ ಮಾಡ್ಕೊಡ್ತೀರಾ, ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದ್ರು ನಮ್ಮ ಹತ್ರ. ನಾವು ಅಂದಿನ ಅವರು ರೇಖಾ ಮಮತವರೆಲ್ಲ ಹೋದ್ವಿ. ನಮ್ಮ ನೋಡಿದ ತಕ್ಷಣ ಅವರು ಇಲ್ಲ ಮೇಡಮ್ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮಿದ್ರಿಗೆ ಸೈನ್ ಮಾಡ್ಕೊಟ್ರು. ಇದೊಂದೇ ವಿಚಾರ ಅಲ್ಲ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಈಸತ್ ಮಾಡೋದಕ್ಕೆ 250 ರೂಪಾಯಿ ಮಾತ್ರ ತಗೊಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕಂದಾಯ ಕಟ್ಟಿರುವ ಕ್ಲಿಯರ್ ರಸೀತಿ ಇದ್ರೆ 1, 2, 3 ದಿನದಲ್ಲಿ ಈಸತ್ ಮಾಡ್ಕೊಡ್ತಾರೆ. ಸುಮ್ನೆ ನಮ್ಮ ಅಭಿವೃದ್ಧಿ ಅಧಿಕಾರಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನ್ಯಾಯ ಆಗುವಷ್ಟು ಯಾರು ನಮ್ಮ ಸದಸ್ಯರು ಕೂಡ ಎಚ್ಚೆತ್ತು ನಮ್ಮ ಪಂಚಾಯತ್ ಕಾರ್ಯದರ್ಶಿ ಆಗಿರ್ಲಿ, ಅಭಿವೃದ್ಧಿ ಅಧಿಕಾರಿ ಆಗಿರ್ಲಿ ದುರುಪಯೋಗ ಮಾತ್ರ ಯಾವ ಕಾರಣಕ್ಕೂ ಮಾಡ್ತಾರೆ. ಯಾವುದೇ ಪಂಚಾಯತಿ ಅಮೌಂಟ್ ಇದ್ರು ಅದಕ್ಕೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಹಳ್ಳಿಗೆ ಏನು ಅನಾನುಕೂಲ ಆಗಿದೆಯೋ ಅದನ್ನ ಅಭಿವೃದ್ಧಿ ಮಾಡ್ಬೇಕಂತ ಸದಸ್ಯರೆಲ್ಲ ತೀರ್ಮಾನ ಮಾಡಿಕೊಂಡು ಅದನ್ನ ನಾವೇ ತೀರ್ಮಾನ ಮಾಡಿದಾಗ ಅದನ್ನ ಅವರು ಜಾರಿ ಮಾಡ್ತಾರೆ. ಅಷ್ಟೇನು ನಮ್ಮ ಪಂಚಾಯತಿಯಲ್ಲಿ, ನಮ್ಮ 3 ಹಳ್ಳಿ ಬರೋ ಪಂಚಾಯತಿಯಲ್ಲಿ ಚೆನ್ನಾಗಿದೆ ನಮ್ಮ ಪಂಚಾಯತಿ. ಅಷ್ಟ್ ಮಾತ್ರ ನಮ್ಮ ಪಂಚಾಯತಿ ಬಗ್ಗೆ ನಾನು ಹೇಳಿದ್ರೆ ಬೇರೆ ಪಂಚಾಯತಿ ಬಗ್ಗೆ ನನಗೆ ಗೊತ್ತಿಲ್ಲ. ಆದಷ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ಕಪಕ್ಕ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಲಿ ಅಧಿಕಾರಿಗಳಿಗೆ ಭಯ ಇರ್ಬೋದು. ನಾನು ಹೋಗಿ ಬಾಟ್ಲಿ ಇಟ್ಬಿಟ್ರೆ ನನ್ನೇನ್ ಮಾಡ್ತಾರೋ ನಿನ್ನೇನ್ ಮಾಡ್ತಾರ ಅಂತ ಅವ್ರ ಸಂಸಾರ ಮಾತ್ರ ಕಾಪಾಡಿಕೆನೆ ಕಷ್ಟ ಆಗುತ್ತಲ್ಲ. ಮತ್ ನಮ್ಮ ಸಂಸಾರಗಳನ್ನ ಕಾಪಾಡೋರು ಯಾರು ಕಾಪಾಡ್ತಾರೆ? ಜನ ಬೇಕು, ಅಧಿಕಾರಿಗಳು ಬೇಕು. ಎಲ್ಲ ಇದ್ರೆ ನಾವು ಮದ್ಯಮುಕ್ತ ಕರ್ನಾಟಕ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲವಾರು ವಿಚಾರಗಳನ್ನ ತಿಳಿಸಿದಂತಹ ಪ್ರೇಮ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಹಾಗೂ ಚಿತ್ರದುರ್ಗ ಉಸ್ತುವಾರಿಯಾಗಿರುವಂತಹ ವೀರಭದ್ರಪ್ಪ ಅವರು ವಂದನಾರ್ಪಣೆಯನ್ನು ಸಲ್ಲಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸರಾಯಿ ಮುಕ್ತ ಗ್ರಾಮ ಮಾಡಬೇಕಂತಂದು ಇವತ್ತು ನಮ್ಮ ಪಕ್ಷದ ವತಿಯಿಂದ ಹಾಗೂ ಇಲ್ಲಿನ ಸ್ಥಳೀಯ ಸೈನಿಕರ ವತಿಯಿಂದ ನಮ್ಮ ಗ್ರಾಮ ಸರಾಯಿ ಮುಕ್ತ ಗ್ರಾಮ ಮಾಡಬೇಕಂತಂದೇಳಿ ಅವರು ನಮಗೆ ತಿಳಿಸಿದಾಗ ಉತ್ಸಾಹ, ಊರಲ್ಲಿನೂ ಒಂದೊಂದು ಬೋರ್ಡು ನಿಮ್ಮ ಊರಿಂದನೇ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಜಿಲ್ಲೆಯಿಂದ ನಮ್ಮ ಅಕ್ಕಪಕ್ಕ ಜಿಲ್ಲೆಯಿಂದ ಬಂದಿರುವಂತಹ ಸೈನಿಕರು ಹಾಗೆ ಸ್ಥಳೀಯವಾಗಿರುವಂತಹ ಊರಿನ ಗ್ರಾಮಸ್ಥರು ಎಲ್ಲರೂ ತುಂಬಾ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಜೈ KRS, ಜೈ ಕರ್ನಾಟಕ. ನಮಸ್ಕಾರ. ಆಮೇಲೆ ಈಗ ಯಾರೆಲ್ಲ ಊರವರು, ಮುಖ್ಯವಾಗಿ ನೀವು ಬರ್ರಣ್ಣ, ಊರವ್ರು ಏನ್ರ ನೀವು ಊರವ್ರು ಹಾಕ್ಲಿ ದಯವಿಟ್ಟು ಸರ್. ಥ್ಯಾಂಕ್ ಯು. ಊಟ ಮಾಡ್ಕೊಂಡು ಹೋಗಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನೋಡಿ, ಒಂದು ಹೆಣ್ಮಗಳು ದಯವಿಟ್ಟು ಗ್ರಾಮಸ್ಥರು ತಮ್ಮ ಕೈಲಾದ ಸಹಾಯ ಮಾಡಿ ಈ ಬೋರ್ಡ್ ಹಾಕಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಬೋರ್ಡ್ ಹಾಕೋದಕ್ಕೆ ಬನ್ನಿ ಗ್ರಾಮಸ್ಥರು. ₹1, ₹2, ₹10, ₹100, ₹1000, ನೋಟಿಲ್ಲಲ್ಲ, ₹500. ಎಲ್ರು ಊರವ್ರದ್ದು ಎಲ್ರದ್ದು ಇಲ್ಲಿ ಪಾಲಿರಲಿ. ಅದು ಅಕೌಂಟಲ್ಲಿ ನಂದು ಇದೆ ಅನ್ಬೇಕು ನೀವು. ನೋಡಿ ಬಂದ ಎಷ್ಟು ₹5, ₹10 ಕಾಯಿನ್ಗಳೇ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ. ಇದು ಕೇವಲ ಎಲ್ಲ ಟೇಕ್ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಯಾರಿದ್ದಾರೋ ತಗೊಂಡ 4 ಜನನ ಅರೆಸ್ಟ್ ಮಾಡಿ ಅವ್ರಿಗೆ ಸರ್ಕಾರಿ ಇಲಾಖೆ ಎಲ್ಲೆಲ್ಲಿ ಫಿಲಮ್ ಅಲ್ಲೆಲ್ಲ ಮುಗಿಸ್ಬಿಡ್ತಾರೆ. ಒಂದು ಮುಂದಿನ ಒಂದು 4-5 ದಿವಸದಲ್ಲಿ ಒಂದು 2-3 ಜನ ಹಿಡಿದು ಹಾಕಿ ಜೈಲಿಗೆ ಹಾಕಿ. ಗ್ರಾಮಸ್ಥರೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಅಬಕಾರಿ ಇಲಾಖೆದವರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು. ಹಾಗೆ PD ಅವರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ, ಪೊಲೀಸ್ ಅವರು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕಂತ
ಮಾಡ್ಬೇಕಂತ ಹೇಳಿ ಇವತ್ತು KRS ಪಕ್ಷದ ವತಿಯಿಂದ ಗ್ರಾಮಸ್ಥರ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಕೂಡ ಊಟ ಮಾಡ್ಕೊಂಡು ಹೋಗಿ, ದಯವಿಟ್ಟು ಯಾರು ಕೂಡ ಊಟ ಮಾಡದೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ KRS ಪಕ್ಷದವರು 1 ರೂಪಾಯಿ ಕೂಡ ಜನರ ದೇಣಿಗೆಯಿಂದ ಕೂಡ ಕಲೆಕ್ಟ್ ಮಾಡಿ ಜನರ ದೇಣಿಗೆಯಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಇದು. ಜನರ ದೇಣಿಗೆಯಲ್ಲಿ ಎಲ್ಲರಿಗೋಸ್ಕರ ಅಂತಾನೂ ಮಾಡ್ತಿದ್ದಾರೆ. ದಯವಿಟ್ಟು ಊಟ ಮಾಡ್ಕೊಂಡು ಸಹಕರಿಸಿ ಅಂತ ಹೇಳಿ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಶರಣಪ್ಪ ಇಲ್ಲಿ ಬೇಡ ಬೇಡ ನಮ್ಮ ಹಳ್ಳಿ ಮದ್ಯ ಮುಕ್ತ ಗ್ರಾಮವನ್ನ ಮಾಡೋಣ ಅಂತ ಹೇಳಿ ಬೋರ್ಡ್ ಮಾಡಿಸೋದಕ್ಕೆ ನಿಮ್ಮ ಕೈಲಾದಷ್ಟು ಹಣವನ್ನ ಕೊಟ್ಟು ಸಹಕರಿಸಬೇಕೆಂದು ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗ್ರಾಮಸ್ಥರು ದಯವಿಟ್ಟು ಬನ್ನಿ. ಯಾರಾದ್ರೂ ನೆನೆಸಪ್ಪ, ಎಣಿಸಿ ಒಂದ್ ಇದ್ ಮಾಡ್ಕೊಳ್ಳಿ. ಎಲ್ಲರೂ ಸ್ಟೇಜ್ ಹತ್ರ ಬಂದು ಒಂದು ಫೋಟೋಗಂತೆ ನಿಲ್ಬೇಕಂತ, ಫೋಟೋ ಆಗಿ ನಿಲ್ಲಿ. ಎಲ್ಲರೂ ಬನ್ನಿ, KRS ಪಕ್ಷದವರು ಗ್ರಾಮಸ್ಥರು ಎಲ್ಲರೂ ಬನ್ನಿ. ಅವ್ರು ಕರೀರಿ ಶರಣಪ್ಪ ಅವ್ರಿಗೆ. ಯಜಮಾನ್ರೆ ಬನ್ನಿ. ಶರಣಪ್ಪ ಸರ್. ಯಾರಾದ್ರೂ ಬಿಟ್ಕೊಬೇಕು, ನೀವೇ ಇಟ್ಕೊಳ್ಳಿ. ವಿಡಿಯೋ ಹಾಕ್ಕೊಡಿ. ಎಲ್ಲ ಬನ್ನಿ, ಫೋಟೋಗ್ರಾಫರ್ಗೋಸ್ಕರ ಇಲಾಖೆ ಸಿಬ್ಬಂದಿ ವರ್ಗದವರು ಬರಬೇಕಂತ ವಿನಂತಿ. ಎಲ್ಲ ಸೇರಿ ಹಾಡು ಹೇಳಿ. ಎನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ, ಇದೆಲ್ಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಇಂಡಿಲ್ಲದ ನಾಡ ಕಟ್ಟುತ್ತೇವ, 100 ಮನಸ್ಸಿನ ಕೋಟಿ ಕನಸಿನ, 100 ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಕುಂಡ ಹೊತ್ತು ತೋನೆಲ್ಲ ತುಳಿಯುತ್ತೇವ, ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಪಾಲಿನ ರಕ್ತಗಾಲಿನ, ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕತೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಮನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ಮನಸ್ಸು ಕಟ್ಟುತ್ತೇವ. ನಾವು ಹೊಸ ನಾಡ ಕಟ್ಟುತ್ತೇವ. ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಮದ್ಯ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಡತನ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ
ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಬೆಂಬಲಿಸಿ ವೋಟ್ ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಗೆ ಸಪೋರ್ಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಅದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಜೈ ಕೆಆರ್ಎಸ್. ನಮಸ್ಕಾರ.